ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೆಮಿಕಲ್ ಎನ್ಲೈಟ್ಮೆಂಟ್. ಸೊ ಇವತ್ತು ನಾವೇನು ಕಲಿಯೋಣಂದರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್ ಎನ್ ಸಿ ಆರ್ ಟಿನಲ್ಲಿ ಹೇಗೆ ಕೊಟ್ಟಿದ್ದಾರೆ. ವಿ ಕ್ಯಾನ್ ಗೋ ಫಾರ್ ದಿ ಎನ್ ಸಿ ಆರ್ ಟಿ ಲೈನ್ ಟು ಲೈನ್. ಓಕೆ, ಸೊ ಇನ್ ದ ಫಸ್ಟ್ ಪಾರ್ಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಹೌ ದಿ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಆರ್ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಅದು ನಾನಿಲ್ಲಿ ಸಿಂಪಲಾಗಿ ಬರ್ತಿದ್ದೀನಿ ನೋಡಿರಿ ಮಕ್ಕಳೇ. ಹಿಯರ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಆರ್ ಫಾರ್ಮ್ಡ್ ಬೈ ದಿ ನೋಡ್ರಿ ಈಗ CH4 ಅನ್ನೋದೊಂದು ಹೈಡ್ರೋಕಾರ್ಬನ್, ಕರೆಕ್ಟಾ? ಸೊ ಈ CH4ನಲ್ಲಿರುವಂತಹ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ ಆ ಜಾಗಕ್ಕೆ ಏನಾದರೂ ಒಂದು OH ಗ್ರೂಪ್ನ ಆ್ಯಡ್ ಮಾಡಿದರೆ, ಲೈಕ್ CH4 ಇದ್ದಿದ್ದು CH3 ಮತ್ತು OH, CH3OH ಆದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆಲ್ಕೋಹಾಲ್. ಓಕೆ, ಅದೇ ನೋಡ್ರಿ ಇಲ್ಲಿ C6H6 ಅಂದರೆ ಏನು ರೀ? ಬೆಂಜಿನ್, ಕರೆಕ್ಟಾ? ಸೊ ಈ ಬೆಂಜಿನ್ ರಿಂಗ್ಲಿರುವಂತಹ ಒಂದು ಹೈಡ್ರೋಜನ್ನ ತೆಗೆದು ಆ ಹೈಡ್ರೋಜನ್ ಜಾಗಕ್ಕೆ ಏನಾದರೂ ನೀವು OH ಗ್ರೂಪ್ನ ಹಾಕಿದರೆ ದೆನ್ ಇಟ್ ವಿಲ್ ಫಾರ್ಮ್ ದಿ ವಾಟ್? ಫಿನಾಲ್. ಓಕೆ, ಸೊ ದ್ಯಾಟ್ ಇದು ಆಲ್ಕೋಹಾಲ್ ಅಂತಾರೆ, ಇದನ್ನು ಫಿನಾಲ್ ಅಂತಾರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದು ಸಿಂಪಲ್ ರಿಯಾಕ್ಷನ್. ಹೇಗೆ ನಮ್ಮದು ಆಲ್ಕೋಹಾಲ್ಸ್ ಫಾರ್ಮ್ ಅದು ಯೂಸಿಂಗ್ ದಿ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಇನ್ ದ ಹೈಡ್ರೋಕಾರ್ಬನ್. ಓಕೆ, ದೆನ್ ಇನ್ ದ ನೆಕ್ಸ್ಟ್ ಪಾರ್ಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ವಾಟ್ ಈಸ್ ದ ಯೂಸ್, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಆಲ್ಕೋಹಾಲ್ಸ್ ಅಂತ ಕೊಟ್ಟಿದ್ದಾರೆ. ಏನ್ರಿ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಆಲ್ಕೋಹಾಲ್ಸ್ ಅಂತ ಕೊಟ್ಟಿದ್ದಾರೆ. ಏನು ರೀ ಅಪ್ಲಿಕೇಶನ್ಸು ಆಲ್ಕೋಹಾಲ್ಸದ್ದು ಅಂತ ನೋಡೋಕೆ ಹೋದರೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಆರ್ಡಿನರಿ ಸ್ಪಿರಿಟ್ ಅಂದರೆ ಯಾವ್ದು ರೀ? ಈಗ ನೀವು ವುಡನ್ ಸ್ಪಿರಿಟ್ ಅಂತ ತೊಗೋಬೋದು. ಸೊ ಇಲ್ಲಿ ನೋಡ್ರಿ, ಆರ್ಡಿನರಿ ಸ್ಪಿರಿಟ್ ಆರ್ ಯೂಸ್ಡ್ ಫಾರ್ ದಿ ಪಾಲಿಶಿಂಗ್ ವುಡನ್ ಫರ್ನಿಚರ್. ಈಗ ಮನೆಯೊಳಗೆ ಮಾಡ್ತೀವಿ ನೋಡ್ರಿ, ಈಗ ಮನೆಯೊಳಗೆ ಏನು ಇರ್ತೈತಿ ರೀ? ನಾವು ಫರ್ನಿಚರ್ ಇರ್ತೈತಿ, ಹೌದಾ? ಸೊ ಅಲ್ಲಿ ಏನು ಬರ್ತೈತೆ ನಮ್ಗೆ? ವುಡನ್ ಪಾಲಿಶ್ ಬರ್ತೈತಿ, ಹೌದಾ? ಸೊ ಆ ವುಡನ್ ಪಾಲಿಶನ್ನು ನಾವು ಇದರಿಂದ ಮಾಡಿರ್ತಾರೆ ರೀ, ಆಲ್ಕೋಹಾಲ್ಸಿಂದ ಮಾಡಿರ್ತಾರಂತೆ. ಓಕೆ, ದೆನ್ ಶುಗರ್ಸ್ ಆಗಿರ್ಬೋದು, ಫೈಬ್ರಿಕ್ಸ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಹೌದಾ? ಇವೆಲ್ಲ ಏನು ರೀ? ಯೂಸಿಂಗ್ ಆಫ್ ದಿ ಆಲ್ಕೋಹಾಲ್ಸ್. ದೀಸ್ ಆರ್ ದಿ ಪ್ರಿಪೇರ್ಡ್ ಯೂಸಿಂಗ್ ದಿ ಆಲ್ಕೋಹಾಲ್ಸ್, ಹೌದಾ? ಸೊ ಅದನ್ನೇ ಯಾರು ಇಲ್ಲಿ ನೋಡಿರಿ, ನೋಟ್ಬುಕ್ಸ್ ಇಲ್ಪ ಅಂದರೆ ನಮ್ಮ ಲೈಫ್ ಇಲ್ಲ. ಸೊ ನ್ಯೂಸ್ ಪೇಪರು, ಕರೆನ್ಸಿ ನೋಟ್ಸು, ಚೆಕ್ಸು, ಸರ್ಟಿಫಿಕೇಟ್ಸು, ಮ್ಯಾಗ್ಝಿನ್ಸು, ಇವಕ್ಕೆಲ್ಲ ಏನು ರೀ? ಆ್ಯಂಡ್ ದೆನ್ ಬ್ಯೂಟಿಫುಲ್ ಫೋಟೋಗ್ರಾಫ್ಸ್, ಇವಕ್ಕೆಲ್ಲ ಏನು ಬೇಕು ರೀ? ನಮಗೆ ಪೇಪರ್ ಬೇಕು. ಸೊ ಇಲ್ಲಿ ಯೂಸಸ್ ಆಫ್ ಪೇಪರ್ ಆ್ಯಂಡ್ ಆಲ್ಸೋ ಯೂಸಸ್ ಆಫ್ ಆಲ್ಕೋಹಾಲ್ಸ್ನ ನಮ್ಗೆ ಈಸಿಯಾಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳಾರ್ರಿ? ಅದನ್ನೇನು ನೋಡಿರಿ. ಆ್ಯಂಡ್ ಆಲ್ಕೋಹಾಲ್ಸ್ ಕಂಟೇನ್ಸ್ ಒನ್ ಆರ್ ಮೋರ್ ಹೈಡ್ರಾಕ್ಸಿಲ್ ಅಂದರೆ OH ಗ್ರೂಪ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಕಾರ್ಬನ್. ದೆನ್ ಅಲಿಫ್ಯಾಟಿಕ್ ಸಿಸ್ಟಮ್ ಈಸ್ ಕಾಲ್ಡ್ ಆ್ಯಸ್ ವಾಟ್? CH3OH ಅಂದರೆ ಯಾವ್ದಂತಾರೆ? ಅದಕ್ಕೆ ಆಲ್ಕೋಹಾಲ್ಸ್ ಅಂತಾರೆ. ಓಕೆ, ಅದೇ ಏನಾದರೂ OH ಗ್ರೂಪ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಬೆಂಜಿನ್ ರಿಂಗ್ ಏನಾಗಿರ್ಬೇಕು ರೀ? ಡೈರೆಕ್ಟ್ಲಿ ಕನೆಕ್ಟ್ ಆಗಿರಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಫಿನಾಲ್. ಓಕೆ, ಇಫ್ ಏನಾದರೂ ಅದು ಇಂಡೈರೆಕ್ಟಾಗಿ ಕನೆಕ್ಟ್ ಆಗಿದ್ದರೆ ದೆನ್ ಇಟ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಎ ಫಿನಾಲ್. ಓಕೆ, ನೋಡಿರಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇದು ಒಂದು ಬೆಂಜಿನ್ ರಿಂಗ್ ಅಂತಂದರೆ ದಿಸ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು OH. ಇದಕ್ಕೆ ನಾವೇನು ಅನ್ಬೋದು ರೀ? ಫಿನಾಲ್ ಅನ್ಬೋದು. ಅದೇ ಏನಾದರೂ ನಾವು ಒಂದು ಬೆಂಜಿನ್ ರಿಂಗಿಗೆ ಈ ರೀತಿ ಬರೋದು CH2OH, ಎಸ್, ಹೌದಾ? ಸೊ ಇದಕ್ಕೆ ನಾವೇನಕ್ಕೆ ಬರೋಂಗಿಲ್ಲ ರೀ? ಫಿನಾಲ್ ಅನ್ನೋಕ್ಕೆ ಬರೋದಿಲ್ಲ. ಓಕೆ, ದಿಸ್ ಈಸ್ ಆಲ್ಸೋ ಎ ನಾರ್ಮಲ್ ಆಲ್ಕೋಹಾಲ್ ಆಗುತ್ತೆ. ಸೊ ಇಲ್ಲಿ ಏನಿತ್ತು ರೀ? ಬೆಂಜಿನ್ ರಿಂಗ್ ಐತಿ, ಇಲ್ಲಿ OH ಐತಿ, ಬಟ್ ಹಿಯರ್ OH ಈಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಆಲ್ಕೋಹಾಲ್ ಆರ್ ಎಲ್ಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಬೆಂಜಿನ್ ರಿಂಗ್. ಸೊ ದ್ಯಾಟ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿನಾಲ್, ಬಟ್ ದಿಸ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಎ ಫಿನಾಲ್, ಬಟ್ ದಿಸ್ ಈಸ್ ಎ ಆರ್ಡಿನರಿ ಆಲ್ಕೋಹಾಲ್. ಓಕೆ, ಈ ರೀತಿ ಆಗುತ್ತಿದ್ರಿ. ಆ್ಯಂಡ್ ದೆನ್ ಈಗ ಇನ್ನೊಂದು ಬರೋಣ್ರಿ ನಾವು. ಓಕೆ, ಹಿಯರ್ ಐ ಕ್ಯಾನ್ ಟೇಕ್ ಆ್ಯಸ್ ಎ OCH3. okay, this is also not called as alcohol and else it is not called as a phenol, but this is called as a what? Ethers. Okay, because of ROR group. So ಇದನ್ನು ನಾವು ಮುಂದೆ ಇನ್ ಡೀಟೇಲ್ ಆಗಿ ಕಲಿಯೋಣ್ರಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿ ಕ್ಯಾನ್ ಜಸ್ಟ್ ಸಿ ದಿ ವಾಟ್? ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಈಥರ್ಸನ್ನು ನಾವೇನು ಮಾಡೋಣ್ರಿ? ನೆಕ್ಸ್ಟ್ ಸೆಷನ್ಸಲ್ಲಿ ನೋಡೋಣ. ಓಕೆ, ರೈಟ್. ನೆಕ್ಸ್ಟ್ ಪಾರ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕ್ಲಾಸಿಫಿಕೇಷನ್ಸ್ ಆಫ್ ಆಲ್ಕೋಹಾಲ್ಸ್ ಕೊಟ್ಟಿದ್ದಾರೆ. ಹೌದಾ? ಆಲ್ಕೋಹಾಲ್ಸ್ ಆರ್ ಕ್ಲಾಸಿಫೈಡ್ ಅಂತ. ಸೊ ಇದನ್ನು ನಾನು ಸಿಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಇಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ ಇಲ್ಲಿ? ಆಲ್ಕೋಹಾಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 2. ಏನು ಮಾಡಿರಿ? 2 ಟೈಪ್ಸಲ್ಲಿ ಕ್ಲಾಸಿಫೈ ಆಗ್ತದೆ. ಹೌ ಇಟ್ ಈಸ್ ಕ್ಲಾಸಿಫೈಡ್? ಸಿ ಹಿಯರ್.
Alcohols are classified into two types. ಹೆಂಗ್ರಿ? ಒಂದು ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ OH ಗ್ರೂಪ್. ಹೌದಾ? ಯಾವ ಕಾರ್ಬನ್ ರೀ? ಆ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು OH ಗ್ರೂಪ್. ದ್ಯಾಟ್ ಕಾರ್ಬನ್ ಈಸ್ ಏನಿರಬೇಕು? sp3 ಹೈಬ್ರಿಡೈಸ್ ಕಾರ್ಬನ್ ಆಗಿರಬೇಕು. ನೆಕ್ಸ್ಟ್ ಏನ್ರಿ? ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು OH group. That carbon must be sp2. Okay, alcohols are classified into two types. That is, a carbon which is directly connected to OH group. That carbon must be sp3. Okay, ಇನ್ನೊಂದು ಏನಾಗಿತ್ತು? a carbon which is directly connected to OH group. That carbon must be sp2. ಸೊ ಈ ರೀತಿ ಎರಡು ವಿಂಗಡಣೆ ಮಾಡಿದ್ದಾರೆ ರೀ. ಸೊ ಇದರಲ್ಲಿ ಏನು ಬರ್ತೈತೆ ರೀ? ದೇರ್ ವಿಲ್ ಬಿ 3 types. ಓಕೆ, ಈ sp3 ಕಾರ್ಬನ್ ಏನಾಗ್ರಿ? ದೇರ್ ಈಸ್ 3 types. ಒನ್ ವಿಲ್ ಬಿ ವಾಟ್? ಆಲ್ಕೋಹಾಲ್ಸ್. ಇನ್ನೊಂದು ಅಲೈಲಿಕ್ ಆಲ್ಕೋಹಾಲ್ ಆರ್ ಅಲೈಲಿಕ್ ಕಾರ್ಬನ್. ಇನ್ನೊಂದು ಏನು ಬರ್ತೈತೆ ರೀ ಇಲ್ಲಿ? ಬೆಂಜೈಲಿಕ್ ಅಂತ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಹಿಯರ್ ದೇರ್ ವಿಲ್ ಬಿ 2 types. ಒಂದು ಬರೋದು ವಿನೈಲಿಕ್ ಅಂತ ಬರುತ್ತೆ. ಹೌದಾ? ಇನ್ನೊಂದು ಏನು ಬರ್ತೈತೆ ರೀ? ಫಿನಾಲ್. ಎಸ್, ಗೊತ್ತಾಯ್ತಾ? ಸೊ ಈ ಆಲ್ಕೋಹಾಲ್ಸ್ನಲ್ಲಿ ಏನು ಬರುತ್ತೆ ರೀ? ದೇರ್ ವಿಲ್ ಬಿ ಅಗೇನ್ ಡಿಫ್ರೆನ್ಷಿಯೇಟ್ ಇಂಟು 3 types. ಮತ್ತು ಏನು ಬರ್ತಾವೆ ರೀ? ದೇರ್ ವಿಲ್ ಬಿ 3 types. ಒನ್ ವಿಲ್ ಬಿ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ನಾವು ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಮತ್ತು ಟರ್ಷರಿ ಆಲ್ಕೋಹಾಲ್ ಅಂತ ಹೇಗೆ ವಿಂಗಡಣೆ ಮಾಡ್ತೀವಪ್ಪ ಅಂತಂತಂದರೆ, ಬೈ ದಿ ನಂಬರ್ ಆಫ್ ದಿ ಕಾರ್ಬನ್ ಅಟಮ್ ಅಟ್ಯಾಚ್ಡ್ ಟು ದ್ಯಾಟ್ ಆಫ್ ದಿ ಕಾರ್ಬನ್ ವಿಚ್ ಈಸ್ ಕನೆಕ್ಟೆಡ್ ಟು OH ಗ್ರೂಪ್. ಓಕೆ, ಏನು ಹೇಳ್ರಿ ನಾವೀಗ? ನಂಬರ್ ಆಫ್ ಕಾರ್ಬನ್ ಅಟಮ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ OH ಗ್ರೂಪ್. ಅಂದ್ರೆ ಈಗ ಈ ಕಾರ್ಬನ್ ಅಟಮಿಗೆ ಎಷ್ಟು ಕಾರ್ಬನ್ ಅಟ್ಯಾಚ್ ಆಗಿದೆ ಅದರ ಮೇಲೆ ನಾವೇನು ಮಾಡ್ತೀವಿ ರೀ? ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತ ವಿಂಗಡಣೆ ಮಾಡ್ತೀವಿ. ನೋಡ್ರಿ, ಈಗ ಈ ಕಾರ್ಬನಿಗೆ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು OH ಗ್ರೂಪ್, ಈ ಕಾರ್ಬನಿಗೆ ಎಷ್ಟು ಕಾರ್ಬನ್ ಅಟ್ಯಾಚ್ ಆಗವ್ರಿ? ಇಲ್ಲಿ ಒಂದು ಕಾರ್ಬನ್ ಅಟ್ಯಾಚ್ ಆಯಿತು. ಹೌದಾ? ಸೊ 1, 2 ಅಂತಂದರೆ ಹಿಯರ್ ಇಟ್ ವಿಲ್ ಬಿ H ಆ್ಯಂಡ್ H. ಹೌದಾ? ಸೊ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ ಒನ್ ಕಾರ್ಬನ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ. ಓಕೆ, ಇಫ್ ಅ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 2 carbons. ಓಕೆ, ಇಫ್ ಅ ಕಾರ್ಬನ್ ಅಟ್ಯಾಚ್ ಟು 2 carbons ಆಗಿದ್ದರೆ ಒಂದು ಹೈಡ್ರೋಜನ್ ಬರ್ತೀನಿ, ಒಂದು OH ಬರ್ತೀನಿ. ಹೌದಾ? ಇಫ್ ಅ ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು 2 carbons, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ. ಓಕೆ, if a carbon attached to 3 carbons, then it is called as what? Tertiary. Yes, are you getting the idea? If a carbon which is directly connected to the OH group is connected with only one carbon, then it is called as primary. If 2 carbons, then it is called as secondary. If 3 carbons, then it is called as tertiary. Yes, so these are the classifications of alcohols. Next we can come for the allylic alcohol. Okay, allylic alcohol ಅಂದರೆ ಏನ್ರಿ ಅಂತ ಕೇಳ್ಕೋದ್ರೆ, a carbon which is directly connected to the OH group. ಆ ಕಾರ್ಬನ್ನ ಬಿಟ್ಟು, ಆ ಕಾರ್ಬನ್ ಹೊರತುಪಡಿಸಿ ನೆಕ್ಸ್ಟ್ ಕಾರ್ಬನ್ಗೆ ಏನಾದರೂ ಡಬಲ್ ಬಾಂಡ್ ಇದ್ದರೆ, ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಲೈಲಿಕ್ ಕಾರ್ಬನ್. ಅಂದರೆ ಏನು ಹೇಳ್ರಿ? ಅಲೈಲಿಕ್ ಆಲ್ಕೋಹಾಲ್ ಅಂದರೆ ಏನು ರೀ? ಅ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಆಲ್ಕೋಹಾಲ್. ಓಕೆ, ಆ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಆಲ್ಕೋಹಾಲ್. ಆ ಕಾರ್ಬನ್ನ ಬಿಟ್ಟು ನೆಕ್ಸ್ಟ್ ಕಾರ್ಬನ್ಗೆ ಏನಾದರೂ ಡಬಲ್ ಬಾಂಡ್ ಇದ್ದರೆ, ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಲೈಲಿಕ್ ಆಲ್ಕೋಹಾಲ್. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ಬೆಂಜೈಲಿಕ್. ನೆಕ್ಸ್ಟ್ ಏನಂತೀವಿ ನಾವು? ಬೆಂಜೈಲಿಕ್ ಅಂದರೆ ಏನು ರೀ? ಅ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಆಲ್ಕೋಹಾಲ್. ಆ ಕಾರ್ಬನ್ನಿಗೆ ಏನಾದರೂ ಬೆಂಜಿನ್ ರಿಂಗ್ ಇದ್ದರೆ, ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೆಂಜೈಲಿಕ್ ಆಲ್ಕೋಹಾಲ್.
ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಬೆಂಜಾಲಿಕ್ ಆಲ್ಕೋಹಾಲ್. ಈಗ ನೋಡೋಕೆ ಹೋದರೆ ಈ ಕಾರ್ಬನ್ನು ಏನೈತ್ರಿ sp3 ಇರುತ್ತೆ, ಈ ಕಾರ್ಬನ್ನು sp3 ಇರುತ್ತೆ, ಈ ಕಾರ್ಬನ್ನು sp3 ಆ್ಯಸ್ ವೆಲ್ ಆ್ಯಸ್ ಈ ಕಾರ್ಬನ್ ಕೂಡ ನಮ್ಗೆ ಏನು ಇರ್ತೈತೆ ರೀ sp3, ಈ ಕಾರ್ಬನ್ ಕೂಡ ನಮಗೆ sp3 ಇರುತ್ತೆ. ಸೊ ದೀಸ್ ಆಲ್ ಆರ್ ದಿ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಓಕೆ, ಯಾವುದು ರೀ ಆಲ್ಕೋಹಾಲ್ಸ್, ಅದರಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಸ್ ವೆಲ್ ಆಸ್ ಅಲೈನಿಕ್ ವಿಚ್ ಇಸ್ sp3 ಕಾರ್ಬನ್ ವಿಚ್ ಇಸ್ ಅ ಕಾರ್ಬನ್ ವಿಚ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಆಲ್ಕೋಹಾಲ್, ಟು ದ್ಯಾಟ್ ಕಾರ್ಬನ್ ಟು ದಿ ನೆಕ್ಸ್ಟ್ ಆಫ್ ದಿ ಕಾರ್ಬನ್ ವಿಚ್ ವಿಲ್ ಬಿ ಡಬಲ್ ಬಾಂಡೆಡ್ ಕಾರ್ಬನ್. Okay, next will be benzylic carbon, benzylic alcohol. Okay, this carbon is also sp3. Okay, next will be vinylic alcohol. Vinylic carbon andre ಏನ್ರಿ, a carbon which is directly connected to alcohol. ಆ ಕಾರ್ಬನ್ಗೆ ಏನಾದರೂ ಡಬಲ್ ಬಾಂಡ್ ಇದ್ದರೆ then it is called as vinylic. ಹೌದಾ, ಈಗ ಈ ಕಾರ್ಬನ್ ಏನಿರ್ತೈತೆ ರೀ sp2 ಕಾರ್ಬನ್ ಇರ್ತೈತಿ, sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇರ್ತೈತಿ. ಓಕೆ, ಸೇಮ್ ಇಲ್ಲಿ ಅಲೈಲಿಕ್ಕಿಂತ ಏನಾಗಿರ್ತೈತಿ ರೀ, ಇದು ನೆಕ್ಸ್ಟ್ ಕಾರ್ಬನ್ನಿಗೆ ಡಬಲ್ ಬಾಂಡೆಡ್ ಇದ್ದರೆ ಇದು ಅದೇ ಕಾರ್ಬನ್ನಿಗೆ ಏನಾಗಿರ್ತೈತಿ ರೀ ಡಬಲ್ ಬಾಂಡೆಡ್ ಇರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಕಾಲ್ಡ್ ಎಸ್ ಫಿನಾಲ್ ಆಗಿದ್ರೆ, ಫಿನಾಲ್ ಅಂದರೆ ಏನು ರೀ, ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಏನು, ಬೆಂಜಿನ್ ರಿಂಗಿಗೆ ಏನಾದರೂ ಡೈರೆಕ್ಟಾಗಿ ನಮಗೂ OH ಕನೆಕ್ಟ್ ಆಗಿದ್ರೆ, ಆಲ್ಕೋಹಾಲಿಕ್ ಗ್ರೂಪ್ ಕನೆಕ್ಟ್ ಆಗಿದ್ರೆ, ದೆನ್ this is called as what, phenol. Then this carbon will be what, sp2 hybridized carbon. Okay, so this will be what, this will be classifications of alcohols. Okay, so ಇದನ್ನು ನೀವು ನೋಟ್ ಮಾಡ್ಕೊರಿ or else ಸ್ಕ್ರೀನ್ಶಾಟ್ ತಗೋರಿ. ಸೊ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ NEET, CET, JEE as well as for board examinations. ಓಕೆ, ನೆಕ್ಸ್ಟ್ ಹೋಗೋಣವಾಗಿದ್ದರೆ ಎಸ್. ಸೊ ಇಲ್ಲಿ ಅದೇ ರೀತಿ ಹೇಳಿದ್ದಾರೆ, ದಿಸ್ ಈಸ್ ಆಲ್ಸೋ ಕ್ಲಾಸಿಫಿಕೇಷನ್ಸ್ ಆಫ್ ಸೇಮ್. ಇಲ್ಲಿ ನೋಡಿರಿ, ಇಂದ sp2 sp3 ಇಂದ ನಮಗೇನು ಮಾಡ್ಯಾರ ರೀ, ಕ್ಲಾಸಿಫೈಡ್ ಮಾಡಿದ್ದಾರೆ. ದೆನ್ ದೇರ್ ವಿಲ್ ಬಿ ಸಮ್ ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ವಿಚ್ ವಿಲ್ ಬಿ ಮೊನೋಹೈಡ್ರಿಕ್, ದೆನ್ ಡೈಹೈಡ್ರಿಕ್ ಆ್ಯಂಡ್ ದೆನ್ ಟ್ರೈಹೈಡ್ರಿಕ್. ಎಷ್ಟು OH ಗ್ರೂಪ್ ಇದ್ದಾವೆ ಅದರ ಮೇಲೆ ನಾವು ಮೋನೋ, ಡೈ ಮತ್ತು ಟ್ರೈ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಓಕೆ, next will be nomenclature, IUPAC nomenclature of alcohols. ಹೇಗೆ IUPAC nomenclature ಆಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ನಿಮ್ಗೆ IUPAC nomenclature ಬರೋಕ್ಕಿಂತ ಮುಂಚೆ ನಿಮ್ಗೆ ಹಿಂಗೆ ಗೊತ್ತಿರ್ಬೇಕು ರೀ, ಕಾರ್ಬನ್ nomenclature ಗೊತ್ತಿರಬೇಕು. IUPAC nomenclature ಅಂದರೆ ಹೈಡ್ರೋಕಾರ್ಬನ್ಸ್ ಹೇಗೆ ಬರಿತೀವಿ ಅಂದರೆ ಏನು ರೀ, ಮಿಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಈ ರೀತಿ. ಮಿಥೇನ್ ಅಂದರೆ ಏನು, ಮಿಥೀನ್ ಅಂದರೆ ಏನು, ಮಿಥೈಲ್ ಅಂತ ಯಾವಾಗ ಬರುತ್ತೆ. ಓಕೆ, ಕಾಮನ್ ನೇಮ್ ಇದ್ದಾಗ ಯಾವಾಗಿದ್ರೂ ನಾವು ಮಿಥೈಲ್, ಇಥೈಲ್, ಪ್ರೊಪೈಲ್, ಬ್ಯೂಟೈಲ್ ಅಂತ ಬಳಸ್ತೀವಿ. IUPAC ನೇಮ್ ಇದ್ದಾಗ ಮಿಥೇನ್, ಇಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ ನಾವು ಬಳಸ್ತೀವಿ. ಓಕೆ, ಸೊ ಈಗ ಏನು ಮಾಡ್ತೀವಿ ನೋಡ್ರಿ, ಇಲ್ಲಿ CH3. ಹೌದಾ, ಒಂದು CH3 ಒಂದು ಕಾರ್ಬನ್ನಿಗೆ ಆಲ್ಕೋಹಾಲ್ ಗ್ರೂಪ್ ಕನೆಕ್ಟ್ ಇರೋದ್ರಿಂದ ನಾವೇನಿದ್ದೀವಿ ಇಲ್ಲಿ ಮಿಥೈಲ್ ಆಲ್ಕೋಹಾಲ್ ವಿಚ್ ವಿಲ್ ಬಿ ಅ ಕಾಮನ್ ನೇಮ್ or else ಮಿಥನಾಲ್. ಏನಂದ್ರೆ ಇಲ್ಲಿ ಮಿಥನಾಲ್. ಹೌದಾ, ಸೊ ಒಂದೇ ಒಂದು OH ಗ್ರೂಪ್ ಕನೆಕ್ಟ್ ಇರೋದ್ರಿಂದ ನಾವೇನು ಹಾಕಲಿಲ್ಲ, ಇಲ್ಲಿ ಹಾಕಲಿಲ್ಲ ನೋಡಿರಿ, METHANE ಹಾಕಿದರೆ ಮಿಥೇನ್. ಹೌದಾ, ಬಟ್ ಓನ್ಲಿ ಒನ್ ಆಲ್ಕೋಹಾಲ್ ಗ್ರೂಪ್ ಕನೆಕ್ಟ್ ಇರೋದ್ರಿಂದ ನಾವೇನು ಮಾಡ್ತೀವಿ ರೀ, ನ ಬರೋಂಗಿಲ್ಲ. ವಿ ವಿಲ್ ರಿಪ್ಲೇಸ್ ದಟ್ ವಿತ್ OL ಗ್ರೂಪ್. ಓಕೆ, ನೋಡಿ ಇಲ್ಲಿ ಹೇಳಿದ್ದಾರೆ, ಹಿಯರ್ will be not written. ನೋಡ್ರಿ, the alcohols is not written with the entry suffix OL. ತೆಗೆದು ನಾವೇನಾಗ್ತೀವಿ ರೀ, OL ಹಾಕ್ತೀವಿ. ಓಕೆ, ಯಾವಾಗಿರೋದು, when there will be only one OH group is there. ಓಕೆ, ನೆಕ್ಸ್ಟ್ ಬರ್ರಿ, CH3 CH2 CH2. now there is 3 carbon atoms are there which is directly connected to OH. ಹೌದಾ, ಹಾಗಿದ್ರೆ ಏನಂತಾರೆ ಇದಕ್ಕೆ, ದೇರ್ ವಿಲ್ ಬಿ ಸ್ಟ್ರೇಟ್ ಚೈನ್, ಸೊ ದ್ಯಾಟ್ N ಪ್ರೊಪೈಲ್ ಆಲ್ಕೋಹಾಲ್. ಅದೇನೋ IUPAC ನೇಮ್ ಬಂದರೆ ಏನಾಗುತ್ತೆ ಇದಕ್ಕೂ ಪ್ರೊಪೆನಾಲ್. ಹೌದಾ, ಪ್ರೊಪೆನ್ ಬರಲ್ಲ, ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಆಲ್ಕೋಹಾಲ್ ಪ್ರೊಪೇನ್. ಈಗ ನಾವೇನಾದರೂ ನೇಮಿಂಗ್ ನಂಬರಿಂಗ್ ಮಾಡಬೇಕಾದ್ರೆ ಹಿಯರ್ ಇಟ್ ವಿಲ್ ಬಿ 1 2 3, ಬಿಕಾಸ್ ನಾವೇನು ಮಾಡ್ತೀವಿ ರೀ, OH ಗ್ರೂಪಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತೀವಿ, ಅಂದರೆ ಲೋವೆಸ್ಟ್ ನಂಬರಿಂಗ್. ಓಕೆ, ಸೊ ಪ್ರೊಪೇನ್ 1 ಆಲ್, ರೈಟ್. ಸೊ ಈಗ ಬರ್ರಿ, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಇದಕ್ಕೆ ಏನಂತಾರೆ ರೀ, ಐಸೋಪ್ರೊಪೈಲ್ ಆಲ್ಕೋಹಾಲ್. ಓಕೆ, ಇದಕ್ಕೆ ಏನಂತಾರೆ ರೀ, ಐಸೋಪ್ರೊಪೈಲ್ ಆಲ್ಕೋಹಾಲ್.
ಅಂದರೆ ಸೆಕೆಂಡ್ ಕಾರ್ಬನ್ಗೆ ಏನಾದರೂ ಓ ಎಚ್ ಗ್ರೂಪ್ ಅಟ್ಯಾಚ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಐಸೋ. ಓಕೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಐಸೋ. ಇಫ್ ಏನಾದರೂ 3 ಕಾರ್ಬನ್ ಇದ್ದು ಅದರಲ್ಲಿ ಸೆಕೆಂಡ್ ಕಾರ್ಬನ್ ಇದ್ರೆ ಇಟ್ ಇಸ್ ಕಾಲ್ಡ್ ಐಸೋ. ಇಲ್ಲಿ ನೋಡಿರಿ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಇದೆ, ಬಟ್ ಹಿಯರ್ ಇಟ್ ಈಸ್ ನಾಟ್ ಎ ಕಂಟೈನಿಂಗ್ 3 ಕಾರ್ಬನ್ಸ್. ಓಕೆ, ಅಂದ್ರೆ ಏನು ರೀ, ಲಾಸ್ಟ್ ಕಾರ್ಬನ್ನುಕ್ಕಿಂತ ನೆಕ್ಸ್ಟ್ ಕಾರ್ಬನ್ನು ಇರಬೇಕು, ದೆನ್ ಇಟ್ ವಿಲ್ ಬಿ ಸೆಕೆಂಡ್ ಕಾರ್ಬನ್ ಆಲ್ಸೋ, ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಐಸೋ. ಅದಿಲ್ಲಪ್ಪ ಅಂದರೆ ಇಲ್ಲಿ ನೋಡಿರಿ ಏನಾಗ್ತೈತಿ, ದಿಸ್ ಈಸ್ ಆಲ್ಸೋ ಸೆಕೆಂಡ್ ಕಾರ್ಬನ್, ಸೊ ದಿಟ್ ಇಸ್ ಕಾಲ್ಡ್ ಆಸ್ ಐಸೋಬ್ಯೂಟೈಲ್. ಓಕೆ, ಅದೇನಾದರೂ ನಮಗೆ ಒಂದೇ ಕಾರ್ಬನ್ಗೆ ಏನಾದರೂ 3 CH ಗ್ರೂಪ್ ಇದ್ದರೆ ದಿಸ್ ಇಸ್ ಕಾಲ್ಡ್ ಆಸ್ ಟರ್ಷರಿ. ಓಕೆ, ಈ ರೀತಿ ನಮ್ಗೆ ಏನಾಗ್ತೈತಿ ರೀ, ದೇರ್ ವಿಲ್ ಬಿ ಕ್ಲಾಸಿಫಿಕೇಷನ್ ಆಗ್ತಾ ಹೋಗ್ತೈತಿ. ಓಕೆ, ನೆಕ್ಸ್ಟ್ ಬನ್ನಿ ಇಲ್ಲಿ ಮಕ್ಕಳೇ, ನೋಡಿರಿ ಇಲ್ಲಿ ದಿಸ್ ಐಸೋಪ್ರೊಪೈಲ್ ಆಲ್ಕೋಹಾಲ್ಗೆ ನಾವೇನಂತೀವಿ ರೀ, ನೋಡಿರಿ ಇಲ್ಲಿ 1 2 3 ಹೀಗೆ ಮಾಡಿದ್ರು ನಾವು ಸೆಕೆಂಡ್ ಪೊಸಿಷನ್ಗೆ ಬರ್ತೈತಿ. ಈ ರೀತಿ ನಂಬರಿಂಗ್ ಮಾಡಿದ್ರೆ ನಮ್ಗೆ ಏನು ಹೋಗ್ತೈತಿ ರೀ, ಸೆಕೆಂಡ್ ಪೊಸಿಷನ್ಗೆ ಬರ್ತೈತಿ. ಸೊ ದೇರ್ ವಿಲ್ ಬಿ ಪ್ರೊಪೇನ್ ಟು ಆಲ್, ದಿಸ್ ಇಸ್ ಕಾಲ್ಡ್ ಆಸ್ ಪ್ರೊಪೇನ್ ಟು ಆಲ್. ನೆಕ್ಸ್ಟ್ ಬನ್ನಿ ಇಲ್ಲಿ 1 2 3 4, ಸೊ ದ್ಯಾಟ್ ಬ್ಯೂಟೇನ್ 1 ಆಲ್. ಸೇಮ್ 1 2 3 ಇಲ್ಲಿ ಹಿಂಗಾಗಲ್ಲ, ಬಿಕಾಸ್ ಥರ್ಡ್ ಪೊಸಿಷನ್ ಬರ್ತೈತಿ. ಇಲ್ಲಿಂದ ಬಂದರೆ 1 2 3 4, ಎಸ್ ಸೆಕೆಂಡ್ ಪೊಸಿಷನ್ಗೆ ಬಂತು, ಸೊ ದ್ಯಾಟ್ ಬ್ಯೂಟೇನ್ ಟು ಆಲ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್. ಬಿಕಾಸ್ ಇಲ್ಲಿ ನೋಡಿರಿ ಮಕ್ಕಳೇ ಏನೈತಿ ರೀ, ಒಂದು ಕಾರ್ಬನ್ ಜಾಸ್ತಿ ಐತಿ ಆ್ಯಸ್ ಕಂಪೇರ್ಡ್ ಟು ದೀಸ್ ಬೋತ್. ಇಲ್ಲಿ ಏನಾಯ್ತು ರೀ, ಒಂದು ಕಾರ್ಬನ್ ಜಾಸ್ತಿ ಇರೋದ್ರಿಂದ ಇದೇನಾಗಲಿಲ್ಲ ರೀ, ಲಾಸ್ಟಿಂದ ಸೆಕೆಂಡ್ ಕಾರ್ಬನಿಗೆ ಆಗಿಲ್ಲ, ಲಾಸ್ಟಿಂದ ನೆಕ್ಸ್ಟ್ ಕಾರ್ಬನ್ಗೆ ಆಗಿಲ್ಲ, ಸೊ ದ್ಯಾಟ್ ಇಲ್ಲಿ ಐಸೋ ಬರೋದಿಲ್ಲ. ಇದು ಸೆಕೆಂಡ್ ಕಾರ್ಬನ್ಗೆ ಇದೆ, ಬಟ್ ದೇಟ್ ವಿಲ್ ಬಿ 4 ಕಾರ್ಬನ್ಸ್. ಈ ರೀತಿ ಇದ್ದರೆ ಮಾತ್ರ ಐಸೋ ಬರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮಕ್ಕಳೇ, ಈಗ ನೋಡಿ ಹಿಯರ್ ದೇರ್ ಈಸ್ ಓನ್ಲಿ 1 2 3, ಕರೆಕ್ಟಾ? ದಿಸ್ ಈಸ್ ಕನೆಕ್ಟೆಡ್ ವಿತ್ ಅನದರ್ ಕಾರ್ಬನ್, ಹೌದಾ? ಸೊ ಈಗ ನಮ್ಗೇನು ಬರ್ತೈತೆ ರೀ, ದೇರ್ ಈಸ್ ಎ ಐಸೋಬ್ಯೂಟೈಲ್ ಆಲ್ಕೋಹಾಲ್. ನಾವು ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಐಸೋ, ಬಿಕಾಸ್ ಈಗ ಸೆಕೆಂಡ್ ಕಾರ್ಬನಿಗೆ ಏನಾಗೈತೆ ರೀ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಬಂದಿದೆ. ಸೆಕೆಂಡ್ ಕಾರ್ಬನಿಗೆ ಏನಾದರೂ ಸಬ್ಸ್ಟಿಟ್ಯೂಷನ್ ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ಐಸೋ. ನೋಡಿರಿ ಇಲ್ಲಿ 2 ಮಿಥೈಲ್, ಸೆಕೆಂಡ್ ಕಾರ್ಬನಿಗೆ ಏನಾಗಿದೆ ರೀ, ಸಬ್ಸ್ಟಿಟ್ಯೂಷನ್ ಇದೆ. 2 ಮಿಥೈಲ್ ಪ್ರೊಪೇನ್ 1 ಆಲ್, 2 ಮಿಥೈಲ್, ಈಗ ನೋಡಿ ಇಲ್ಲಿಂದ ಮಾಡಿರಿ 1 2 3, 2 ಮಿಥೈಲ್ ಪ್ರೊಪೇನ್ 1 ಆಲ್, 2 ಮಿಥೈಲ್ ಪ್ರೊಪೇನ್ 1 ಆಲ್. ಓಕೆ, ಒಂದೇ ಒಂದು ಆಲ್ಕೋಹಾಲ್ ಇರೋದ್ರಿಂದ ಈ ಬರೆಯೋದಿಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ 1 2 3, ಎಸ್ 1 2 3 ಹೀಗಾದರೂ ಮಾಡ್ಬೋದು, ಹೀಗಾದರೂ ಮಾಡ್ಬೋದು. ಈಗ ಏನಾಗುತ್ತೆ ರೀ, ಸೆಕೆಂಡ್ ಕಾರ್ಬನ್ನಿಗೆ ಏನಾಗಿದೆ ರೀ, ಒಂದು ಸಬ್ಸ್ಟಿಟ್ಯೂಷೆಂಟ್ ಆಲ್ವೇಸ್ ಆಸ್ ಒಂದು ಆಲ್ಕೋಹಾಲ್ ಬರುತ್ತೆ. ಸೊ ದ್ಯಾಟ್ 2 ಮಿಥೈಲ್ ಪ್ರೊಪೇನ್ 2 ಮಿಥೈಲ್ ಪ್ರೊಪೇನ್ 2 ಆಲ್, 2 ಮಿಥೈಲ್ ಪ್ರೊಪೇನ್ 2 ಆಲ್. ಓಕೆ, ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ, ಈಗ 2 ಆಲ್ಕೋಹಾಲ್ ಇದೆ. ಸೊ ಈಗ ನಾವೇನು ಬರೀಬೇಕು, ಈ ಬರೀಬೇಕು. ಸೊ ದ್ಯಾಟ್ ನೋಡಿರಿ, ಇಥೇನ್ ವಾಟ್ 1 2, ಇಥೇನ್ 1 2 ಡೈ ಆಲ್. ಈಗ ನೋಡಿ ಈ ಬರೆದಿದ್ದಾರೆ ಇಲ್ಲಿ, ದೇರ್ ಈಸ್ ಇ. ಓಕೆ, ದಿಸ್ ಕಾಮನ್ ನೇಮ್ ಇಸ್ ಕಾಲ್ಡ್ ಆಸ್ ಇಥೈಲಿನ್ ಗ್ಲೈಕಾಲ್. ದಿಸ್ ಇಸ್ ಕಾಮನ್ ನೇಮ್ ಇಸ್ ಕಾಲ್ಡ್ ಆಸ್ ಇಥೈಲಿನ್ ಗ್ಲೈಕಾಲ್. ಸೇಮ್ ಇಲ್ಲಿ ಏನು ಬಂತು, ಈಗ 3 ಬಂತು, 3 ಆಲ್ ಇದೆ, ಹೌದಾ? ಸೊ ಈಗ ಬರ್ತದೆ ನೋಡಿರಿ 1 2 3 ಅಂತ, ಹೀಗಾದರೂ ನೀವು ಮಾಡ್ಬೋದು, 1 2 3 ಹೀಗಾದರೂ ನೀವು ಮಾಡ್ಬೋದು. ಸೊ ದ್ಯಾಟ್ ಪ್ರೊಪೇನ್ 1 2 3 ಟ್ರೈ ಆಲ್. ಈಗ ಮತ್ತು ಈ ಬಂತು, ಬಿಕಾಸ್ ಇಲ್ಲಿ ಏನಿದಾವೆ ರೀ, ಮೋರ್ ದೆನ್ 1 ಆಲ್ಕೋಹಾಲ್ ಗ್ರೂಪ್ ಇರೋದ್ರಿಂದ ಇಲ್ಲಿ ಏನು ಬರ್ತೈತಿ, 3 ಬರ್ತೈತಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಗ್ಲಿಸರಾಲ್. ಓಕೆ, ನೆಕ್ಸ್ಟ್ ಇದ್ರ ನೇಮಾಗಾದರೆ ನೆಕ್ಸ್ಟ್ ವಿಲ್ ಬಿ ವಾಟ್, ಫಿನಾಲ್ ಹೇಗೆ ಬರ್ತಪ್ಪ ಅಂತಂದರೆ, ನಾವು ಇಟ್ ಈಸ್ ಎ ವಾಟ್, ದಿಸ್ ಇಸ್ ಕಾಲ್ಡ್ ಆಸ್ ಫಿನಾಲ್ ವಿಚ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಆಲ್ಕೋಹಾಲ್, ಹೌದಾ? ಅದೇ ಏನಾದರೂ ಬೆಂಜಿನ್ ರಿಂಗಿಗೆ CH3 ಇದ್ದರೆ ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಆರ್ಥೋಕ್ರಿಸಾಲ್ ಆ್ಯಸ್ ಎ ಕಾಮನ್ ನೇಮ್, ಆರ್ ಎಲ್ಸ್ ಇಲ್ಲಿ ನೋಡಿ, ಇಲ್ಲಿಂದ ನೇಮಿಂಗ್ ಮಾಡಿದರೆ ಏನಾಗ್ತದೆ ಹೇಳ್ರಿ, 1 2 here 1 2, so 2 methyl phenol, this is called as 1 2 3 methyl phenol. Here it will be 1 2 3 4 methyl phenol, ಹೌದಾ? ಅದೇ ರೀತಿ ಇಲ್ಲಿ ಬಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾಟಕಾಲ್. ಒಂದೇ ಬೆಂಜಿನ್ ರಿಂಗಿಗೆ ಏನಾದರೂ 2 ಸೇಮ್ ಫಂಕ್ಷನಲ್ ಗ್ರೂಪ್ ಇದ್ದರೆ, ಅದು ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕ್ಯಾಟಕಾಲ್.
ಇಫ್ ಅದು ಆರ್ಥೋ ಪೊಸಿಷನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಕೆಟಕಾಲ್. ಇಫ್ ಏನಾದರೂ ಮೆಟಾ ಪೊಸಿಷನ್ದಲ್ಲಿದ್ದರೆ ದಟ್ ಈಸ್ ಕಾಲ್ಡ್ ಆಸ್ ರೆಸೋಸಿನಾಲ್. ಆ್ಯಂಡ್ ಇಫ್ ಏನಾದರೂ ಪ್ಯಾರಾ ಪೊಸಿಷನ್ದಲ್ಲಿದ್ದರೆ ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಕಿನಾನ್ ಆರ್ ಎಲ್ಸ್ ಕ್ವಿನಾಲ್. ಓಕೆ, ಈ ರೀತಿ ನಾವೇನಾಗ್ತೈತ್ರಿ ದೇರ್ ವಿಲ್ ಬಿ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸ್. ಸೇಮ್ ಬೆಂಜಿನ್ 1,2 ಡಯಾಲ್, ಬೆಂಜಿನ್ 1,3 ಡಯಾಲ್, ಬೆಂಜಿನ್ 1,4 ಡಯಾಲ್. ಓಕೆ, so next will be what? Structure of functional group. Okay, so here there will be a methanol which will be alcohol, right? ಸೊ ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ ಈ ಆಲ್ಕೋಹಾಲ್ಗೆ ಏನು OH ಇದೆ ಅಲ್ವಾ, ದಿಸ್ OH ಆ್ಯಂಡ್ ಹಿಯರ್ OR. ಎಸ್, ಅಂದರೆ ಈ ಆಲ್ಕೋಹಾಲ್ ಈ O ಮತ್ತು ಈ C. ಸೊ ನಾವು ಡಿಸ್ಕಸ್ ಅಬೌಟ್ ದಿ ಸ್ಟ್ರಕ್ಚರ್ಸ್ ಆಫ್ ಫಂಕ್ಷನಲ್ ಗ್ರೂಪ್. ಓಕೆ, ಸ್ಟ್ರಕ್ಚರ್ ಆಫ್ ಫಂಕ್ಷನಲ್ ಗ್ರೂಪ್ನಲ್ಲಿ ಏನಾಗ್ತೈತಪ್ಪ ಅಂದರೆ ಈ ಆಕ್ಸಿಜನ್ connected to carbon, this oxygen is connected to hydrogen. So this is what? sp3 hybridized. ಹೌದಾ? ಸೊ sp3 hybridized ಇರೋದ್ರಿಂದ ಇದೇನಾಗ್ತೈತೆ ರೀ, ನಾರ್ಮಲ್ ಆಗಿ ಎಷ್ಟು ಇರಬೇಕಾಯ್ತದು 109 ಡಿಗ್ರಿ 28 ಮಿನಿಟ್ ಇರಬೇಕಾಯ್ತು. ಹೌದಾ? 109 ಡಿಗ್ರಿ 28 ಮಿನಿಟ್ ಇರಬೇಕಾಯ್ತು. ಹೌದಾ? ಬಟ್ ಎಷ್ಟಾಗ್ತಿದೆ ಇದು 108.90 ಬಿಕಾಸ್ ಆಫ್ ವಾಟ್? ಸ್ಟೆರಿಕ್ ಹಿಂಡ್ರೆನ್ಸ್ ರಿಪಲ್ಷನ್. ಹೌದಾ? ಬಿಕಾಸ್ ಆಫ್ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ರಿಪಲ್ಷನ್ ಆಗೋದ್ರಿಂದ ಇದೇನಾಗ್ತೈತೆ ರೀ, ಆ್ಯಂಗಲ್ ಇಲ್ಲಿ ಕಡಿಮೆ ಆಗುತ್ತೆ. ವೇರ್ ಆ್ಯಸ್ ಫಿನಾಲ್ಗೆ ಬಂದರೆ ದೇರ್ ವಿಲ್ ಬಿ ರೆಸೊನೆನ್ಸ್, ದೇರ್ ವಿಲ್ ಬಿ ವಾಟ್? ಅರೋಮೆಟಿಕ್ ರಿಂಗ್. ಸೊ ಇದರಿಂದ ಏನಾಗ್ತೈತೆ ರೀ, ದೇರ್ ವಿಲ್ ಬಿ ಕಾಂಜುಗೇಷನ್ ಆಗುತ್ತೆ. ಹೌದಾ? ಆ್ಯಸ್ ವೆಲ್ ಆ್ಯಸ್ ಮತ್ತೇನೈತೆ ರೀ ಇಲ್ಲಿ ಬಿಕಾಸ್ ಆಫ್ sp2 ಹೈಬ್ರಿಡೈಸ್ ಕಾರ್ಬನ್. ಇಲ್ಲಿ sp3 ಇದೆ, ಇಲ್ಲಿ sp2 ಇದೆ. ಸೊ ದ್ಯಾಟ್ ಬಾಂಡ್ ಆ್ಯಂಗಲ್ ಸ್ಲೈಟ್ಲಿ ಇನ್ಕ್ರೀಸಸ್. ನೋಡಿ ಇಲ್ಲಿ 9 ಡಿಗ್ರಿ 9 ಮಿನಿಟ್ ಇರೋದ್ರಿಂದ ಇಲ್ಲಿ ಏನಾಗತ್ತೆ ರೀ 109 ಆಗುತ್ತೆ. ಓಕೆ, ದಿಸ್ ಈಸ್ ದ ವಾಟ್? ಈಥರ್. ಇದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ನಾವು ಜಸ್ಟ್ ಏನು ಮಾಡೋಣ ಈಗ, ಆಲ್ಕೋಹಾಲ್ ಮತ್ತು ಫಿನಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಇಯರ್ ಇಲ್ಲಿ ಅದನ್ನ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. 109 ಡಿಗ್ರಿ 28 ಮಿನಿಟ್ ಇರಬೇಕಾಗಿತ್ತು ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ದಿ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ದಟ್ ಈಸ್ ಲೋನ್ ಪೇರ್ಸ್. ರೋನ್ಸಲ್ಲಿ ರಿಪಲ್ಷನ್ ಆಗೋದ್ರಿಂದ ಅದೇನಾಯ್ತು ರೀ 108.9 ಮಿನಿಟ್ ಆಯಿತು. ಓಕೆ, ದೆನ್ ಬಿಕಾಸ್ ಆಫ್ ಹಿಯರ್ ಏನೈತೆ ರೀ, ಬಿಕಾಸ್ ಆಫ್ sp2 ಹೈಬ್ರಿಡೈಸ್ಡ್ ಆ್ಯಂಡ್ ದೆನ್ ಬಿಕಾಸ್ ಆಫ್ ಕಾಂಜುಗೇಷನ್ ಆರ್ ಎಲ್ಸ್ ರೆಸೊನೆನ್ಸ್ ಬೈ ದಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಅದೇನಾಯ್ತು ರೀ ಅಗೇನ್ ಸ್ಲೈಟ್ಲಿ ಇನ್ಕ್ರೀಸ್ ಆಯಿತು. ಓಕೆ, ಆ್ಯಂಡ್ ದಿಸ್ ಪಾರ್ಟ್ ಫಾರ್ ದಿ ಈಥರ್ಸ್. ಓಕೆ, ಇದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್. Next will be preparation of alcohols. This is by the what? Acid catalyzed hydration. ನಾವು ಯಾವಾಗಾದರೂ ಏನಿದು ಅಲ್ಕೀನ್ ಡಬಲ್ ಬಾಂಡೆಡಿಂದ ಆಲ್ಕೋಹಾಲ್ ಮಾಡಬೇಕಾದ್ರೆ ನಮಗೇನಾಕೈತ್ರಿ ಇಲ್ಲಿ ಹೈಡ್ರೇಷನ್ ಆಕೈತಿ. ಓಕೆ, ಇದೇ ಸೇಮ್ ಇದೇನಾಕೈತ್ರಿ, ದಿಸ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ದಿಸ್ ಈಸ್ ಆಫ್ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಇದೇನ್ರಿ ಇದು ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಲ್ಕೀನಿಂದ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹೌದಾ? ಇನ್ನೊಂದು ಬರ್ತೈತೆ ರಿಯಾಕ್ಷನ್, ಅದೇನು ರೀ ರಿಯಾಕ್ಷನ್ ಬೈ ಆಲ್ಕೋಹಾಲ್. ಅವಾಗೇನಾಕೈತೆ ರೀ ಆಲ್ಕೋಹಾಲ್ನಿಂದ ನಾವೇನು ಮಾಡ್ತೀವಿ ಅವಾಗ ಅಲ್ಕೀನ್ ಮಾಡ್ತೀವಿ. ಆ ಟೈಮಲ್ಲಿ ಏನಾಕೈತೆ ರೀ ಡಿಹೈಡ್ರೇಷನ್ ಆಕೈತಿ. ಹೌದಾ? ಹೈಡ್ರೇಷನ್ ಅಂದ್ರೇನು? ಅಲ್ಕೀನಿಂದ ಆಲ್ಕೋಹಾಲ್ ಮಾಡೋಕ್ಕೆ ಹೈಡ್ರೇಷನ್ ಅಂತಾರೆ. ಅದೇ ಉಲ್ಟಾ ಆಲ್ಕೋಹಾಲಿಂದ ಅಲ್ಕಿನ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ಡಿಹೈಡ್ರೇಷನ್. ಅದನ್ನು ನಾವು ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ಅಂತ ನೆಕ್ಸ್ಟ್ ಕಲಿತೀವಿ. ಓಕೆ, ಸೊ ಹಿಯರ್ ಏನಾಕೈತಿ ರೀ ಬೈ ಆ್ಯಸಿಡ್ ಕೆಟಲೈಸ್ಡ್ ರಿಯಾಕ್ಷನ್. ಸೊ ಇಲ್ಲಿ ಏನೈತಿ ಅಲ್ಕಿನ್ ಈಸ್ ವಾಟ್? ಹೈಡ್ರೇಷನ್. ಅಲ್ಕಿನ್ ಈಸ್ ಹೈಡ್ರೇಷನ್. ಹೌದಾ? ಹೈಡ್ರೇಷನ್ ಆಫ್ ಅಲ್ಕಿನ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಕೆಟಲೈಸ್. ಹೌದಾ? ಸೊ ಅವಾಗ ಏನು ಫಾರ್ಮೇಷನ್ ಆಕೈತಿ ನಮಗೆ ಆಲ್ಕೋಹಾಲ್ ಫಾರ್ಮೇಷನ್ ಆಕೈತಿ. ಅವಾಗ ಏನಕೈತಿ ಆಲ್ಕೋಹಾಲ್ ಫಾರ್ಮೇಷನ್ ಆಕೈತಿ. ಓಕೆ, ಸೇಮ್ ಇದೆ ಇಲ್ಲಿ ಏನಾಕೈತಿ ನಮ್ಗೆ ದಿಸ್ ಕಾರ್ಬನ್. ಹೌದಾ? ಇಲ್ಲಿ ನಮಗೆ ಒಂದು H ಬರ್ತೈತಿ ಈ ಕಾರ್ಬನ್ಗೆ ಬೈ ದಿ ವಾಟ್? ಇದು ಹೆಂಗೆ ರಿಯಾಕ್ಷನ್ ಹೆಂಗಾಕೈತಿ ಅಂತಂದರೆ ಹಿಯರ್ ಸಿ ಡಬಲ್ ಬಾಂಡ್ ಸಿ, ನಾ ಏನು ಮಾಡ್ತೀನಿ ರೀ CH2 ತೊತೀನಿ. ಓಕೆ, ಇದನ್ನು ನಾನು ಹೈಡ್ರೋಲೈಸಿಸ್ ಮಾಡಿದಾಗ H+ OH- ಅಂತ ಮಾಡ್ತೀನಿ. H+ ಮತ್ತು OH- ಅಂತ ಮಾಡ್ತೀನಿ. ಬಿಕಾಸ್ ಆಫ್ ವಾಟ್? ಡಬಲ್ ಬಾಂಡೆಡ್. ಹಿಯರ್ ಬಿಕಾಸ್ ಆಫ್ ಡಬಲ್ ಬಾಂಡೆಡ್ ಇದೇನಾಗ್ತೈತೆ ರೀ ಒಂದು ಹೈಡ್ರೋಜನ್ ಅಟ್ಯಾಕ್ ಮಾಡ್ತೈತಿ. ಈ 2 ಕಾರ್ಬನ್ನಲ್ಲಿ ಒಂದು ಕಾರ್ಬನ್ ಏನಾಗ್ತೈತೆ ಈಗ ಹೈಡ್ರೋಜನ್ ತೊಗೊಂಡು sp3
ಇನ್ನೊಂದು sp2. ಓಕೆ, ಈಗ ನೋಡಿರಿ OH ಮೈನಸ್ ಐತಿ, ಹೌದಾ? ನಾವು ದಿಸ್ OH ಮೈನಸ್ ವಿಲ್ ಅಟ್ಯಾಕ್ ಟು ದ್ಯಾಟ್ ಕಾರ್ಬನ್ ಅಕಾರ್ಡಿಂಗ್ ಟು ಮಾರ್ಕೋನಿಕಫ್ ರೂಲ್. ಏನಾಗತ್ತೆ ರೀ, ನೆಗೆಟಿವ್ ಪಾರ್ಟ್ ವಿಲ್ ಅಟ್ಯಾಕ್ ಟು ದ್ಯಾಟ್ ಕಾರ್ಬನ್ ವಿಚ್ ವಿಲ್ ಹ್ಯಾವ್ ದಿ ವಿಚ್ ವಿಲ್ ಹ್ಯಾವ್ ದಿ ನೆಗೆಟಿವ್ ಚಾರ್ಜ್, ಹೌದಾ? ಒಂದು ಅಂದರೆ ಲೆಸ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗ್ತೈತೆ ರೀ. ಸೊ ದೇರ್ ವಿಲ್ ಬಿ CH3 CH2OH. ಸೊ ಈ ರೀತಿ ನಮ್ಗೆ ಏನಾಗ್ತದೆ ರೀ, ಫಾರ್ಮೇಷನ್ ಆಫ್ ಅಕಾರ್ಡಿಂಗ್ ಟು ದಿ ಮಾರ್ಕೋನಿಕಫ್ ರೂಲ್ಸ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ alcohol will take place. Okay, next will be mechanism. ಈಗ ಇದು ಮೆಕ್ಯಾನಿಸಮ್ ನೋಡಬೇಕಾದ್ರೆ ಏನಾಗ್ತೈತೆ ರೀ, ನಮ್ಗೆ ಫಸ್ಟ್ ಏನು ಮಾಡ್ತೀವಿ ನಾವು, ಫಸ್ಟ್ ಸ್ಟೆಪ್ ವಿಲ್ ಬಿ ಪ್ರೋಟೋನೇಷನ್ ಆಫ್ ಅಲ್ಕಿನ್. ಫಸ್ಟ್ ಸ್ಟೆಪ್ ವಿಲ್ ಬಿ ಪ್ರೋಟೋನೇಷನ್ ಆಫ್ ಅಲ್ಕಿನ್. ಸೊ ಪ್ರೋಟೋನೇಷನ್ ಆಫ್ ಅಲ್ಕಿನ್ ಅಂದಾಗ ನಾವೇನು ಮಾಡ್ತೀವಿ ರೀ, ಇಲ್ಲಿ H3O+ ತೊಗೊತೀವಿ. ಸೊ ದ್ಯಾಟ್ H+ನ ರಿಲೀಸ್ ಮಾಡುತ್ತೆ ಆಸ್ ಎ ಕಾಂಜುಗೇಟೆಡ್ ಆ್ಯಸಿಡ್, ಹೌದಾ? ಸೊ ಈಗ ಏನಾಗ್ತೈತೆ ರೀ, ದೇರ್ ವಿಲ್ ಬಿ ಅಲ್ಕೀನ್. ದಿಸ್ ಅಲ್ಕೀನ್ ಈಸ್ ರಿಯಾಕ್ಟೆಡ್ ವಿತ್ ದ್ಯಾಟ್ ಆಫ್ ದಿ H3O+. ಈ ಅಲ್ಕೀನ ನಾವು H3O+ ಕೂಡ ರಿಯಾಕ್ಟ್ ಮಾಡಿದಾಗ ಏನಾಗತ್ತೆ ರೀ, ಇಲ್ಲಿರುವಂಥ ಡಬಲ್ ಬಾಂಡು ಇಲ್ಲಿರುವಂಥ ಎಲೆಕ್ಟ್ರೋಫೈಲ್ ಮೇಲೆ ಅಟ್ಯಾಕ್ ಮಾಡ್ತೈತಿ. ಒಂದು ಹೈಡ್ರೋಜನ್ ಏನಾಗ್ತೈತೆ ರೀ, ಇದು ರಿಲೀಸ್ ಮಾಡುತ್ತೆ. ದ್ಯಾಟ್ ಈಸ್ ಹೈಡ್ರೋಜನ್ ಈಸ್ ಅಬ್ಸ್ಟ್ರಾಕ್ಟೆಡ್ ಬೈ ದಿಸ್ ಅಲ್ಕೀನ್. ಸೊ ದ್ಯಾಟ್ ದೇರ್ ವಿಲ್ ಬಿ ಪ್ರೋಟೋನೇಷನ್ ಆಫ್ ಅಲ್ಕೀನ್ ಟು ಫಾರ್ಮ್ ದಿ ಕಾರ್ಬೋಕ್ಯಾಟಯಾನ್. ಈ ಎರಡು ಕಾರ್ಬನ್ನಲ್ಲಿ ಒಂದು ಕಾರ್ಬನ್ ಏನಾಗುತ್ತೈತೆ ರೀ, ಪ್ರೋಟೋನೇಷನ್ ಆಗುತ್ತೆ. ಇನ್ನೊಂದು ಕಾರ್ಬನ್ ಮೇಲೆ ಏನಾಗ್ತೈತೆ ರೀ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಕಾರ್ಬೋಕ್ಯಾಟಯಾನ್, ಹೌದಾ? ಪ್ಲಸ್ H2O ಫಾರ್ಮ್ ಆಕೈತಿ. ಆ್ಯಂಡ್ ಅಗೇನ್ ನಾವು ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಏನು ನಮಗೆ ಪ್ರಾಡಕ್ಟ್ ಬಂದಿರುತ್ತೋ ಅದನ್ನೇ ನಾವು ವಾಪಸ್ ಏನು ಮಾಡ್ತೀವಿ, ರಿಯಾಕ್ಟೆಂಟ್ಸ್ ಏನು ಮಾಡ್ಕೋತೀವಿ. ಓಕೆ, ನಾವು ದೇರ್ ಈಸ್ ಎ ಲೋನ್ ಪೇರ್. ಸೊ ದಿಸ್ ವಿಲ್ ಅಟ್ಯಾಕ್ ಆನ್ ದಿಸ್ ಕಾರ್ಬೋಕ್ಯಾಟಯಾನ್. ಈ ಕಾರ್ಬೋಕ್ಯಾಟಯಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಗೇನು ಫಾರ್ಮ್ ಆಕೈತೆ ರೀ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಇಲ್ಲಿ ನೋಡಿರಿ, OH ಗ್ರೂಪ್ ಏನ್ರಿ ವಾಟರ್ ಫಾರ್ಮೇಷನ್ ಆಕೈತಿ. ಅಂದರೆ ವಾಟರ್ ಈಸ್ ಡೈರೆಕ್ಟ್ಲಿ ಅಟ್ಯಾಕ್ಟ್ ಟು ದಿ ದಟ್ ಆಫ್ ದಿ ಕಾರ್ಬೋಕ್ಯಾಟಯಾನ್, ಹೌದು ರೀ? ಸೊ ಈಗ ಈ ಪ್ರಾಡಕ್ಟ್ನ ನಾವು ಏನು ಮಾಡ್ತೀವಿ, ವಾಪಸ್ ರಿಯಾಕ್ಟೆಂಟ್ ಸೈಡ್ನಲ್ಲಿ ಬರ್ಕೋತೀವಿ. ಓಕೆ, ಅಗೇನ್ ದೇರ್ ವಿಲ್ ಬಿ ಅಬ್ಸ್ಟ್ರಾಕ್ಷನ್ ಆಫ್ ದಿಸ್ ಹೈಡ್ರೋಜನ್, deprotonation of alcohol by this OH by this ವಾಟರ್ ಮಾಲಿಕ್ಯೂಲ್. ಇಲ್ಲಿ ಏನದಾವ ರೀ, ಲೋನ್ ಪೇರ್ಸ್ ಅದಾವು, ಹೌದಾ? ಈ ಲೋನ್ ಪೇರ್ಸಿಂದ ನಮ್ಗೇನಾಗ್ತೈತೆ ರೀ, ಈ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೋತೈತಿ. ಆಗ ಏನಾಗ್ತೈತೆ ರೀ, ಅಗೇನ್ H3O+ ಆಗ್ತೈತಿ. ಅಗೇನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಆಲ್ಕೋಹಾಲ್. ಸೊ ದಿಸ್ ಈಸ್ ದಿ ರಿವರ್ಸಿಬಲ್ ರಿಯಾಕ್ಷನ್. ಈ ರಿಯಾಕ್ಷನ್ ನಮಗೇನಾಗ್ಬೋದು ರೀ, ವಾಪಸ್ ಮತ್ತೆ ನೋಡ್ರಿ ಇಲ್ಲಿ ಮತ್ತೆ ಏನಾಗ್ತೈತೆ ನೋಡಿರಿ, ಇಲ್ಲಿರುವಂತಹ ಈ ಏನು ರೀ H3O+ ಒಂದು ಹೈಡ್ರೋಜನ್ನ ವಾಪಸ್ ಇದಕ್ಕೆ ಕೊಟ್ಟರೆ ಏನಾಗ್ತೈತೆ ರೀ, ಅಗೇನ್ ಫಾರ್ಮೇಷನ್ ಆಫ್ ವಾಟರ್ ಆಕೈತಿ. ಈ ವಾಟ್ರಿಂದ ನಾವೇನಾದರೂ ಹೊರಗಡೆ ಹೋಗಿ H2 ಆಗಿ ಹೊರಗಡೆ ಹೋಗ್ತೈತಿ. ಅಗೇನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್, ಈಗ ನೋಡಿರಿ, ಈಗ ಏನು ಮಾಡ್ತೀವಿ, ರಿಮೂವಲ್ ಆಫ್ ದಿಸ್ ಅಂತಂದರೆ ಡಿಹೈಡ್ರೇಷನ್. ಇಲ್ಲಿ ನಾವು ಹೈಡ್ರೇಷನ್ ಮಾಡಿದ್ವಿ, ಇಲ್ಲಿ ಡಿಹೈಡ್ರೇಷನ್ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಹೇಳ್ತಾ ಇದ್ದೀನಿ ಈಗ, ಹೌದಾ? ಡಿಹೈಡ್ರೇಷನ್, ರಿಮೂವಲ್ ಆಫ್ ವಾಟರ್ ಮಾಡಿದ್ವಿ. ಅಗೇನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಈ ಕಾರ್ಬೋಕ್ಯಾಟಯಾನ್ನ ನಾವೇನು ಇಲ್ಲಿ ಈ ರೀತಿ ನಾವೇನಾದರೂ ಇಲ್ಲಿ ಮೀನ್ಸ್ ದಿಸ್ ಇಸ್ ಕಾಲ್ಡ್ ಆ್ಯಸ್ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲಿರುವಂಥ ಹೈಡ್ರೋಜನ್ ಬಾಂಡ್ನ ಇಲ್ಲಿ ಹಾಕಿದರೆ ದಿರ್ ಇಸ್ ಫಾರ್ಮೇಷನ್ ಆಫ್ ಅಲ್ಕೀನ್. ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಲಿತೀವಿ. ಓಕೆ, ಸೊ ದಿಸ್ ವಿಲ್ ಬಿ ರಿವರ್ಸಿಬಲ್ ರಿಯಾಕ್ಷನ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 marks. ನೆಕ್ಸ್ಟ್ ವಿಲ್ ಬಿ ದಿಸ್ ಇಸ್ ಕಾಲ್ಡ್ ಆ್ಯಸ್ ಹೈಡ್ರೋಬೋರೇಷನ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ನ ನಾವು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ಬೇಕು ಅಂತಂದರೆ ಹೇಗೆ ಮಾಡ್ತೀವಿ ಅಂತಂದರೆ, ಈಸಿಯಾಗಿ ನೋಡ್ರಿ, ಈಗ ಏನಾಗ್ತೈತೆ ಇಲ್ಲಿ, ದೇರ್ ಈಸ್ ಫಾರ್ಮೇಷನ್ ಆಫ್ CH2 ಡಬಲ್ ಬಾಂಡ್ CH2. ಇಲ್ಲೇನಾಗ್ತೈತೆ ರೀ, ಇಲ್ಲೇನಾಗ್ತೈತೆ ರೀ, ದೇರ್ ಈಸ್ ಡಬಲ್ ಬಾಂಡೆಡ್ ಕಾರ್ಬನ್ ಇರ್ತೈತಿ. ಓಕೆ, ಇಲ್ಲಿ ಏನಾಗ್ತೈತಪ್ಪ ಅಂದರೆ ವಿ ವಿಲ್ ಟೇಕ್ ದಿ ಡೈಬೋರೆನ್, ವಿ ವಿಲ್ ಟೇಕ್ B2H6. ಏನಾಗ್ತೈತೆ ರೀ, ವಿ ವಿಲ್ ಟೇಕ್ ದಿ ಡೈಬೋರೆನ್ ಆ್ಯಂಡ್ ದೆನ್ H2O2 ಇನ್ ಪ್ರೆಸೆನ್ಸ್ ಆಫ್ OH. ಓಕೆ, ಏನಾಗ್ತೈತೆ ನೋಡ್ರಿ, H2O2 ಇನ್ ಪ್ರೆಸೆನ್ಸ್ ಆಫ್ OH ಮೈನಸ್ ತೊಗೊಂಡಾಗ ಏನಾಕೈತೆ ರೀ, ನೋಡಿರಿ, ಒಂದು ಹೈಡ್ರೋಜನ್ ಏನಾಕೈತಿ, ಒನ್ ಹೈಡ್ರೋಜನ್ ವಿಲ್ ಗೋ ಟು ದ್ಯಾಟ್ ಆಫ್ ದಿ ಕಾರ್ಬನ್ ಮೈನಸ್ ಚಾರ್ಜ್. ಅಗೇನ್ ದಿಸ್ OH ಮೈನಸ್ ಇಲ್ಲಿ ಪ್ಲಸ್ ಬರ್ತೈತಿ, ರೈಟ್? ದೇರ್ ಈಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ದಿಸ್ ವಿಲ್ ಅಟ್ಯಾಕ್ ಟು ದಿಸ್, ಸೊ ದ್ಯಾಟ್ CH3 CH2OH. ಸೊ ದಿಸ್ ವಿಲ್ ಬಿ ಹ್ಯಾಪನ್ಸ್. ಓಕೆ, ಇದನ್ನು ನಾವು ಇಲ್ಲಿ ನೋಡ್ರಿ, ಓಕೆ, ಇಲ್ಲಿದೆ ನೋಡಿರಿ, ಏನಂತಾರೆ ಇದಕ್ಕೆ
ಹೈಡ್ರೋಬೋರೇಷನ್ ಬೈ ಆಕ್ಸಿಡೇಷನ್. ಹೌದಾ? ಸೊ ಇಲ್ಲಿ ಏನಾಗ್ತೈತೆ ರೀ, ಡೈಬೋರಿನ್ ಇರ್ತದೆ ವಿಚ್ ವಿಲ್ ಬಿ ಅಟ್ಯಾಕ್ ವಿತ್ ದ ಅಲ್ಕಿನ್ಸ್. ಓಕೆ, ಈ ಅಲ್ಕಿನ್ ಮಾಡಿದಾಗ ಇಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಏನಾಗ್ತೈತೆ ರೀ, ದೇರ್ ವಿಲ್ ಬಿ ಅಕಾರ್ಡಿಂಗ್ ಟು ದಿ ವಾಟ್ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್. ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲಿಂದ ಇದು ಏನಾಗ್ತೈತೆ ರೀ, ದಿಸ್ ವಿಲ್ ಬಿ ಹ್ಯಾಪನ್ಸ್. ಓಕೆ ನೋಡಿರಿ, ವೇ ಅಪೋಸಿಟ್ ಟು ದ್ಯಾಟ್ ಆಫ್ ದಿ ವಾಟ್ ಮಾರ್ಕಾನಿಕ್ ಆಫ್ ರೂಲ್. ಓಕೆ, ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ ಸಿ ಹಿಯರ್ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ, ಓಕೆ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ ಇದೇನಾಗ್ತೈತೆ ರೀ, ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ವೇರ್ ದೇರ್ ವಿಲ್ ಬಿ ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂದ್ರೇನು, ದಟ್ ವಿಲ್ ಬಿ ಮಾರ್ಕಾನಿಕ್ ಆಫ್ ರೂಲ್. ಮೋರ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ವಿಲ್ ಬಿ ವಾಟ್ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್. ಸೊ ದಿಸ್ ಮೈನಸ್ ಚಾರ್ಜ್ ವಿಲ್ ಅಟ್ಯಾಕ್ ಟು ದ್ಯಾಟ್ ಕಾರ್ಬನ್ ವಿಚ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್. ಅಂದರೆ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತೈತಿ. ಇಲ್ಲಿ ಆಲ್ರೆಡಿ ನೋಡ್ರಿ, ಇಲ್ಲಿ ಲೀಸ್ಟ್ ಸಬ್ಸ್ಟಿಟ್ಯೂಷನ್ ಇದೆ. ಸೊ ಇಲ್ಲಿ ಬಂದು ದಿಸ್ OH ವಿಲ್ ಅಟ್ಯಾಕ್. ಸೊ ಈ ಸಿಂಪಲ್ ಆಗಿ ರಿಯಾಕ್ಷನ್ ಬರೆದು ಬಿಡ್ಬೋದು. ಓಕೆ, ಆ್ಯಸ್ ವೆಲ್ ಆಸ್ ಇಲ್ಲಿ ನೋಡಿ ಸೇಮ್, ಇಲ್ಲಿ ನೋಡಿರಿ CH3CH ಡಬಲ್ ಬಾಂಡ್ CH2 ಇದೆ, ಕರೆಕ್ಟಾ? ಸೊ ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ ನೋಡಿರಿ, ಇಲ್ಲಿ ಈ ಡಬಲ್ ಬಾಂಡಲ್ಲಿ ಎಸ್ 3 ಹೈಡ್ರೋಜನ್ ಇರೋದು. ಯಾವುದು ಇಲ್ಲಿ ಏನಿದೆ, ಒಂದೇ ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಇದೆ. ಸೊ OH group will attach to this carbon which has more hydrogens. Okay, right, that's it. ಇಲ್ಲಿ ಸೇಮ್ OH group will attach to that carbon which is more hydrogens. Okay, next will be what, from what carbonyl compounds. Next will be from carbonyl compounds. Carbonyl compounds ಅಂತಂದರೆ ಏನು ಬರ್ತಾವೆ ರೀ, ದೇರ್ ವಿಲ್ ಬಿ aldehydes, ketones, carboxylic acids and ethers. ಹೌದಾ? ಸೊ ಅದನ್ನು ನಾವೇನು ಮಾಡೋಣ್ರಿಲ್ಲ ನೋಡೋಣ್ರಿ. ಎಸ್, ಸಿ ಹಿಯರ್ ಫಸ್ಟ್ ವಿಲ್ ಬಿ ಟೇಕಿಂಗ್ ದಿ ಆಲ್ಡಿಹೈಡ್. ಆಲ್ಡಿಹೈಡ್ನ ನಾವು ಸಿಂಪಲ್ಲಾಗಿ ಏನು ಮಾಡ್ಬೋದು, PD/H2. PD/H2 ಅಂತ ರಿಡಕ್ಷನ್ ಮಾಡಿದರೆ ವಿಲ್ ಗಾಟ್, ನೋಡಿರಿ ಇಲ್ಲಿ CHO ಅಂತಿದೆ, ಕರೆಕ್ಟಾ? CHO ಅಂತಿದೆ. ಇಲ್ಲಿ ಬಂದು ಏನು ಮಾಡ್ತೈತ್ರಿ, ಇದು ಇದಕ್ಕೊಂದು ಹೈಡ್ರೋಜನ್ ಕೊಡ್ತೈತಿ, ಇದಕ್ಕೊಂದು ಹೈಡ್ರೋಜನ್ ಕೊಡ್ತೈತಿ. ಆಲ್ರೆಡಿ ಒಂದು ಹೈಡ್ರೋಜನ್ ಐತಿ, ಸೊ ಇಟ್ ವಿಲ್ ಫಾರ್ಮ್ ದಿ H2. ಇದಕ್ಕೊಂದು ಹೈಡ್ರೋಜನ್ನು, ಇದಕ್ಕೊಂದು ಹೈಡ್ರೋಜನ್ನು, ಇದಕ್ಕೆ OH. ದೇರ್ ವಿಲ್ ಬಿ RCH2OH. ಅಗೇನ್ ಕೀಟೋನ್ನ ನಾವೇನು ಮಾಡ್ತೀವಿ ರೀ, ಇಷ್ಟೇ ಸಾಲಂಗಿಲ್ಲ. ಸೊ ಅಗೇನ್ ನಾವೇನು ಮಾಡ್ತೀವಿ ರೀ, ಇಲ್ಲಿ NaBH4 ಇಂದ ನಾವೇನು ಮಾಡ್ತೀವಿ, ರಿಡಕ್ಷನ್ ಮಾಡ್ತೀವಿ. ಸೊ NaBH4 ಇಂದ ರಿಡಕ್ಷನ್ ಮಾಡಿದಾಗ ಏನಾಗೈತೆ ರೀ, ಅಗೇನ್ ಇದು ಸೇಮ್, ಇದಕ್ಕೊಂದು ಹೈಡ್ರೋಜನ್ ಕೊಡ್ತೈತಿ, ಇದಕ್ಕೊಂದು ಹೈಡ್ರೋಜನ್ ಕೊಡ್ತೈತಿ, RCHOH R'. ಓಕೆ, ಸಿಂಪಲ್. ಸೊ ಈಗ ನಾವು PD ಅಂತ ತೊಗೊಂಡ್ವಿ, ಫಸ್ಟಿಗೆ ಪ್ಯಾಲೇಡಿಯಮ್ ಮೆಟಲ್ ತೊಗೊಂಡ್ವಿ. ನೆಕ್ಸ್ಟ್ ವಿಲ್ ಬಿ NaBH4. ಎಸ್, ಈಗ ನಾವೇನಾದರೂ ವಾಟ್ ಆ್ಯಸಿಡ್ನ ನಾವು ರಿಡಕ್ಷನ್ ಮಾಡಬೇಕಾದ್ರೆ, ಆ್ಯಸಿಡ್ನ ನಾವೇನಾದರೂ ರಿಡಕ್ಷನ್ ಮಾಡಬೇಕಾದ್ರೆ ನಮಗೇನು ಬೇಕು ರೀ, ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಬೇಕು. ನಮಗೇನು ಬೇಕು, ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಬೇಕು. ನಮಗೆ NaBH4 ಇದರಷ್ಟು ಸಾಲ ಇಲ್ಲ. ಇದೇನಾಕೈತೆ ರೀ, ಇದು ಮೈಲ್ಡ್ ರಿಡ್ಯೂಸಿಂಗ್ ಏಜೆಂಟ್. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡ್ ತೊಗೋತೀವಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ರೀ, ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ, ಇದು ಏನಾದರೂ ಸ್ಟ್ರಾಂಗ್ ಇರೋದ್ರಿಂದ ನಮಗೇನು ಕೊಡ್ತಾಯಿದ್ರೆ, ಅದು ಈ ಕಾರ್ಬನ್ನಿಗೆ 2 ಹೈಡ್ರೋಜನ್, ಈ ಕಾರ್ಬನ್ಗೆ 2 ಹೈಡ್ರೋಜನ್, ಆ್ಯಂಡ್ ದೆನ್ ಈ ಆಕ್ಸಿಜನ್ಗೆ ಏನು ಮಾಡ್ತೈತೆ ರೀ, 2 ಹೈಡ್ರೋಜನ್. ಸೊ ಈ ಆಕ್ಸಿಜನ್ಗೆ 2 ಹೈಡ್ರೋಜನ್ ಕೊಟ್ಟಿದ್ದರಿಂದ H2 ಹೊರ ಹೋಗೈತಿ. ಈ ಕಾರ್ಬನ್ನಿಗೆ 2 ಹೈಡ್ರೋಜನ್ ಕೊಟ್ಟಿದ್ದರಿಂದ RCH2OH. ಈ ಆಕ್ಸಿಜನ್ಗೆ 2 ಹೈಡ್ರೋಜನ್ ಕೊಡ್ತೈತಿ. ಸೊ ಇದೇನಾಗೈತೆ ರೀ, H2 ಆಗಿ ಹೊರಗಡೆ ಹೋಗ್ತೈತಿ. ಓಕೆ, ಆ್ಯಂಡ್ ದೆನ್ ಇಫ್ ನಾವೇನಾದರೂ ಕಮರ್ಷಿಯಲಿ ತೊಗೋದ್ರೆ, ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಪ್ಪ ಅಂದರೆ ಈ ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗ್ತೈತೆ ರೀ, ಭಾಳ ಕಾಸ್ಟ್ಲಿ ಆಗ್ತೈತಿ. ಫಾರ್ ಕಮರ್ಷಿಯಲ್ ಪರ್ಪಸ್ ಇಟ್ ವಿಲ್ ನಾಟ್ ಓಕೆ, ಫಾರ್ ಲ್ಯಾಬ್ ಇಟ್ ವಿಲ್ ಬಿ ಓಕೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವಾಗ ಫಾರ್ ಕಮರ್ಷಿಯಲಿ ವಿ ವಿಲ್ ಯೂಸ್ ದಿಸ್ ವಾಟ್ ಆ್ಯಸಿಡ್ಸ್ನ ಏನು ಮಾಡ್ತೀವಿ, ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ ROH ತೊಗೊಂಡು ನಾವೇನು ಮಾಡಿದ್ರು, ಏನಾದರೂ ನಾವು ವಾಟ್ ಡಿಹೈಡ್ರೇಷನ್ ಮಾಡಿದ್ರಿ, ಇದರಿಂದ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡಿದ್ರಿ. ನೋಡಿರಿ ಏನು ಮಾಡ್ತೈತಿ, ಯಾವಾಗಿದ್ರು ಆಲ್ಕೋಹಾಲ್ Hನ ಕೊಡ್ತೈತಿ, ಈ ಆ್ಯಸಿಡ್ನ ಏನು ಮಾಡ್ತೈತಿ ರೀ, OHನ ಕೊಡ್ತೈತಿ. ರಿಮೂವ್ ಮಾಡಿದ್ರಿ, ವಿಲ್ ಗಾಟ್ ದಿ ವಾಟ್ ಈಥರ್ಸ್. ಹೌದಾ? ಈಥರ್ಸ್ ಇದು ಅಲ್ಲ, ಏನ್ರಿ ಇದು ಈಸ್ಟರ್ಸ್. ಹೌದಾ? ಏನ್ರಿ ಫಾರ್ಮೇಷನ್ ಆಫ್ ಈಸ್ಟರ್ಸ್ ಆಕೈತಿ, ರೈಟ್? ಈ ಈಸ್ಟರ್ಸು ನಾವೇನಾದರೂ H2 ಇನ್ ಪ್ರೆಸೆನ್ಸ್ ಆಫ್ ಕೆಟ್ಲಿಸ್ಟ್. ಹೌದಾ?
ಈಸ್ಟರ್ಸ್ನ ನಾವೇನಾದರೂ H2 ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ನ ನಾವೇನಾದರೂ ಇದನ್ನು ಕ್ಯಾಟಲಿಟಿಕಲ್ ಹೈಡ್ರೋಜನೇಷನ್ ಮಾಡಿದರೆ ಕ್ಯಾಟಲಿಟಿಕಲ್ ಹೈಡ್ರೋಜನೇಷನ್ ಮಾಡಿದರೆ ಏನೋ ಫಾರ್ಮ್ ಆಕೈತ್ರಿ RCH2OH. ಸೇಮ್ ಇಲ್ಲಿ ಮೇಲಾಗಿತ್ತಲ್ಲ ಅದೇ ರೀತಿ ಈ H2 ಏನು ಮಾಡ್ತೈತಿ ನಮ್ಗೆ ಇಲ್ಲಿ ಇದಕ್ಕೆ ಆಕ್ಸಿಜನ್ಗೆ 2 ಹೈಡ್ರೋಜನ್ ಕೊಡ್ತೈತಿ, H2 ಆಗೋರು ಹೋಗ್ತೈತಿ. ಆ್ಯಸ್ ವೆಲ್ ಆ್ಯಸ್ ನಮ್ಗೆ ಏನಾಗ್ತೈತೆ ರೀ ಈ ಕಾರ್ಬನ್ನಿಗೆ ಒಂದು ಹೈಡ್ರೋಜನ್ನು ಈ ಆಕ್ಸಿಜನ್ನಿಗೆ ಒಂದು ಹೈಡ್ರೋಜನ್ನು ಈ ಕಾರ್ಬನ್ನಿಗೆ 2 ಹೈಡ್ರೋಜನ್ ಕೊಟ್ಟರೆ ಇಟ್ ವಿಲ್ ಫಾರ್ಮ್ ದಿ ವಾಟ್ ಆಲ್ಕೋಹಾಲ್. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮೇಷನ್ ಆಫ್ ವಾಟ್ ರಿಡಕ್ಷನ್ ಆಫ್ ಎಸ್ಟರ್ಸ್ ಟು ದ್ಯಾಟ್ ಆಫ್ ದಿ ಆಲ್ಕೋಹಾಲ್ಸ್. ಓಕೆ, ನೆಕ್ಸ್ಟ್ ಏನಾಗತ್ತೆ ರೀ ವಾಟ್ ನೆಕ್ಸ್ಟ್ ವಿಲ್ ಬಿ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಾವು ಹೇಗೆ ಇದನ್ನು ಆಲ್ಕೋಹಾಲ್ನ ಪ್ರಿಪೇರ್ ಮಾಡೋದು ಅಂತ ಇದೆ, ಹೌದಾ. ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಟ್ ವಿಲ್ ಬಿ ಆಲ್ಸೋ ವೆರಿ ಸಿಂಪಲ್. ಹೆಂಗಿದೆ ನೋಡಿರಿ, ಈಗ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ RC∼H ಅಂದರೆ ಇದು ದಿಸ್ ವಿಲ್ ಬಿ ವಾಟ್ ಆಲ್ಡಿಹೈಡ್. RC∼R ಅಂದರೆ ಕೇಟೋನ್, ಹೌದಾ. ಇದಕ್ಕೆ ನಾವೇನಾದರೂ ವಾಟ್ RMgX ಹಾಕಿದ್ರಿ, here there will be ಡೆಲ್ಟಾ ಪಾಸಿಟಿವ್, here there will be ಡೆಲ್ಟಾ ನೆಗೆಟಿವ್. ಇಲ್ಲಿ ಏನಾಗ್ತೈತೆ ರೀ ಡೆಲ್ಟಾ ನೆಗೆಟಿವ್ ಬರ್ತೈತಿ, ಇಲ್ಲಿ ಡೆಲ್ಟಾ ಪಾಸಿಟಿವ್, here there will be ಡೆಲ್ಟಾ ನೆಗೆಟಿವ್, here there will be ಡೆಲ್ಟಾ ಪಾಸಿಟಿವ್. ಕರೆಕ್ಟಾ. ಸೊ ಹೀಗಾಗೋದ್ರಿಂದ ಏನಾಗೈತಿ ಇಲ್ಲಿರುವಂತಹ ನೆಗೆಟಿವ್ ಚಾರ್ಜ್ ಏನಾಗೈತಿ that will be attack on here, ಹೌದಾ. ಇಲ್ಲಿರುವಂಥ ಪಾಸಿಟಿವ್ ಚಾರ್ಜ್ನ ಇದು ಅಬ್ಸ್ಟ್ರಾಕ್ಟ್ ಮಾಡ್ಕೊತೈತಿ. ಹೀಗೆ ಹೋಗೋದ್ರಿಂದ RCRHOMgX ಆಗುತ್ತೆ. ಅದಕ್ಕೆ ನಾವೇನಾದರೂ ಹೈಡ್ರೇಷನ್ ಮಾಡ್ತೀರಿ H2O ಇಂದ ಏನಾಕೈತಿ ನೋಡಿರಿ, ROH ಆಕೈತಿ, RH ಹಾಗೆ ಉಳಿತಿ ಪ್ಲಸ್ MgOHX ಈ ರೀತಿ ಫಾರ್ಮ್ ಆಕೈತಿ. ಸೊ ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂತಂದರೆ ಈಗ ಯಾವುದೋ ಒಂದು ಕೀಟೋನ್ ಕೊಡಲಿ, ಆಲ್ಡಿಹೈಡ್ ಕೊಡಲಿ, ಯಾವುದೋ ಒಂದು ಕಾರ್ಬೊನಿಲ್ ಗ್ರೂಪ್ ಕೊಡಲಿ, ಏನು ಮಾಡ್ತೀವಿ ನಾವು R∼R ಇರೋದನ್ನ ಏನು ಮಾಡ್ತೀವಿ ನಾವು R ತೋತೀರಿ C, ಇದಕ್ಕೆ ಇನ್ನೊಂದು ಅಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡೋದು, ಮೇಲೆ ಆಕ್ಸಿಜನ್ಗೆ ಒಂದು ಹೈಡ್ರೋಜನ್ ಆ್ಯಡ್ ಮಾಡೋದು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ಓನ್ಲಿ ರಿಯೇಜೆಂಟ್ ವಿಚ್ ವಿಲ್ ಗಿವ್ ಅಸ್ ವಾಟ್ ನೆಗೆಟಿವ್ R. ಸೊ ಆ ಕಾರ್ಬನ್ನಿಗೆ ಒಂದು Rನ ಆ್ಯಡ್ ಮಾಡೋದು, ಮೇಲಿರುವಂಥ ಆಕ್ಸಿಜನ್ಗೆ ಒಂದು ಹೈಡ್ರೋಜನ್ನ ಆ್ಯಡ್ ಮಾಡೋದು, ದ್ಯಾಟ್ಸ್ ಇಟ್. ಓಕೆ, ನೆಕ್ಸ್ಟ್ ವಿಲ್ ಬಿ ಫ್ರಮ್ ಫಾರ್ಮಾಲ್ಡಿಹೈಡ್. ಓಕೆ, ಫಾರ್ಮಾಲ್ಡಿಹೈಡ್ ಅಂದರೆ ಏನು ರೀ CHCHO, ಹೌದಾ, CHOH ರೈಟ್. ಫಾರ್ಮಾಲ್ಡಿಹೈಡ್ ತೊಗೊತೀನಿ. ಫಾರ್ಮಾಲ್ಡಿಹೈಡ್ಗೆ ಏನು ಮಾಡ್ತೀನಿ ಅಂದರೆ ನನಗೆ ಕಾರ್ಬನ್ನಿಗೆ ಒಂದು R ಗ್ರೂಪ್ ಆ್ಯಡ್ ಮಾಡೋದು, ಆಕ್ಸಿಜನ್ಗೆ ಒಂದು H ಗ್ರೂಪ್. ನೋಡ್ರಿ, ಕಾರ್ಬನ್ನಿಗೆ ಒಂದು R ಗ್ರೂಪ್ ಆ್ಯಡ್ ಮಾಡಿದ್ವಿ, RCH2OH. ಸೇಮ್ ಅಸ್ಟಾಲ್ಡಿಹೈಡ್ CHOR ಇದಕ್ಕೆ ಇನ್ನೊಂದು R ಗ್ರೂಪ್ ಮಾಡ್ತೀರಿ, R2. ಇಲ್ಲಿ ಒಂದು R ಇತ್ತು, ಇಲ್ಲಿ R2CHOH. ಇಷ್ಟೇ ಸಿಂಪಲ್. ಇಲ್ಲಿ ನೋಡಿರಿ ಆಲ್ರೆಡಿ R ಗ್ರೂಪ್ ಅದಾವು, ಅಗೇನ್ ಇನ್ನೊಂದು R ಗ್ರೂಪ್ ಆ್ಯಡ್ ಮಾಡ್ತೀವಿ, C. 3 R ಗ್ರೂಪು ಪ್ಲಸ್ OH. ಇಷ್ಟೇ, ಕಾರ್ಬನ್ನಿಗೆ R ಆ್ಯಡ್ ಮಾಡೋದು, ಆಕ್ಸಿಜನ್ಗೆ H ಆ್ಯಡ್ ಮಾಡೋದು. ದಿಸ್ ಈಸ್ ದಿ ವಾಟ್ ಸಿಂಪಲ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಓಕೆ, ನೆಕ್ಸ್ಟ್ ವಿಲ್ ಬಿ ಪ್ರಿಪ್ರೇಷನ್ ಆಫ್ ವಾಟ್ ಫಿನಾಲ್. ಓಕೆ, ಈ ಫಿನಾಲ್ನ ನಾವು ಇನ್ನೊಂದೇನಂತೀವಿ ಕಾರ್ಬೋಲಿಕ್ ಆ್ಯಸಿಡ್ ಅಂತೀವಿ. ಇದನ್ನು ನೆನ್ಪಿಟ್ರಿ, ಏನಂತೀವಿ ನಾವು ಕಾರ್ಬೋಲಿಕ್ ಆ್ಯಸಿಡ್, ಹೌದಾ. ಫಸ್ಟ್ ಇದನ್ನು ನಾವೇನು ಮಾಡ್ತೀವಿ ಕೋಲ್ ಟಾರಿಂದ ಇದನ್ನು ನಾವೇನು ಮಾಡ್ಕೊಂಡ್ವಿ ಐಸೋಲೇಟೆಡ್ ಮಾಡ್ಕೊಂಡ್ವಿ. ಓಕೆ, ಈಗ ನಾವು ಫಸ್ಟಿಗೆ ಏನಂತೀವಿ, ಈಗ ನಾವು ಫಿನಾಲ್ ಅಂತ ಇದನ್ನು ಕಮರ್ಷಿಯಲಿ ಯೂಸ್ ಮಾಡ್ತೀವಿ. ಓಕೆ, ಇದಕ್ಕೆ ಏನಂತೀವಿ ನಾವು ಕಾರ್ಬೋಲಿಕ್ ಆ್ಯಸಿಡನ್ನು ಅಂತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಕಾರ್ಬೋಲಿಕ್ ಆ್ಯಸಿಡ್. ಓಕೆ, ಸೊ ಫಸ್ಟ್ ಒನ್ ಫ್ರಮ್ ದಿ ಹ್ಯಾಲೋರಿನ್ಸ್ ನಾವಿಂದ ಇದನ್ನೇನಾದ್ರು ಪ್ರಿಪ್ರೇಷನ್ ಮಾಡಿದ್ರಿ, ಅದಕ್ಕೆ ನಾವೇನಂತೀವಿ ಡೌಸ್ ಪ್ರೊಸೆಸ್. ಓಕೆ, ಸೊ ಏನು ನೋಡಿದ್ವಿ ನಾವಿಲ್ಲಿ ಹ್ಯಾಲೋರಿನ್, ಯಾವುದೋ ಒಂದು ಹ್ಯಾಲೋರಿನ್ ಅಂದರೆ ಯಾವುದು ಕ್ಲೋರೋಬೆಂಜಿನ್ ತೊಗೊತೀನಿ. ಕ್ಲೋರೋಬೆಂಜಿನ್ಗೆ ನಾನು ಏನಾದರೂ NaOH ಇಂದ ನಾನು ಟ್ರೀಟೆಡ್ ಮಾಡಿದರೆ ಏನಾಗ್ತದೆ ರೀ, ಇಲ್ಲಿರುವಂಥ ಹೈಡ್ರೋಜನ್ನು, ಇಲ್ಲಿರುವಂಥ Cl ಎರಡೂ ಕಂಬೈನ್ ಆಗಿ ಏನಾಗ್ತದೆ ನಮಗೆ ONA ಅಂದರೆ ವಾಟ್ ಈಸ್ ಕಾಲ್ಡ್ ಆ್ಯಸ್ ಫಿನಾಕ್ಸೈಡ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿನಾಕ್ಸೈಡ್. ಓಕೆ, ಸೋಡಿಯಂ ಫಿನಾಕ್ಸೈಡ್. ಇದಕ್ಕೆ ನಾವು ಏನಾದರೂ HCl ಇಂದ ಟ್ರೀಟ್ ಮಾಡಿದರೆ
NaCl ಹೊರಗೋಗೈತಿ, ದೇರ್ ಇಸ್ ಫಾರ್ಮೇಷನ್ ಆಫ್ OH. ಓಕೆ, ಇನ್ನೊಂದು ನಿಮಗೆ ಟ್ರಿಕ್ ಅಂದರೆ ನಿಮ್ಗೆ ಇನ್ನು ಫಿನಾಲ್ ರಿಯಾಕ್ಷನ್ 90% ಆಫ್ ಫಿನಾಲ್ ರಿಯಾಕ್ಷನ್ಸ್ 90% ಆಫ್ ಫಿನಾಲ್ ರಿಯಾಕ್ಷನ್ಸ್ ಆರ್ ಟೇಕನ್ ಇನ್ ಪ್ರೆಸೆನ್ಸ್ ಆಫ್ NaOH ಆ್ಯಂಡ್ ದರ್ ಇಸ್ ಫಾರ್ಮೇಷನ್ ಆಫ್ ಫಿನಾಕ್ಸೈಡ್. ನೆನಪಿಡ್ರಿ, ಆಲ್ಮೋಸ್ಟ್ ಎಲ್ಲ ಕೇಸ್ನಲ್ಲಿ ಏನಾಕೈತೆ ರೀ ONA ಪ್ಲಸ್ ಬರ್ತೈತಿ. ಆಲ್ಮೋಸ್ಟ್ ಎಲ್ಲ ಕೇಸ್ನಲ್ಲಿ ಏನು ಬರ್ತೈತಿ, ನೀವು NaOH ಕೂಡ ರಿಯಾಕ್ಷನ್ ಮಾಡ್ತೀರಿ. ಓಕೆ, ಇದನ್ನು ಮಾತ್ರ ನೆನಪಿಡ್ರಿ. ಓಕೆ, ನೆಕ್ಸ್ಟ್ ವಿಲ್ ಬಿ ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಅಂದರೆ ಏನು ರೀ, ಪ್ರಿಪ್ರೇಷನ್ ಆಫ್ ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಕ್ಯಾನ್ ಬಿ ಡನ್ ಬೈ ಟ್ರೀಟಿಂಗ್ ವಿತ್ ದ ಓಲಿಯಮ್. ಓಲಿಯಮ್ ಅಂದ್ರೆ ಏನು ರೀ, H2S2O7. ಓಲಿಯಮ್ ಅಂದ್ರೆ ಏನು ರೀ, H2S2O7. ಓಕೆ, ಓಲಿಯಮ್ದ ನಾವೇನಾದರೂ ಬೆಂಜಿನಿಗೆ ಟ್ರೀಟ್ ಮಾಡಿದ್ರಿ ಅದೇನಾಗೈತೆ ರೀ, it can be done benzene sulfonic acid. Then this benzene sulfonic acid again treated with NaOH. ಹೌದಾ, NaOH ಇಲ್ಲಿ NaOH ಮೇಲೆ ಮಾಡಿದ್ವಿ, ಇಲ್ಲಿ NaOH ಮಾಡ್ತೀವಿ. ಹೌದಾ, ಸೊ NaOH ಮಾಡಿದಾಗ ನಮ್ಗೆ ಏನಾಗತ್ತೆ ರೀ, there will be formation of phenol. ಓಕೆ, ನೆಕ್ಸ್ಟ್ ವಿಲ್ ಬಿ ಡಯಾಜೋನಿಯಮ್ ಸಾಲ್ಟ್ಸ್. ಈ ಡಯಾಜೋನೇಷನ್ ಇದನ್ನು ನೀವು ಎಲ್ಲಿ ಮಾಡ್ತೀರಿ, ಅಮೈನ್ಸ್ನಲ್ಲೂ ಮಾಡ್ತೀರಿ, ಆಲ್ಕೋಹಾಲ್ಸ್ನಲ್ಲೂ ಮಾಡ್ತೀರ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಅಮೈನ್ಸ್ನಲ್ಲಿ ನೀವು ಆಲ್ರೆಡಿ ಕಲಿತೀರಿ, ಫುಲ್ ಒಂದು ಟಾಪಿಕ್ ಏನೈತೆ ರೀ, ಡಯಾಜೋನಿಯಮ್ ಸಾಲ್ಟ್ಸ್ ಅಂತೈತಿ. ಹೌದಾ, ಸೊ ಅಂಡ್ಲಿನಿಂದ ನಾವೇನಾದರೂ Na2 ಇನ್ ಪ್ರೆಸೆನ್ಸ್ ಆಫ್ HCl, ದಿಸ್ ಇಸ್ ಕಾಲ್ಡ್ ಆ್ಯಸ್ ಏನಂತಾರೆ ಇದಕ್ಕೆ, ದಿಸ್ ಇಸ್ ಕಾಲ್ಡ್ ಆ್ಯಸ್ ಡಯಾಜೋನಿಯಮ್ ರಿಏಜೆಂಟ್. ಹೌದಾ, ಇದನ್ನು ನಾವು ಡಯಾಜೋನಿಯಮ್ ಸಾಲ್ಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಹಾಕಿದರೆ ಇದೆಲ್ಲನಾದರೂ ನಿಮ್ಗೆ ಕಂಡ್ರೆ ನೀವು ಏನು ಬರೀತೀರಿ, ಜಸ್ಟ್ ಬೆಂಜಿನ್ ಮೇಲೆ N2Cl N2+Cl- ಅಂತ ಬರೆದ್ಬಿಡೋದು. ಇದಕ್ಕೆ ಅಂತ ನಾವು ಬೆಂಜಿನ್ ಡಯಾಜೋನಿಯಮ್ ಕ್ಲೋರೈಡ್, ದಿಸ್ ಇಸ್ ಕಾಲ್ಡ್ ಆ್ಯಸ್ ಬೆಂಜಿನ್ ಡಯಾಜೋನಿಯಮ್ ಕ್ಲೋರೈಡ್. ಇದಕ್ಕೆ ನಾವೇನಾದರೂ ವಾಟರ್ ಹಾಕಿ ವಾರ್ಮ್ ಮಾಡಿದ್ರೆ ದೆನ್ ದೇರ್ ಈಸ್ ಪ್ರೆಸೆನ್ಸ್ ಆಫ್ ಫಿನಾಲ್ ರಿಂಗ್, ಬಿಕಾಸ್ N2 ಇಸ್ ಕಾಲ್ಡ್ ಆ್ಯಸ್ ಡಯಾಜೋನಿಯಮ್ ಗ್ರೂಪ್. ಇದು ಲಿವಿಂಗ್ ಗ್ರೂಪು, N2 ಗ್ಯಾಸಿಗೆ ಹೊರಗೋಯ್ತು. ಇಲ್ಲಿರುವಂಥ Hನ ಇದು ಕಂಬೈನ್ ಮಾಡಿ HCl ಹೊರಗೋಯ್ತು. ಇನ್ನು ಉಳಿದಿರೋದು OH ಮಾತ್ರ. ಆ OH ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಫಿನಾಲ್ನ ಫಾರ್ಮ್ ಆಗ್ತೈತಿ. ನೆಕ್ಸ್ಟ್ ವಿಲ್ ಬಿ ಫಾರ್ಮೇಷನ್ ಫ್ರಮ್ ಕುಮೀನ್ ಅಂದರೆ ಇದಕ್ಕೆ ಇನ್ನೊಂದು ಏನಂತೆ ನಾವು ಐಸೋಪ್ರೊಪೈಲ್ ಬೆಂಜಿನ್. ಆಲ್ರೆಡಿ ನಾವು ಅಲ್ಲಿ ನೋಡಿದ್ವಿ ಫಸ್ಟಿಗೆ. ಹೌದಾ, ಸೊ ಈಗ ಏನು ಮಾಡ್ತೀರಿ ನೀವು, ಇನ್ನೊಂದು ಟ್ರಿಕ್ ಇದಪ್ಪ ಇಲ್ಲಿ. ಏನಪ್ಪ ಅಂದರೆ ಇದು C ಇದೆ ರೈಟ್, ಇಲ್ಲಿ C ಇದೆ ಅಲ್ವಾ, ABC. ಸೊ ಇದನ್ನು ಥರ್ಡ್ ABC ನಮಗೇನು ಬರ್ತೈತೆ ರೀ, ಥರ್ಡ್ ಪೊಸಿಷನ್ ಬರ್ತೈತಿ. ಸೊ ನೀವು ಏನು ನೆನಪಿಟ್ಕೋಬೇಕು, ಬೆಂಜಿನ್ ಮೇಲೆ 3 ಕಾರ್ಬನ್ 3C ಅಂದರೆ 3 ಕಾರ್ಬನ್ ಐತೆ ಅಂತ ನೆನಪಿಟ್ಕೋಬೇಕು. ಸೊ ಬೆಂಜಿನ್ ಮೇಲೆ 3 ಕಾರ್ಬನ್ ಬರೆದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಪ್ರೊಪೈಲ್ ಬೆಂಜಿನ್ ಆರ್ ಎಲ್ಸ್ ಕುಮಿನ್. ಇದಕ್ಕೆ ನಮಗೇನು ಬೇಕು ರೀ, OH ಬೇಕು. ಸೊ O2ಇಂದ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಐತ್ರಿ 2 CH3 ಐತಿ, ದಿಸ್ ಈಸ್ CH. ಸೊ ದಿಸ್ CH ವಿಚ್ ಈಸ್ ಕನೆಕ್ಟೆಡ್ ಟು ಬೆಂಜಿನ್ ರಿಂಗ್, ದಿಸ್ ಈಸ್ ದಿ ವೀಕೆಸ್ಟ್ ಬಾಂಡ್. ಸೊ ದ್ಯಾಟ್ ಈ O2 ಹೋಗಿ ಎಲ್ಲಿ ಕನೆಕ್ಟ್ ಆಕೈತೆ ರೀ, ದಿಸ್ ವೀಕೆಸ್ಟ್ ಬಾಂಡಿಗೆ ಕನೆಕ್ಟ್ ಆಕೈತಿ. ಸೊ ದ್ಯಾಟ್ ನೋಡ್ರಿ ಇಲ್ಲಿ ಏನಾಕೈತೆ ರೀ, C ದ್ಯಾಟ್ ಈಸ್ ಕನೆಕ್ಟೆಡ್ ಟು ಬೋತ್ CH3. ದೆನ್ ದೇರ್ ಈಸ್ ಡಬಲ್ ಬಾಂಡ್ O ಇದಾವೆ ಇಲ್ಲಿ, ಅಂದರೆ 2 O ಇದಾವೆ. ದೆನ್ H, ಈ CH ನಡುವೆ 2 ಆಕ್ಸಿಜನ್ ಹೋಗಿ ಫಿಕ್ಸ್ ಆಗ್ತದೆ. ದ್ಯಾಟ್ಸ್ ಇಟ್. ದೆನ್ ಏನಾಗ್ತೈತೆ ರೀ, ಹೈಡ್ರೋಲಿಸಿಸ್ ಮಾಡಿದಾಗ ನಮ್ಗೆ ನೋಡಿರಿ CH3 CO CH3. ಹೌದಾ, ನೋಡಿರಿ ಇಲ್ಲಿ CH3 CO CH3 ಈ ರೀತಿ ನಮ್ಗೆ ಏನಾಗ್ತದೆ ರೀ, ದಟ್ ಈಸ್ ಅಸಿಟೋನ್ ಹೊರಗೆ ಹೋಗೈತಿ. ಇಸ್ OH ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಹಿಯರ್. ಸೊ ದೇರ್ ಈಸ್ ಫಾರ್ಮೇಷನ್ ಆಫ್ ಫಿನಾಲ್. ಓಕೆ, ಅಗೇನ್ ಇಲ್ಲಿ ನೋಡಿರಿ ಕುಮಿನ್ ಹೈಡ್ರೋಪೆರಾಕ್ಸೈಡ್ ಅಂತೈತ್ರಿ. ಪರ್ ಆಕ್ಸೈಡ್ ಅಂದ್ರೆ ಏನು ರೀ, ಪ್ರತಿಯೊಂದು ಆಕ್ಸಿಜನ್ ಮೇಲೆ +1 ಚಾರ್ಜ್ -1 ಚಾರ್ಜ್ ಇದೆ ಅಂತ ಅರ್ಥ. ಪ್ರತಿಯೊಂದು ಆಕ್ಸಿಜನ್ ಮೇಲೆ ಏನೈತೆ ರೀ, -1 ಚಾರ್ಜ್ ಇದೆ ಪರ್ ಆಕ್ಸೈಡ್. ಹೌದಾ, ಅದೇನಾದರೂ ಸೂಪರ್ ಆಕ್ಸೈಡ್ ಅಂತಿದ್ರೆ -12 ಚಾರ್ಜ್ ಇದೆ ಅಂತ ಅರ್ಥ. ಓಕೆ, ಜಸ್ಟ್ ಆಕ್ಸೈಡ್ ಅಂತಿದ್ರೆ -2. ಆಕ್ಸೈಡ್ ವಿಲ್ ಬಿ -2 ಅದರ್ ಹಾಫ್, ಪರ್ ಆಕ್ಸೈಡ್ ವಿಲ್ ಬಿ -1 ಅದರ್ ಹಾಫ್. ಏನಾಗ್ತದೆ ರೀ, ಸೂಪರ್ ಆಕ್ಸೈಡ್ ವಿಲ್ ಬಿ -12. ಸೊ ಇದನ್ನು ಸ್ವಲ್ಪ ನೆನಪಿಟ್ಟಿಗೆ. ಸೊ ದಿಸ್ ಈಸ್ ದಿ ಫಾರ್ಮೇಷನ್ ಆಫ್ ಅಸಿಟೋನ್ ಆ್ಯಸ್ ವೆಲ್ ಆಸ್ ಫಿನಾಲ್.
So this is the Humin reaction, and this is the one of the most important reaction. ಹೌದಾ? ಸೊ ಇದನ್ನು ನೀವೇನು ಮಾಡಿರಿ, ಪರ್ಫೆಕ್ಟ್ ಮಾಡಿಕೊಡ್ರಿ. Next will be what? Next will be physical properties. So physical properties of alcohols. Physical properties of alcohols is completely depending on the what? Hydrogen bonding. ಹೇಗೆ ಹೈಡ್ರೋಜನ್ ಬಾಂಡ್ ಆಗಿದೆ ಇನ್ ದ ಫಿನಾಲ್ಸ್ ಅಂತ ನೋಡೋಕೆ ಹೋದರೆ ಇಲ್ಲೇನಾಗಿರ್ತೈತೆ ರೀ, alcohols and phenols are what? Completely depending on the hydrogen bonding. As the number of carbon atom increases, boiling point increases. ಹೌದಾ? ಎಷ್ಟು ನೀವು ಕಾರ್ಬನ್ ಅಟಮ್ ಜಾಸ್ತಿ ಮಾಡ್ತಾ ಹೋಗ್ತೀರಿ ಅಷ್ಟು ಏನಾಗ್ತೈತೆ ರೀ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಆ್ಯಂಡ್ ಇಫ್ ದಿ ಬ್ರ್ಯಾಂಚಿಂಗ್ ಇನ್ಕ್ರೀಸಸ್, ಬ್ರ್ಯಾಂಚಿಂಗ್ ಏನಾದರೂ ಇನ್ಕ್ರೀಸ್ ಆಗಿದ್ರೆ ಅವಾಗ ಏನಾಗ್ತೈತೆ ರೀ, ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಡಿಕ್ರೀಸಸ್ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಸೊ ಹೀಗೇನಾಗ್ತದೆ ರೀ, ನೀವು ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂತಂದರೆ ಫಸ್ಟಿಗೆ ನಮಗೆ ಇಡೀ ಓವರ್ ಆಲ್ ಸೆಕೆಂಡ್ ಪಿ ಯು ಸಿನಲ್ಲಿ ಎಲ್ಲ ಪಾಯಿಂಟ್ ಒಂದರಲ್ಲೇ ಬರ್ತೈತಿ. ದಟ್ ಈಸ್ COOH. COOH which will be acid. RCOH will have the more and more boiling point than that of the what? Alcohol. Then there is presence of amines. Okay, then next ಏನು ಬರ್ತೈತೆ ರೀ, there will be ketone. Next there is presence of what? Aldehyde. Okay, next ಏನು ಬರ್ತೈತೆ ನಮ್ಗೆ, next there will be what? ಎಸ್ಟರ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ದೇರ್ ಈಸ್ ವಾಟ್? ಹೈಡ್ರೋಕಾರ್ಬನ್ಸ್. ಸೊ ಈ ಆರ್ಡರ್ ನೀವು ನೆನಪಿಟ್ಬಿಡ್ರಿ. ಸೊ ದಿಸ್ ಈಸ್ ಫಾರ್ ಏನ್ರಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಲ್ಕೋಹಾಲ್ಸ್, ಅಮೈನ್ಸ್, aldehydes, ketones, hydrocarbons, everything will cover in this order. Okay, so ನಮ್ಗೆ ಏನು ಬರ್ತೈತೆ ರೀ, ಇನ್ ದ ಸೆಕೆಂಡ್ ಪೊಸಿಷನ್ ಅಂದರೆ ಲೆಸರ್ ದೆನ್ ದ್ಯಾಟ್ ಆಫ್ ದಿ ಅಮೈನ್ಸ್ ಆ್ಯಂಡ್ greater than that of the amines and lesser than that of the carboxylic acids. So because of hydrogen bonding, intermolecular force of attraction. ಹೌದಾ? ಸೊ ಹಾಗಾಗಿ ಏನಾಗ್ತಂದ್ರೆ ಇಲ್ಲಿ alcohols and phenols will have the higher boiling point than that of the amines and that of the lesser than that of the alcohols. ನೋಡ್ರಿ ಇಲ್ಲಿ ಐತಿ, this is what? Esters. Sorry, this is called as ethers. ROR, ethers ಇದೆ. Here there will be hydrocarbon and here there will be what? ethanol. ಅಂದರೆ ಯಾವುದು? ಆಲ್ಕೋಹಾಲ್. ನೋಡಿರಿ, ನೀವು ಕಂಪೇರ್ ಮಾಡ್ತಾ ಹೋದರೆ ಏನಾಗ್ತೈತೆ ರೀ, this is having the more boiling point than that of the this than that of the this. Okay, then when it comes to solubility, ಏನಾಗ್ತೈತೆ ರೀ, alcohols will easily soluble in the water because of hydrogen bonding. Okay, next chemical reactions ಅಂತ ಬಂದರೆ alcohol ಏನಾಗ್ತೈತೆ ರೀ, alcohol will be what? See here, this is alcohol act as a nucleophiles. ಓಕೆ, ಇಲ್ಲಿರೋದಂಥ ಲೋನ್ ಪೇರ್ಸಿಂದ ಇದೇನಾಗ್ತೈತೆ ರೀ, ನ್ಯೂಕ್ಲಿಯೋಫೈಲ್ ಆ್ಯಕ್ಟ್ ಆಗೈತಿ. ಓಕೆ, ಬಿಕಾಸ್ ಆಫ್ ಲೋನ್ ಪೇರ್ಸ್ ದಿಸ್ ವಿಲ್ ಆ್ಯಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್. ಬಟ್ ಯಾವಾಗ ಈ ನ್ಯೂಕ್ಲಿಯೋಫೈಲಿಂದ ಇದೇನಾದರೂ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರೋಫೈಲ್. ಓಕೆ, ಈ ಲೋನ್ ಪೇರ್ಸಿಂದ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಏನಾಗ್ತೈತೆ ರೀ, ಎಲೆಕ್ಟ್ರೋಫೈಲ್ಸ್. ಅಂದರೆ ಪ್ರೊಟೋನೇಟೆಡ್ ಆಲ್ಕೋಹಾಲ್ಸ್ ವಿಲ್ ಬಿ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫೈಲ್ಸ್, ಜಸ್ಟ್ ಆಲ್ಕೋಹಾಲ್ಸ್ ವಿಲ್ ಆ್ಯಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ಹಿಯರ್ ದೇರ್ ವಿಲ್ ಬಿ acidity of alcohols and phenols. Here there is a acidity of alcohols and phenols. ನೋಡ್ರಿ ಏನೈತಿ, 2ROH. ಹೌದಾ? ದಿಸ್ ಈಸ್ ರಿಯಾಕ್ಟೆಡ್ ವಿತ್ that of the metal, sodium metal. Then there is formation of alkoxide. ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಮೆಟಲ್ ಕೂಡ ರಿಯಾಕ್ಟ್ ಮಾಡಿದಾಗ ಅದೇನಾದರೂ H2 ಗ್ಯಾಸ್ನ ರಿಬ್ರೇಟ್ ಮಾಡಿದರೆ, ಯಾವುದೋ ಒಂದು ಸಬ್ಸ್ಟೆನ್ಸ್ ಮೆಟಲ್ ಕೂಡ ರಿಯಾಕ್ಟ್ ಮಾಡಿದಾಗ ಅದು ಏನಾದರೂ H2 ಗ್ಯಾಸ್ನ ಲಿಬ್ರೇಟ್ ಮಾಡಿದರೆ ದೆನ್ ದ್ಯಾಟ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆ್ಯಸ್ ಆ್ಯಸಿಡ್. ಹೌದಾ? ಇದು ನಮ್ಗೆ ಗೊತ್ತು. ಸೊ ನಾವು ಈಗೇನಾಗ್ತದೆ ರೀ, ಈ ಆಲ್ಕೋಹಾಲು ಏನಾಗ್ತದೆ ರೀ, ಮೆಟಲ್ ಕೂಡ ರಿಯಾಕ್ಟ್ ಮಾಡಿ ಏನು ರಿಲೀಸ್ ಮಾಡ್ತಾಯಿದೆ, H2 ಗ್ಯಾಸ್ನ ರಿಲೀಸ್ ಮಾಡ್ತಾಯಿದೆ. ಹಾಗಿದ್ದರೆ ಈ ಆಲ್ಕೋಹಾಲ್ ಏನಾಗಿರುತ್ತೆ, ಇಲ್ಲಿ ಆ್ಯಸಿಡ್ ಆಗಿರುತ್ತೆ. ಹೌದಾ? ಸೊ ಇದು ಏನಂತಾರೆ, ಇದಕ್ಕೆ ಸೋಡಿಯಂ ಆಲ್ಕಾಕ್ಸೈಡ್. ಓಕೆ, ನೋಡಿರಿ ಅಂತ ತಿಳ್ಕೊಂಬಿಟ್ರಿ, RO ಮೈನಸ್ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಅಲ್ಕಾಕ್ಸೈಡ್. ಇಫ್ ಏನಾದರೂ ಹಿಂಗೆ ಬೆಂಜಿನ್ ರಿಂಗ್ ಇತ್ತು, ಬೆಂಜಿನ್ ರಿಂಗ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು O.
ಈ ಆರ್ ಜಾಗದಲ್ಲಿ ಏನಾದರೂ ಬೆಂಜೀನ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಫಿನಾಕ್ಸೈಡ್. ಓಕೆ, ಸೇಮ್ ಇಲ್ಲಿ ಏನಾಗ್ತೈತೆ ರೀ, ಫಿನಾಲ್ನ ಆ್ಯಸಿಡ್ ಅಂತ ಪ್ರೂವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಈ ಫಿನಾಲ್ ಈಸ್ ರಿಯಾಕ್ಟೆಡ್ ವಿತ್ ದ್ಯಾಟ್ ಆಫ್ ದಿ ಸೋಡಿಯಮ್, then there is liberation of H2 gas, then ಇದೇನಾಗ್ತದೆ ಆವಾಗ ಇಲ್ಲಿರುವಂಥ ಸೋಡಿಯಮ್ಮು ಇಲ್ಲಿ ಹೈಡ್ರೋಜನ್ನ ರಿಪ್ಲೇಸ್ ಮಾಡಿ ಹೋಗುತ್ತೆ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಸೋಡಿಯಂ ಫಿನಾಕ್ಸೈಡ್. ಓಕೆ, ಸೇಮ್ ಹಾಗೆ ಹೇಳಿದ್ದು ನಿಮಗೆ ಎಣ್ಣೆ ಹಚ್ಕೊಂಡು ಭಾಳ ರಿಯಾಕ್ಷನ್ ಮಾಡ್ತಾರಂತ. ಎಣ್ಣೆ ಹಚ್ಕೊಂಡು ಮಾಡಿದ್ರು ಸೇಮ್ ಈ ಎಚ್ ಗ್ಯಾಸ್ ಹೊರಗೆ ಬರ್ತೈತಿ, ಹೈಡ್ರೋಜನ್ ಹೊರಗೆ ಬಂದಾಗ H2O ಆಗಿ ಹೊರಗೆ ಹೋಗುತ್ತೆ, ದೆನ್ ದೇರ್ ಈಸ್ ಸಬ್ಸ್ಟಿಟ್ಯೂಷನ್ ಆಫ್ ಎಣ್ಣೆ, then there is formation of sodium phenoxide plus water. Okay, let's see the acidity of alcohols. ಹೌದಾ, ಸೊ ಇಷ್ಟೊತ್ತನ ಏನು ನೋಡಿದ್ವಿ ನಾವು, ಅಸಿಡಿಕ್ ಕ್ಯಾರೆಕ್ಟರ್ ನೋಡಿದ್ವಿ, ರೈಟ್. ಸೊ ಈಗ ಏನು ನೋಡಿದ್ರಿ, ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಪ್ರೈಮರಿ ಆಲ್ಕೋಹಾಲ್ ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದಿ ಸೆಕೆಂಡರಿ ಆ್ಯಂಡ್ ದೆನ್ ದ್ಯಾಟ್ ಆಫ್ ದಿ ಟರ್ಷರಿ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ರೀ, ಪ್ರೈಮರಿ ಆಲ್ಕೋಹಾಲ್ ಏನಿದೆ ಭಾಳ ಏನಿದೆ ರೀ, acidic ಇದೆ, ದೆನ್ ದ್ಯಾಟ್ ಆಫ್ ದಿ ಸೆಕೆಂಡರಿ, ದೆನ್ ದ್ಯಾಟ್ ಆಫ್ ದಿ ಟರ್ಷರಿ ಅಂತ. ವೈ? ಬಿಕಾಸ್ ಇಲ್ಲಿ ನೋಡಿರಿ, ಆರ್ ಗ್ರೂಪ್ ಅಂದರೆ ಯಾವ್ದು ರೀ, ಇಟ್ ಮೇ ಬಿ ಅ CS3 ಆರ್ C2H5. ಹೌದಾ, ಈ ಗ್ರೂಪ್ ಏನು ಮಾಡ್ತೈತಿ, ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಪ್ರೈಮರಿ ಕಾರ್ಬನ್ ಮೇಲೆ ಏನು ಮಾಡ್ತೈತಿ ರೀ, ಶಿಫ್ಟ್ ಮಾಡುತ್ತೆ. ಹೌದಾ, ಸೊ ದ್ಯಾಟ್ ದೇರ್ ವಿಲ್ ಬಿ ಒಂದಕ್ಕೆ ಏನೈತಿ, ಕಾರ್ಬನ್ ಈಸ್ ಎಲೆಕ್ಟ್ರಾನ್ ರಿಚ್ ಕಾರ್ಬನ್. ಹೌದ್ರಿ, ಅಗೇನ್ ಈ ಆರ್ ಗ್ರೂಪ್ ಏನಾದರೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇದು ಆರ್ ಗ್ರೂಪ್ ಏನಾದರೂ ಎಲೆಕ್ಟ್ರಾನ್ಸ್ ಕೊಟ್ಟರೆ ದೆನ್ ಏನಾಗ್ತದೆ ಇಲ್ಲಿ, ಪೊಲ್ಯಾರಿಟಿ ಆಫ್ OH ವಿಲ್ ಬಿ ಡಿಕ್ರೀಸಸ್. ಹೌದಾ, ಎಸ್. ಸೊ ಅಕಾರ್ಡಿಂಗ್ ಟು ದಿ ಲ್ಯೂಯಿಸ್ ಆ್ಯಸಿಡ್ ಅಂದರೆ ಲ್ಯೂಯಿಸ್ ಆ್ಯಸಿಡ್ ಅಂದರೆ ಏನು ರೀ, ವಿಚ್ ವಿಲ್ ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸನ್ನು ಯಾರು ತಗೋತಾರೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಏನಂತಾರೆ, ಓಕೆ, ಆ್ಯಸಿಡ್ ಅಂತಾರೆ. ಹೌದಾ, ಸೊ ಈಗ ಎಲೆಕ್ಟ್ರಾನ್ಸ್ ತೊಗೋಬೇಕಪ್ಪ ಅಂತಂದರೆ ಅವ್ರ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರಬೇಕಾ ಇರಬಾರ್ದಾ? ಇಫ್ ನೋಡ್ರಿ, ಈಗ ಆಲ್ರೆಡಿ ನಿಮ್ಮ ಹೊಟ್ಟೆ ತುಂಬಿದೆ, ಹೌದಾ ಅಂತಾರೆ ನೋಡ್ರಿ. ಈಗ ಏನಂತಾರೆ ರೀ, ಇಫ್ ಊಟ ಹೆಚ್ಚಾದರೆ ಊಟ ಏನಕ್ಕೆ ಅಮೃತನೂ ವಿಷ ಆಗುತ್ತೆ, ಹೆಚ್ಚಾದರೆ ಅಮೃತನೂ ವಿಷ. ಹೌದಾ, ಹಾಗೆ ಆಲ್ರೆಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಹೆಚ್ಚಿದ್ರೆ ಅದು ತೊಗೋಕ್ಕೆ ಸಾಧ್ಯನಾ? ಇಲ್ಲ. ಹೌದಾ, ಸೊ ಲ್ಯೂಯಿಸ್ ಆ್ಯಸಿಡ್ ಅಂದರೆ ಏನು ರೀ, ವಿಚ್ ವಿಲ್ ಅಕ್ಸೆಪ್ಟ್ ದಿ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಯಾವ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೋತಾವು ಅವಕ್ಕೆ ಅಂತೀವಿ ನಾವು ಏನಂತೀವಿ ರೀ, ಆ್ಯಸಿಡ್ ಅಂತೀವಿ. ಸೊ ಈಗ ಏನಿದ್ರಿ, ಈ ಕಡೆ ಎಲೆಕ್ಟ್ರಾನ್ಸ್ ಇಲ್ಲಪ್ಪ ಅಂದರೆ ಇದಕ್ಕೆ ಎಲೆಕ್ಟ್ರಾನ್ಸ್ ನಾವು ಕೊಡಬೇಕು. ಹೌದಾ, ಸೊ ಹಾಗಾಗಿ ಯಾರ ಕಡೆ ಜಾಸ್ತಿ ಎಲೆಕ್ಟ್ರಾನ್ಸ್ ಇರ್ತಾವೆ ಅವೇನಿರ್ತಾವೆ ರೀ, ಲೆಸ್ ಅಸಿಡಿಕ್ ಇರ್ತಾವೆ. ಸೊ ಈಗ ಆಲ್ರೆಡಿ ಇದು ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಅದ್ರ ಮೇಲೆ ಇದು ಎಲೆಕ್ಟ್ರಾನ್ ಕೊಡ್ತಿದೆಯಪ್ಪ ಅಂದರೆ ಇದೇನು ರೀ, ಲೆಸ್ ಆಸಿಡ್. ಹೌದಾ, ನೆಕ್ಸ್ಟ್ ಬರ್ರಿ, ಇಲ್ಲೇನು ಆಗ್ತಿದೆ, 2 ಆರ್ ಗ್ರೂಪಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಕೊಡ್ತಾ ಇದೆ. ಸೊ ದಿಸ್ ಈಸ್ ಮೋರ್ ಲೆಸ್ ದೆನ್ ದ್ಯಾಟ್ ಆಫ್ ದಿ ಪ್ರೈಮರಿ. ಈಗ ಇಲ್ಲಿ ಬಂದರೆ ದೇರ್ ವಿಲ್ ಬಿ 3 ಡೊನೇಟಿಂಗ್ ಗ್ರೂಪ್. ಸೊ ಹಾಗಿದ್ರೆ ಏನು ಹೇಳ್ತೈತೆ ರೀ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ವಿಲ್ ಏನು ಮಾಡ್ತೈತೆ ರೀ, decreases the acidity. ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು, ಏನು ರೀ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ವಿಲ್ ಡಿಕ್ರೀಸಸ್ ದಿ ಆ್ಯಸಿಡಿಟಿ. ಓಕೆ, ಹಾಗೆ ನೆಕ್ಸ್ಟ್ ಬಂದಿರಪ್ಪ ಅಂದರೆ ನಾವು ಏನು ಮಾಡ್ತೀವಿ ಇಲ್ಲಿ, ದೇರ್ ವಿಲ್ ಬಿ ವಾಟ್, ಇದು ಹೇಳಿದೆ, ಇದನ್ನೇ ಐತ್ರಿ, ಏನು ರೀ, ವೇರ್ ಆ್ಯಸ್ ವಾಟರ್ ವಿಲ್ ಬಿ ಏನಾಗತ್ತೆ ರೀ, ವೀಕರ್ ಆ್ಯಸಿಡ್. ಅಂದರೆ ಆಲ್ಕೋಹಾಲ್ಸ್ ವಿಲ್ ಬಿ ವೀಕರ್ ಆ್ಯಸಿಡ್ ದೆನ್ ದ್ಯಾಟ್ ಆಫ್ ದಿ ವಾಟರ್ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಆಫ್ ಇಲ್ಲಿ ನೋಡ್ರಿ ಏನೈತ್ರಿ, ಇಲ್ಲಿ ಇದು H+ ಬಿಡ್ಬಿಡ್ತೈತಿ OH- ಆಗಿ. ಹೌದಾ, ಸೊ ಹಿಯರ್ ವಾಟರ್ ವಿಲ್ ಬಿ ಆ್ಯಕ್ಟ್ ಆಸ್ ಎ ಆ್ಯಸಿಡ್ ಅಂತ ಇವ್ರು ಹೇಳ್ತಿದ್ದಾರೆ, ರೈಟ್. ಸೊ ಹಾಗಿದ್ರೆ ಏನಾಗ್ತಿದೆ ಇಲ್ಲಿ, ಸೊ ಇಲ್ಲಿ ಬಂದರೆ ಏನಾಗ್ತಿದ್ರೆ ಇಲ್ಲಿ, ದೇರ್ ವಿಲ್ ಬಿ ವಾಟರ್ ವರ್ಸಸ್ ದ್ಯಾಟ್ ಆಫ್ ದಿ ಏನೈತ್ರಿ, ಆಲ್ಕೋಹಾಲ್. ಹೌದಾ, ಸೊ ನಾವು ವಾಟರ್ ವರ್ಸಸ್ ಆಲ್ಕೋಹಾಲ್ನ ನೋಡಿದರೆ ಏನಾಗ್ತದೆ ನೋಡಿರಿ, ಇಲ್ಲಿ ವಾಟರ್ ವರ್ಸಸ್ ಆಲ್ಕೋಹಾಲ್ ನೋಡಿದರೆ, ಸಿ ಹಿಯರ್ ವಾಟ್ ಹ್ಯಾಪನ್ಸ್. ಹೌದಾ, ದಿಸ್ ಈಸ್ ವಾಟರ್, ರೈಟ್. ಹಿಂಗಾದ್ರೂ ಬರಿಬೋದು, ಆರ್ ಎಲ್ಸ್ ಸಿ ಹಿಯರ್ ದಿಸ್ ಈಸ್ ವಾಟರ್. ಹೌದಾ, ಅದೇ ನಾವೇನಾದರೂ ಆಲ್ಕೋಹಾಲ್ ಬಂದರೆ ಏನಾಗ್ತೈತೆ ನೋಡಿರಿ, ಇಲ್ಲಿ ದಿಸ್ ಈಸ್ ವಾಟರ್, ದಿಸ್ ಈಸ್ ಆಲ್ಕೋಹಾಲ್. ಇಲ್ಲಿ ಆರ್ ಗ್ರೂಪಿಂದ ಏನು ಮಾಡ್ತಿದ್ದೆ ರೀ, ಎಲೆಕ್ಟ್ರಾನ್ ಡೆನ್ಸಿಟಿ ಕೊಡ್ತಾ ಇದೆ, ಬಟ್ ಇಲ್ಲಿ ಯಾವುದೂ ಆರ್ ಗ್ರೂಪ್ ಇಲ್ಲ. ಹೌದಾ, ಸೊ ದ್ಯಾಟ್ ದಿಸ್ ಈಸ್ ಮೋರ್ ಆ್ಯಸಿಡಿಕ್ ದೆನ್ ದ್ಯಾಟ್ ಆಫ್ ದಿ ಆಲ್ಕೋಹಾಲ್.
ಹೌದಾ? ಇಲ್ಲಿ ಯಾವೇನಿಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ ಎಲ್ಲಿ ವಾಟರ್ನಲ್ಲಿ. ಸೊ ದ್ಯಾಟ್ ಇದೇನಾಗ್ತೈತೆ ರೀ ಲೆಸ್ ಅಸಿಡಿಕ್ ಆಗುತ್ತೆ. ವೇರ್ ಆ್ಯಸ್ ಇಲ್ಲೇನೈತೆ ರೀ ದೇರ್ ಈಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಟುವರ್ಡ್ಸ್ ದಿ alcohol, so that this is less acidic than that of the water. ಓಕೆ, ಇಲ್ಲಿ ಏನಾಗುತ್ತೆ ರೀ ದಿಸ್ ಈಸ್ ಮೋರ್ ಅಸಿಡಿಕ್. ಓಕೆ, ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ಓಕೆ, ಹಿಯರ್ ಆಲ್ಸೋ ದೇರ್ ವಿಲ್ ಬಿ ಡಿಸ್ಕಷನ್ ಅಬೌಟ್ ಸೇಮ್. ನೆಕ್ಸ್ಟ್ ವಿಲ್ ಬಿ ವಾಟ್ acidity of phenols. Next will be acidity of phenols. ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ವಾಟ್ ಈಸ್ ಅಲ್ಕಾಕ್ಸೈಡ್ ಅಂತ, ಹೌದಾ? ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಎ ಅಲ್ಕಾಕ್ಸೈಡ್ ವಿಚ್ ವಿಲ್ ಆ್ಯಕ್ಟ್ ಆಸ್ ಎ ಬೇಸ್. ಈಗ ಹೈಡ್ರೋಜನ್ ತೊಗೊಂತಪ್ಪ ಅಂದರೆ ಇದೇನಾಗತ್ತೆ ರೀ ROH ವಿಚ್ ವಿಲ್ ಬಿ ವಾಟ್ ವಿಚ್ ವಿಲ್ ಬಿ ಏನಾಗ್ತೈತೆ ರೀ ಇದು ವಿಚ್ ವಿಲ್ ಬಿ ಆಲ್ಕೋಹಾಲ್ ಲೈಕ್ ಅ ಕಾಂಜುಗೇಟೆಡ್ ಆ್ಯಸಿಡ್, ಹೌದಾ? ನೆಕ್ಸ್ಟ್ ವಿಲ್ ಬಿ ವಿ ಕ್ಯಾನ್ ಕಾಲ್ ಆ್ಯಸ್ acidity of phenols. ಓಕೆ, acidity of phenols. ನೋಡಿರಿ acidity of phenols ಅಂದರೆ ಏನು ರೀ, ಏನಾಗತ್ತೆ ರೀ ದ ರಿಯಾಕ್ಷನ್ ಆಫ್ ಎ ಫಿನಾಲ್ಸ್ ವಿತ್ ದ ಮೆಟಲ್ಸ್. ಏನಾಗ್ತೈತೆ ರೀ ರಿಯಾಕ್ಷನ್ ಆಗಲಿ ನೋಡಿದ್ವಿ ನಾವು, ಏನಾದರೂ ಫಿನಾಲ್ ಮೆಟಲ್ಸ್ ಕೂಡ ರಿಯಾಕ್ಟ್ ಮಾಡಿದ್ರೆ ಏನಾಗ್ತೈತೆ ರೀ ಎಷ್ಟು ರಿಲೀಸ್ ಮಾಡ್ತೈತಿ, ಹೌದಾ? ವಿಚ್ ಈಸ್ ಕಾಲ್ಡ್ ಆ್ಯಸ್ ಎ ಅಸಿಡಿಕ್ ಇನ್ ನೇಚರ್, ಹೌದಾ? ಸೊ ಹಾಗಿದ್ದರೆ ಏನಾಗ್ತೈತೆ ರೀ ಇಲ್ಲಿ sp2 ಕಾರ್ಬನ್ ಇರೋದ್ರಿಂದ ಇಲ್ಲಿರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿ ಇದೇನು ಮಾಡ್ತೈತೆ ರೀ ಬೆಂಜಿನ್ನು ವಿಡ್ರಾ ಮಾಡ್ಕೋತೈತಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ವಿಡ್ರಾ ಮಾಡಿಕೊಂಡು ಆಕ್ಸಿಜನ್ ಮೇಲೆ ಏನಾಗುತ್ತೆ ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇಫ್ ದೇರ್ ಈಸ್ ಎ ಲೆಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಆಕ್ಸಿಜನ್, ಇಫ್ ದೇರ್ ಈಸ್ ಎ ಲೆಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದ ಆಕ್ಸಿಜನ್, ದೆನ್ ಏನಾಗ್ತೈತೆ ರೀ ಇಟ್ ವಿಲ್ ಬಿಹೇವ್ ಆಸ್ ಎ ಮೋರ್ ಅಸಿಡಿಕ್. ಇಫ್ ದೇರ್ ಈಸ್ ಎ ಲೆಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದ ಆಕ್ಸಿಜನ್, ದೆನ್ ಇಟ್ ಈಸ್ ಬಿಹೇವ್ ಆಸ್ ಎ more acidic. So that ಏನಾಗುತ್ತೆ ರೀ resonance will increases the acidic strength. Resonance will increases the acidic strength. ಓಕೆ, ಅದೇ ಇಲ್ಲಿ ಅದೇ ಡಿಸ್ಕಸ್ ಮಾಡ್ರಿ. ಓಕೆ, ಹಿಯರ್ ದೇರ್ ವಿಲ್ ಬಿ ಡಿಸ್ಕಷನ್ ಆಫ್ ದಿಸ್ ರೆಸೊನೆನ್ಸ್ ಓನ್ಲಿ. ನೆಕ್ಸ್ಟ್ ವಿಲ್ ಬಿ ಅಲ್ಕಾಕ್ಸೈಡ್ ವರ್ಸಸ್ ಫಿನಾಕ್ಸೈಡ್. ಅಲ್ಕಾಕ್ಸೈಡು ಮತ್ತು ಫಿನಾಕ್ಸೈಡ್ಗೆ ಏನು ಡಿಫ್ರೆನ್ಸ್ ರೀ ಅಂತ ನೋಡೋಕೆ ಹೋದರೆ ಏನಾಗ್ತದೆ ರೀ RO ಮೈನಸ್. ಇಫ್ ದೇರ್ ಈಸ್ ಎ RO ಮೈನಸ್ ಇದ್ದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಲ್ಕಾಕ್ಸೈಡ್. ಇಫ್ ಏನಾದರೂ ಬೆಂಜಿನ್ ರಿಂಗಿಗೆ O ಮೈನಸ್ ಇದ್ದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಫಿನಾಕ್ಸೈಡ್. ಅರ್ಥ ಆಯ್ತಾ? ಈಗ ನೋಡಿರಿ ಏನಾಗ್ತೈತಿ ROH ಐತಿ, ಹೌದಾ? ಈಗ ನೋಡಿರಿ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ ವಿಲ್ ನಾಟ್ ಸ್ಟೆಬಿಲೈಸ್, ಹೌದಾ? ಇದು ಸ್ಟೆಬಿಲೈಸ್ ಆಗೋದಿಲ್ಲ. ಸೊ ಈಗ ಇದಕ್ಕೆ ಮತ್ತು ವಾಪಸ್ ಇದು ಸ್ಟೇಬಲ್ ಆಗಬೇಕಪ್ಪ, ಈ ನೆಗೆಟಿವ್ ಚಾರ್ಜನ್ನ ಏನಾದರೂ ಬಿಟ್ಟು ಕೊಡಬೇಕು, ಈ ನೆಗೆಟಿವ್ ಚಾರ್ಜ್ನ ಸ್ಟೆಬಿಲೈಸ್ ಆಗಬೇಕಪ್ಪ ಅಂದರೆ ಏನು ಮಾಡ್ಬೇಕು ರೀ? ದೇರ್ ಈಸ್ ನೋ ವೇ. ಇದು ಏನು ಮಾಡ್ತೈತೆ ರೀ ಅಟ್ಯಾಕ್ ಆನ್ ದಿ ಹೈಡ್ರೋಜನ್ ಅಟ್ಯಾಕ್ ಮಾಡಿ ಮತ್ತು ರಿವರ್ಸಿಬಲ್ ರಿಯಾಕ್ಷನ್ ಆಗಿ ವಾಪಸ್ ಏನಾಗುತ್ತೆ ರೀ ಆಲ್ಕೋಹಾಲ್ ಆಗುತ್ತೆ, ಹೌದಾ? ಏನು ರೀ ಅಲ್ಕಾಕ್ಸೈಡ್ ಇದ್ದಿದ್ದು ವಾಪಸ್ ಆಲ್ಕೋಹಾಲ್ ಆಗುತ್ತೆ. ಅದೇ ಏನಾದರೂ ನಾವು ಫಿನಾಕ್ಸೈಡಿಗೆ ಬಂದರೆ ಈ ಫಿನಾಲ್ ಇದ್ದಿದ್ದು H+ನ ಬಿಟ್ಬಿಟ್ಟು ಫಿನಾಕ್ಸೈಡ್ ಆಗುತ್ತೆ, ಹೌದಾ? ಬಟ್ ಇಲ್ಲಿ ಏನೈತೆ ರೀ ಇಟ್ ಹ್ಯಾಸ್ ಎ ವೇ ಟು ಸ್ಟೆಬಿಲೈಸ್ ದಿಸ್ ನೆಗೆಟಿವ್ ಚಾರ್ಜ್ ಬೈ ದಿ ವಾಟ್ ಡಿಲೊಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್. ನೋಡಿರಿ ಈ ನೆಗೆಟಿವ್ ಚಾರ್ಜನ್ನು ಇದು ಈ ಬೆಂಜಿನ್ ಮೇಲೆ ಡಿಲೊಕಲೈಸ್ ಮಾಡಿ ಏನಾಯ್ತು ರೀ ಇದು ಸ್ಟೆಬಿಲೈಸ್ ಮಾಡ್ಕೊತು. ಸೊ ಈ ಚಾರ್ಜನ್ನ ಡಿಲೊಕಲೈಸ್ ಮಾಡಿ ಸ್ಟೆಬಿಲೈಸ್ ಮಾಡ್ಕೋದ್ರಿಂದ ಏನಾಗತ್ತೆ ರೀ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ಆ್ಯಂಡ್ ಫೇವರ್ಸ್ ದಿ ಅಯನೈಸೇಷನ್ ಆಫ್ ಫಿನಾಲ್. ಹಾಗಾಗಿ ಏನಾಗತ್ತೆ ರೀ ಫಿನಾಕ್ಸೈಡ್ ಈಸ್ ಮೋರ್ ಸ್ಟೇಬಲ್ ದೆನ್ ದ್ಯಾಟ್ ಆಫ್ ದಿ ಅಲ್ಕಾಕ್ಸೈಡ್. ಈಗ ಏನಾದರೂ ಫಿನಾಕ್ಸೈಡ್ ಏನಾದರೂ ಸ್ಟೆಬಿಲೈಸ್ ಆಗತ್ತಿದ್ದಪ್ಪ ಅಂದರೆ ದೆನ್ ಇಟ್ ವಿಲ್ ಬಿ ಫಿನಾಲ್ ಈಸ್ more acidic than that of the water, than that of the alcohol. ಅರ್ಥ ಆಗ್ತಿದೆಯಾ? ನೋಡಿರಿ ಇಲ್ಲಿ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ಇನ್ ನೇಚರ್ ದೆನ್ ದ್ಯಾಟ್ ಆಫ್ ದಿ ಆಲ್ಕೋಹಾಲ್ and then that of the H2O because phenoxide is more resonantly stabilized. Okay, ಅರ್ಥ ಆಯ್ತು ರೀ? ಸೊ ದ್ಯಾಟ್ polarity of OH is increases due to sp2 hybridized atom as well as resonance stabilized what phenoxide. ಓಕೆ, ನೆಕ್ಸ್ಟ್ ಬನ್ನಿ ನೋಡಿ ಇಲ್ಲಿ ಏನೈತಿ ಹಾಗೆ ಒಂದು ಸ್ವಲ್ಪ ಇದದವ್ರಿ ಆರ್ಥೋನೈಟ್ರೋಫಿನಾಲ್. ನೈಟ್ರೋ ಅಂದ್ರೆ ಏನು ರೀ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಹೌದಾ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ವಿಲ್ ಬಿ ವಾಟ್ ಇನ್ಕ್ರೀಸಸ್ ದಿ ಅಸಿಡಿಟಿ. ದೆನ್ ಮೆಟಾನೈಟ್ರೋಫಿನಾಲ್ ಪ್ಯಾರಾನೈಟ್ರೋಫಿನಾಲ್, ಹೌದಾ? ಸೊ ಮೆಟಾನೈಟ್ರೋಫಿನಾಲ್ ಏನೈತಿ ನೋಡ್ರಿ ಇಲ್ಲಿ ದೇರ್ ವಿಲ್ ಬಿ ವಾಟ್ ಹೈಯರ್ pKa ವ್ಯಾಲ್ಯೂ. ವಾಟ್ ಈಸ್ ಹ್ಯಾವಿಂಗ್ ಹೈಯರ್ pKa value then that of the ortho and para. Why? ಯಾಕಿರ್ಬೋದು ರೀ? ಬಿಕಾಸ್ ಇಲ್ಲಿ ನೋಡಿರೋದು ಹಿಯರ್ ಇಟ್ ಈಸ್ ಬಿಕಾಸ್ ಸಿಯರ್ ನೈಟ್ರೋ ಗ್ರೂಪ್ ಸಚ್ ಆಸ್ ನೈಟ್ರೋ ಗ್ರೂಪ್ ಎನ್ಹಾನ್ಸ್ ದಿ ಅಸಿಡಿಕ್ ಸ್ಟ್ರೆಂತ್ ಆಫ್ ದಿ ಫಿನಾಲ್, ಹೌದಾ? ಸೊ ಎಫೆಕ್ಟ್ ವಿಲ್ ಬಿ ಮೋರ್ ಪ್ರೊನೌನ್ಸ್ಡ್ ಇನ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಡ್ಯೂ ಟು
what effective delocalization of what effective delocalization of ನೆಗೆಟಿವ್ ಚಾರ್ಜ್. ಹೌದಾ? ಸೊ ಏನಾಗ್ತಿದ್ದೀರಿ ಅಂದ್ರೆ ಇಲ್ಲಿ ಆ್ಯಸ್ ದಿ ಪಿ ಕೆ ಎ ವ್ಯಾಲ್ಯೂ ಇನ್ಕ್ರೀಸಸ್ ಏನಾಗ್ತೈತಿ ಹೇಳ್ರಿ, ಏನಾಗ್ತೈತಿ ರೀ, ಅಸಿಡಿಕ್ ಸ್ಟ್ರೆಂತ್ ಡಿಕ್ರೀಸಸ್. ಹೌದಾ? ಎರಡು ಏನದಾವ್ರಿ, ಇವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವು. ಪಿ ಕೆ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಅಸಿಡಿಕ್ ಸ್ಟ್ರೆಂತ್. ಇದನ್ನು ನೀವು ನೆನಪಿಡಬೇಕು. ಏನು ರೀ, ಪಿ ಕೆ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಅಸಿಡಿಕ್ ಸ್ಟ್ರೆಂತ್. ಓಕೆ, ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ ನಾವು ಮೆಟಾ ಪೊಸಿಷನ್ನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೆಟಾ ಪೊಸಿಷನ್ದಲ್ಲಿ ಯಾವತ್ತಿಗೂ ನಮ್ಗೆ ಏನು ಬರೋಂಗಿಲ್ಲ ರೀ, ನೆಗೆಟಿವ್ ಚಾರ್ಜ್ ಬರೋಂಗಿಲ್ಲ. ದೇರ್ ವಿಲ್ ಬಿ ನೋ ರೆಸೋನೆಂಟಿಂಗ್ ಸ್ಟ್ರಕ್ಚರ್ಸ್ ಇನ್ ದ ಮೆಟಾ ಪೊಸಿಷನ್. ಹೌದಾ? ಸೊ ಇದು ಮೆಟಾ ಪೊಸಿಷನ್ದಲ್ಲಿ ಏನಿರ್ತೈತೆ ರೀ, ಇನ್ಆ್ಯಕ್ಟಿವ್ ಇರುತ್ತೆ. ಸೊ ಹಾಗಾಗಿ ಏನಾಗ್ತೈತಿ, ನಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಮಾತ್ರ ಏನಿರ್ತಾವೆ ರೀ, ರೆಸೋನೆಂಟ್ಲಿ ಸ್ಟೇಬಲ್ ಇರ್ತಾವೆ. ಸೊ ದ್ಯಾಟ್ ಏನಾಗ್ತೈತೆ ರೀ, ಇಲ್ಲಿ ಫಾರ್ ಪ್ಯಾರಾ ಸಿಮೆಟ್ರಿಕ್ ಇರೋದ್ರಿಂದ ಇಟ್ ವಿಲ್ ಹ್ಯಾವಿಂಗ್ ದಿ ಹೈಯರ್ it will having the first place which will be higher acidic strength, and then there will be second position for the orthonitrophenol, then the third position goes to that of the metanitrophenol, whereas it will having the 8.3 pKa value, whereas pKa is inversely proportional to the acidic strength. Okay, ಅರ್ಥ ಆಯ್ತು ರೀ. ನೆಕ್ಸ್ಟ್ ವಿಲ್ ಬಿ ಫಿನಾಲ್. ಈಗ ನೋಡಿರಿ, ಫಿನಾಲ್ ಮೇಲೆ ಯಾವ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಇಲ್ಲ, ವಿಡ್ರಾಯಿಂಗ್ ಗ್ರೂಪ್ ಇಲ್ಲ. ಸೊ ದ್ಯಾಟ್ ಇಟ್ ವಿಲ್ ಹ್ಯಾವಿಂಗ್ ದಿ 10. ಓಕೆ, ನೆಕ್ಸ್ಟ್ ಬಂದರೆ ಆರ್ಥೋಕ್ರಿಸಾಲ್, ಮೆಟಾಕ್ರಿಸಾಲ್ ಆ್ಯಂಡ್ ಪ್ಯಾರಾಕ್ರಿಸಾಲ್. ಅಂದರೆ CS3 ಗ್ರೂಪ್ ಏನಾಗಿದೆ, ಈಗ ಇನ್ವಾಲ್ವ್ಮೆಂಟ್ ಆಗಿದೆ. ಸೊ ಈಗ ಏನಾಗ್ತದೆ ನೋಡಿರಿ, CS3 ಗ್ರೂಪ್ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ನೋಡಿರಿ ಇಲ್ಲಿ 10.1 ಅಂದರೆ ಮೆಟಾ ಗ್ರೂಪ್ನಲ್ಲಿ CS3 ಗ್ರೂಪ್ ಇನ್ವಾಲ್ವ್ ಇದ್ದರೂ ದೇರ್ ವಿಲ್ ಬಿ ನೋ ಎಲೆಕ್ಟ್ರಾನ್ ಡೊನೇಷನ್, because meta ಇರ್ತೈತಿ ರೆಸೊನೆನ್ಸ್ಲಿ ವೀಕರ್ ಇನ್ಆಕ್ಟಿವ್ ಇರ್ತೈತಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಹ್ಯಾವಿಂಗ್ highest year 1, then there will be 2 ortho and para having the same, then there will be ethanol which will be C2H5 ಇಂದ there ಇಲ್ಲಿ ಡೊನೇಷನ್ ಆಗ್ತಾ ಇದೆ. ಓಕೆ, ಸೊ ದ್ಯಾಟ್ ಈ ಟೇಬಲಿಂದ ನಮ್ಗೆ ಏನು ಗೊತ್ತೈತೆ ರೀ, ಇಫ್ ದೇರ್ ಈಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, then acidic strength will be decreases. If there is a resonance or else electron withdrawing group, then acidity will be increasing. Okay, ಅರ್ಥ ಆಯ್ತರ ಮಕ್ಕಳೇ? ಓಕೆ, ನೆಕ್ಸ್ಟ್ ಏನು ಹೋಗೋಣ ನಾವು, ನೆಕ್ಸ್ಟ್ ವಿಲ್ ಬಿ ಎಸ್ಟರಿಫಿಕೇಷನ್ ಅಂದರೆ ಏನು ರೀ, ಅಂದರೆ ಇಷ್ಟರ್ನ ಫಾರ್ಮೇಷನ್ ಮಾಡೋದಕ್ಕೆ ನಾವು ಅಂತೀವಿ ಎಸ್ಟ್ರಿಫಿಕೇಷನ್ ಅಂತೀವಿ. ಹೌದಾ? ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ROH ಆಲ್ಕೋಹಾಲ್ ಆರ್ ಎಲ್ಸ್ AROH ಅಂದರೆ ಫಿನಾಲ್. ROH ಅಂದರೆ ಆಲ್ಕೋಹಾಲ್, AROH ಅಂದರೆ ಫಿನಾಲ್. ಆಲ್ಕೋಹಾಲ್ ಪ್ಲಸ್ RC⋯OH ಅಂದರೆ ಅಸಿಡಿಕ್. ಆಲ್ಕೋಹಾಲು ಮತ್ತು ಅಸಿಡಿಕ್ ಆರ್ ಎಲ್ಸ್ ಫಿನಾಲ್ ಪ್ಲಸ್ ಅಸಿಡಿಕ್ ಸೇರಿದಾಗ ಆಲ್ಕೋಹಾಲಿಂದ OH ಗ್ರೂಪ್. ಇದನ್ನು ನೆನ್ಪಿಡಿ ಮಕ್ಕಳೇ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಕೋಹಾಲಿಂದ OH ಗ್ರೂಪು ಮತ್ತು ಫಿನಾಲಿಂದ ಆರ್ ಎಲ್ಸ್ ಆಲ್ಕೋಹಾಲಿಂದ H ಗ್ರೂಪ್ ಏನಾದರೂ ರಿಲೀಸ್ ಆಗಿ ವಾಟರ್ ರಿಲೀಸ್ ಆದರೆ ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎಸ್ಟರ್ಸ್. ಓಕೆ, ಸೇಮ್ ಅದೇ ರೀತಿ ಇದೇನ್ರಿದು ದಿಸ್ ಈಸ್ ಎ ಅಸೈಲ್ ಗ್ರೂಪ್. ಹೌದಾ? ದಿಸ್ ಈಸ್ ಎ ಅಸೈಲ್ ಗ್ರೂಪ್. ಇಲ್ಲಿನೂ ಸೇಮ್ ಏನಾಗ್ತೈತಿ ರೀ, ವಾಟರ್ ರಿಮೂವ್ ಆಗ್ತೈತಿ. ದೆನ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಎಸ್ಟರ್. ಓಕೆ, ದೆನ್ ಬೈ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ನಾವೇನು ಮಾಡ್ತೇವೆ ರೀ, ಇಲ್ಲಿ ಬೇಸ್ ಪಿರಿಡಿನಿಂದ ತೊಗೋತೀವಿ. ಅವಾಗ ಏನಾಗತ್ತೆ ರೀ, ಇಲ್ಲಿ ಆ್ಯಸಿಡ್ ಕ್ಲೋರೈಡ್, ಇಲ್ಲಿ ಏನೈತಿ ನಮಗೆ ಆ್ಯಸಿಡ್ ಕ್ಲೋರೈಡ್ ಐತಿ. ಆ್ಯಸಿಡ್ ಕ್ಲೋರೈಡ್ ಇರೋದ್ರಿಂದ ನಮಗೇನಾದರೂ HC ರಿಲೀಸ್ ಆಗಿ HCl ನಮ್ಗೆ ಏನಾಗ್ತೈತಿ, ನ್ಯೂಟ್ರಲೈಸ್ ಆಗಿ ಇಲ್ಲಿ ಏನಾಗ್ತೈತಿ ರೀ, ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಇರೋದ್ರಿಂದ ನಮ್ಗೆ ಏನು ಫಾರ್ಮ್ ಆಗ್ತೈತಿ ರೀ, ಎಸ್ಟರ್ ಗ್ರೂಪು ಫಾರ್ಮ್ ಆಕೈತಿ. ಓಕೆ, ಸೊ ದೀಸ್ ಆರ್ ದಿ 3 ರಿಯಾಕ್ಷನ್ಸ್ ಆಫ್ ಎಸ್ಟ್ರಿಫಿಕೇಷನ್. ಇಲ್ಲಿದೆ ನೋಡಿರಿ, ಆ್ಯಸಿಡಿಂದ ನಮ್ಗೆ ಏನಾಕೈತಿ ರೀ, ಆ್ಯಸಿಡ್ ಪ್ಲಸ್ ಆಲ್ಕೋಹಾಲ್ ಸೇರಿದಾಗ ವಿ ಗಾಟ್ ದಿ ಎಸ್ಟರ್ಸ್. ಓಕೆ, ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ ಹೇಗೆ ಇದರಿಂದ ಆಕ್ಸಿಜನ್ ಬಂತು. ದೆನ್ ಈ ಆಕ್ಸಿಜನ್ನ ಏನು ರೀ, ಇದರಿಂದನೇ ಬಂತು, ಇದರಿಂದ ಆ್ಯಸಿಡಿಂದನೇ ಬಂತು ಅಂತ ಹೇಗೆ ಪ್ರೂವ್ ಮಾಡ್ತೀರಪ್ಪ ಅಂತಂದರೆ ಬೈ ದಿ ಐಸೋಟೋಪಿಕ್ ಲೇಬಲಿಂಗಿಂದ ನಾವು ಏನು ಮಾಡ್ತೀವಿ ರೀ, ಪ್ರೂವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಲ್ ಬಿ ಇಲ್ಲೇ ನಮ್ಗೆ ಏನು ಮಾಡ್ಯಾರ ರೀ, ಸ್ವಲ್ಪ ಡ್ರಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ಹೌದಾ?
ಸ್ವಲ್ಪ ಡ್ರಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ಯಾವ ಡ್ರಗ್ ರೀ ಅವು ಅಂತಂದರೆ ಏನು ರೀ ಅವು ಇನ್ಫ್ಲಮೇಟರಿ ಡ್ರಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ದೆನ್ ಆ್ಯಂಟಿ ಪೈರಸೆಟಿಕ್ ಅಂದರೆ ಇದೇನು ಆ್ಯಂಟಿ ಪೈರಸೆಟಿಕ್ ಅಂತಂದರೆ ದಿಸ್ ಈಸ್ ವಾಟ್ ಫೀವರ್, ನಮ್ಮ ಬಾಡಿ ಫೀವರ್ನ ಕಡಿಮೆ ಮಾಡೋದು ಅಂದರೆ ಇದು ಆಸ್ಪಿರಿನ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ಪಿರಿನ್. ಏನು ರೀ ಅದು ಆಸ್ಪಿರಿನ್ ಅಂದ್ರೆ ಏನು ರೀ? ದಿಸ್ ಈಸ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸ್ಪಿರಿನ್. ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಈಸ್ ಕಾಲ್ಡ್ ಆಸ್ ಆಸ್ಪಿರಿನ್. ಎಕ್ಸಾಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಏನು ರೀ? ಹೌ ಡು ಯು ಕನ್ವರ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಟು ದಿ ಆಸ್ಪಿರಿನ್ ಅಂತ ಕೇಳ್ತಾರೆ. ಏನು ಕೇಳ್ತಾರೆ ಎಕ್ಸಾಮ್ನಲ್ಲಿ? ಹೌ ಡು ಯು ಕನ್ವರ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಂಟು ಆಸ್ಪಿರಿನ್. ಹೌದಾ? ಆಸ್ಪಿರಿನ್ ಅಂದರೆ ಏನು ರೀ? ಇಲ್ಲಿ ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಆಸ್ಪಿರಿನ್ ಅಂದರೆ ಏನು ರೀ? ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಓಕೆ, ಇಲ್ಲಿ ಏನಾಗ್ತೈತೆ ರೀ ನಮಗೆ ಆರ್ಥೋ ಪೊಸಿಷನ್ದಲ್ಲಿ ಏನಾಗ್ತೈತೆ ರೀ? COOH ಇರುತ್ತೆ ಆ್ಯಂಡ್ ದೇರ್ ಈಸ್ ಎ ಫಂಕ್ಷನಲ್ ಗ್ರೂಪ್ ಆ್ಯಸ್ ಎ OH ಗ್ರೂಪ್. ದಿಸ್ ಈಸ್ ಕಾಲ್ಡ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಅದಕ್ಕೆ ನಾವೇನು ಮಾಡ್ತೀವಿ ರೀ? ವಾಟ್ ಅಸಿಟಿಕ್ ಆ್ಯನ್ಹೈಡ್ರೈಡ್. ಹೌದಾ? ಅಸಿಟಿಕ್ ಆ್ಯನ್ಹೈಡ್ರೈಡ್ ತೊಗೊಂಡಾಗ ಇದಕ್ಕೆ ಏನಂತೀವಿ ರೀ? ಯಾರು ಸ್ಟೆಪ್ ಅಂತೀವಿ ಇದಕ್ಕೆ? ಅಸಿಟೈಲೇಷನ್. ಅಸಿಟೈಲೇಷನ್ ಅಂದರೆ ವಾಟ್? ರಿಮೂವಲ್ ಆಫ್ ಹೈಡ್ರೋಜನ್, ಎಡಿಷನ್ ಆಫ್ ಅಸೈಲ್ ಗ್ರೂಪ್. ಏನು ರೀ ಅದು? ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಎಡಿಷನ್ ಆಫ್ ವಾಟ್? ಅಸೈಲ್ ಗ್ರೂಪ್ ಅಂದ್ರೆ ಏನು ರೀ? CH3CO. CH3CO is called as acyl group. CH3CO is called as acyl group. ಭಾಳ ಇಂಪಾರ್ಟೆಂಟ್ ರೀ ಇದು. ನಾವೇನು ಮಾಡ್ತೀವಿ ರೀ ಇಲ್ಲಿ? ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್. ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಯಾವ ಗ್ರೂಪ್ ರೀ? ಅಸೈಲ್ ಗ್ರೂಪ್. ರಿಮೂವಲ್ ಆಫ್ ಹೈಡ್ರೋಜನ್, ಎಡಿಷನ್ ಆಫ್ ಅಸೈಲ್ ಗ್ರೂಪ್. ರಿಮೂವಲ್ ಆಫ್ ಹೈಡ್ರೋಜನ್, ಎಡಿಷನ್ ಆಫ್ ಅಸೈಲ್ ಗ್ರೂಪ್. ಒಂದು ಹೈಡ್ರೋಜನ್ನ ತೆಗೆದು ಅಲ್ಲಿ COCH3 ಗ್ರೂಪ್ ಹಾಕಿದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಸಿಟೈಲೇಷನ್ ರಿಯಾಕ್ಷನ್. ಅರ್ಥ ಆಯ್ತು ರೀ? ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಎಡಿಷನ್ ಆಫ್ ವಾಟ್? ಎಡಿಷನ್ ಆಫ್ ಅಸೈಲ್ ಗ್ರೂಪ್. ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಸಿಟೈಲೇಷನ್. ಹೌದಾ? ನೋಡಿರಿ ಈಗ ಇಲ್ಲೇನಿತ್ತು ರೀ? OH ಇದೆ ರೈಟ್. ಈ ಹೈಡ್ರೋಜನ್ ತೆಗೆದು ಅಲ್ಲಿ ಇದು CH3CO ಗ್ರೂಪ್ನ ಆ್ಯಡ್ ಮಾಡೋದು. ಈ ಹೈಡ್ರೋಜನ್ನ ತೆಗೆದು COCH3 ಗ್ರೂಪ್ನ ಆ್ಯಡ್ ಮಾಡೋದು. ನೋಡಿರಿ ಇಲ್ಲಿ ಎತ್ತನ ರಿಮೂವ್ ಮಾಡಿದೆ, COCH3ನ ಆ್ಯಡ್ ಮಾಡಿದೆ. ಎಸ್, ದೆನ್ ದೇರ್ ಈಸ್ ಎ ರಿಮೂವಲ್ ಆಫ್ CH3COOH which will be acetic acid. So this is called as acetyl salicylic acid. Okay, acetyl salicylic acid. Next will be reaction involving the cleavage of CO bond. Reaction involving in the what? Cleavage of the CO bond. ಹೌದಾ? ಕಾರ್ಬನ್ ಮತ್ತು ಆಕ್ಸಿಜನ್ ಬಾಂಡ್ನಲ್ಲಿ ಕ್ಲೀವೇಜ್ ಆದರೆ ಏನಾಗ್ತೈತಿ ಅಂತ ಇದೆ. ಸೊ ದಿಸ್ ಈಸ್ ವಿಲ್ ಬಿ ಹೆಲ್ಡ್ ಬೈ ದಿ ವಾಟ್? ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹೆಲೈಡ್ಸ್. ಹೈಡ್ರೋಜನ್ ಹೆಲೈಡ್ಸ್ ಕೂಡ ನಾವೇನಾದರೂ ರಿಯಾಕ್ಷನ್ ಮಾಡಿದರೆ ಏನಾಗ್ತೈತಪ್ಪ ಅಂತಂದರೆ ನೋಡಿರಿ ಇಲ್ಲಿ ROH ಐತಿ. ROH ಏನಾದರೂ ನಾವು HX ಅಂದರೆ HCl ತೊಗೋಬೋದು, HI ತೊಗೋಬೋದು, HBr ತೊಗೋಬೋದು. ಹೌದಾ? ಇವು ಕೂಡ ರಿಯಾಕ್ಟ್ ಮಾಡಿದಾಗ ಏನಾಗ್ತೈತೆ ರೀ ನಮಗೆ? ದೇರ್ ಇಸ್ ಎ ಕ್ಲೀವೇಜ್ ಆಫ್ ದಿಸ್ RO ಬಾಂಡ್. ದಿಸ್ ಇಸ್ RO ಬಾಂಡ್ ಆ್ಯಂಡ್ ದೆನ್ H2O ಆಗಿ ಇಲ್ಲಿ ರಿಲೀಸ್ ಆಗ್ತೈತಿ. ನೋಡ್ರಿ ದಿಸ್ OH ಆ್ಯಂಡ್ ದಿಸ್ H. ಓಕೆ, ಏನಾದರೂ ರಿಲೀಸ್ ಆಗಿ ಏನಾಗ್ತೈತೆ ರೀ ಅದು? ದೇರ್ ಈಸ್ ಎ ಫಾರ್ಮೇಷನ್ ಆಫ್ H2O molecule and there is a RX bond. Okay, it is a formation of RX bond and then ಇಲ್ಲೇನಾಗ್ತೈತೆ ರೀ? ಲ್ಯೂಕಾಸ್ ಟೆಸ್ಟ್ ಅಂತ ಬರುತ್ತೆ. ಲ್ಯೂಕಾಸ್ ಟೆಸ್ಟ್. ದಿಸ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್ ದಿ ಡಿಫ್ರೆನ್ಷಿಯೇಟಿಂಗ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ಲ್ಯೂಕಾಸ್ ಟೆಸ್ಟ್ ಅಂದ್ರೆ ಏನು ರೀ? ದಿಸ್ ಟೆಸ್ಟ್ ಈಸ್ ಯೂಸ್ಫುಲ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಓಕೆ, ಏನು ರೀ ಇದು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತಂದರೆ ಇಫ್ ನಾವೇನಾದರೂ ಲ್ಯೂಕಾಸ್ ರಿಏಜೆಂಟ್ ಅಂತ ಬರುತ್ತೆ ದಟ್ ಈಸ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ZnCl2. ಈ ZnCl2 ಯಾವ ZnCl2 ಇದು? ದಿಸ್ ಈಸ್ ಆ್ಯನ್ಹೈಡ್ರಸ್ ZnCl2. ಯಾವ ZnCl2 ಇರೋದು? ದಿಸ್ ಈಸ್ ಆ್ಯನ್ಹೈಡ್ರಸ್ ZnCl2. ಅಂದರೆ ಏನು ಗೊತ್ತಿದೆ ನಮಗೆ? ಕಾನ್ಸಂಟ್ರೇಟೆಡ್ HCl ಪ್ಲಸ್ ಆ್ಯನ್ಹೈಡ್ರಸ್ ZnCl2. ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಆ್ಯನ್ಹೈಡ್ರಸ್ ZnCl2 ತೊಗೊಂಡಾಗ ಅದಕ್ಕೇನಂತಾರೆ ನಾವು? ಅದಕ್ಕೇನಂತಾರೆ ರೀ? ಲ್ಯೂಕಾಸ್ ರಿಏಜೆಂಟ್. ಇದಕ್ಕೇನಂತೀವಿ ನಾವು? ಲ್ಯೂಕಾಸ್ ರಿಏಜೆಂಟ್ ಅಂತೀವಿ. ಸೊ ಈ ಲ್ಯೂಕಾಸ್ ರಿಏಜೆಂಟನ್ನು ನಾವೇನು ಮಾಡ್ತೀವಿ ರೀ? ಇಲ್ಲಿ ಹಾಕ್ತೀವಿ ಹಿಯರ್. ಇಫ್ ಏನಾದರೂ ಆಲ್ಕೋಹಾಲ್ಸ್ ಪ್ಲಸ್ ಲ್ಯೂಕಾಸ್ ರಿಏಜೆಂಟ್ ಹಾಕಿದಾಗ ಅದೇನಾದರೂ ಟರ್ಷರಿ ಆಲ್ಕೋಹಾಲ್ಸ್ ಇತ್ತಪ್ಪ ಅಂದರೆ, ಇಫ್ ಏನಾದರೂ ಅದು ಟರ್ಷರಿ ಆಲ್ಕೋಹಾಲ್ಸ್ ಇತ್ತಂದರೆ ನಮ್ಗೆ ಏನು ಸಿಗುತ್ತೆ ರೀ? ಇಮ್ಮಿಡಿಯೇಟ್ ಟರ್ಬಿಡಿಟಿ. ಇಮ್ಮಿಡಿಯೇಟ್ ಟರ್ಬಿಡಿಟಿ ಅಂದರೆ ಏನು ರೀ? ಆಗಿದ್ದಾಗ ಏನಾಗ್ತಿರೋದು? ವಿಲ್ ಗೆಟ್ ದಿ PPT ಪ್ರಿಸಿಪಿಟೇಷನ್. ಇಮಿಡಿಯೇಟ್ ಪ್ರಿಸಿಪಿಟೇಷನ್ ಆದರೆ ಅಲ್ಲಿ ಏನಿರ್ತೈತೆ ರೀ? ಟರ್ಷರಿ ಆಲ್ಕೋಹಾಲ್ ಇರ್ತೈತಿ. ಟರ್ಷರಿ ಆಲ್ಕೋಹಾಲ್ ಪ್ಲಸ್ ZnCl2
ಪ್ಲಸ್ ಕಾನ್ಸಂಟ್ರೇಟೆಡ್ HCl ಹಾಕಿದಾಗ ನಮ್ಗೇನು ಸಿಗ್ತೈತೆ ರೀ, ಇಮಿಡಿಯೇಟ್ ಏನಾದರೂ ಟರ್ಬಿಡಿಟಿ ಸಿಕ್ಕರೆ ದೆನ್ ನಾವೇನು ಹೇಳ್ಬೇಕು ರೀ, ಯಸ್ ಇಟ್ ಈಸ್ ಎ ಟರ್ಷರಿ ಆಲ್ಕೋಹಾಲ್. ಇಫ್ ಏನು ರೀ, ಆಲ್ಕೋಹಾಲ್ ಯಾವ ಆಲ್ಕೋಹಾಲ್ ರೀ, ಸೆಕೆಂಡರಿ ಆಲ್ಕೋಹಾಲ್ ಪ್ಲಸ್ ZnCl2 ಪ್ಲಸ್ ಏನು ರೀ, ಕಾನ್ಸಂಟ್ರೇಟೆಡ್ HCl ಅಂದರೆ ಏನು ರೀ, ಅದು ಲ್ಯೂಕಾಸ್ ರಿಯೇಜೆಂಟ್ ಹಾಕಿದಾಗ ಏನಾದರೂ 5 ಮಿನಿಟ್ಸ್ ಬಿಟ್ಟು ನಮಗೇನಾದರೂ ಟರ್ಬಿಡಿಟಿ ಸಿಕ್ಕರೆ, 5 ಮಿನಿಟ್ಸ್ ಬಿಟ್ಟು ನಮಗೇನಾದರೂ PPT ಬಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಏನು ರೀ, ಸೆಕೆಂಡರಿ ಆಲ್ಕೋಹಾಲ್. ಇಫ್ ಏನಾದರೂ ಏನು ರೀ, ಲ್ಯೂಕಾಸ್ ರಿಯೇಜೆಂಟ್ ಅಂದರೆ ಏನು ರೀ, ಆ್ಯನ್ಹೈಡ್ರಸ್ ZnCl2 ಪ್ಲಸ್ ಕಾನ್ಸಂಟ್ರೇಟೆಡ್ HCl ಏನಾದರೂ ಪ್ರೈಮರಿ ಆಲ್ಕೋಹಾಲ್ ಕೂಡ ರಿಯಾಕ್ಟ್ ಮಾಡಿದಾಗ ನಮ್ಗೇನು ಸಿಗ್ತೈತೆ ರೀ, ಟರ್ಬಿಡಿಟಿ ಸಿಗೋದಿಲ್ಲ. ಇಫ್ ನಮ್ಗೆ ಟರ್ಬಿಡಿಟಿ ಬೇಕಪ್ಪ ಅಂದರೆ ನಾವು ಏನು ಮಾಡ್ಬೇಕು ರೀ, ಅದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಬೇಕು. ಸೊ ಪ್ರೈಮರಿ ಆಲ್ಕೋಹಾಲ್ಗೆ ನಾವೇನಾದರೂ ಲ್ಯೂಕಾಸ್ ರಿಯೇಜೆಂಟ್ ಹಾಕಿ ಹೀಟ್ ಮಾಡಿದರೆ ನಮ್ಗೇನು ಸಿಗ್ತೈತೆ ರೀ, ಟರ್ಬಿಡಿಟಿ ಬಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ಪ್ರೈಮರಿ ಆಲ್ಕೋಹಾಲ್. ಸೊ ಟರ್ಷರಿ ಆಲ್ಕೋಹಾಲ್ ಅಂದರೆ ಇಮಿಡಿಯೇಟ್ ಟರ್ಬಿಡಿಟಿ, ಸೆಕೆಂಡರಿ ಆಲ್ಕೋಹಾಲ್ ಅಂದರೆ 5 ಮಿನಿಟ್ಸ್ ಆಫ್ಟರ್ ಟರ್ಬಿಡಿಟಿ. ಓಕೆ, ದೆನ್ ಪ್ರೈಮರಿ ಆಲ್ಕೋಹಾಲ್ ಅಂದರೆ ಟರ್ಬಿಡಿಟಿ ಆನ್ ಹೀಟ್ ಮಾಡಿದಾಗ ಮಾತ್ರ ಟರ್ಬಿಡಿಟಿ ಬಂದರೆ ಅದು ಪ್ರೈಮರಿ ಆಲ್ಕೋಹಾಲ್. ಸೊ ಈ ಮೂರು ಟೆಸ್ಟ್ನ ನಾವು ಇದರಿಂದ ಡಿಸ್ಟಿಂಗ್ವಿಷ್ ಮಾಡ್ತೀವಿ ರೀ ಫ್ರಮ್ ದಿ ಲ್ಯೂಕಾಸ್ ರಿಯೇಜೆಂಟ್. ದಿಸ್ ಇಸ್ ಕಾಲ್ಡ್ ಆ್ಯಸ್ ಲ್ಯೂಕಾಸ್ ಟೆಸ್ಟ್. ಓಕೆ, this is called as Lucas test. Next will be what, dehydration of alcohols. Okay, next ಏನಾಗ್ತದೆ ರೀ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಇಲ್ಲಿ ಡಿಹೈಡ್ರೇಟಿಂಗ್ ಏಜೆಂಟ್ ಅಂದರೆ ಯಾವುದ್ರಿ, ಅದು H2SO4 ನಾವೇನಂತೀವಿ ರೀ, ಡಿಹೈಡ್ರೇಟಿಂಗ್ ಏಜೆಂಟ್ ಅಂತೀವಿ. ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವೆಲ್ಲೇ ಹೋಗ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ H2SO4 ಏನಾದರೂ ಯೂಸ್ ಮಾಡ್ತಾ ಇದ್ದಾರಪ್ಪ ಅಂದರೆ ಫಾರ್ ಎ ಡಿಹೈಡ್ರೇಷನ್, ಎನಿ ಆ್ಯಸಿಡ್ ಬೇಕಪ್ಪ ಅಂದರೆ ದೆನ್ ಇಟ್ ಈಸ್ H2SO4. ಯಾವುದಾದ್ರೂ ಆ್ಯಸಿಡ್ನ ಡಿಹೈಡ್ರೇಟಿಂಗ್ ಏಜೆಂಟಾಗಿ ಯೂಸ್ ಮಾಡಬೇಕು ಅಂದರೆ ದಟ್ ಈಸ್ H2SO4. ಓಕೆ, ನೋಡಿರಿ ನಾವೇನು ಮಾಡ್ತೀವಿ ಇಲ್ಲಿ, ಈ ಆಲ್ಕೋಹಾಲ್ ಅಂತ ಏನು ರೀ, ವಾಟರ್ನ ರಿಮೂವ್ ಮಾಡಿದ್ರೆ ದೆನ್ ದೇರ್ ವಿಲ್ ಬಿ ಎಲಿಮಿನೇಷನ್ ರಿಯಾಕ್ಷನ್, ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್, ಅಲ್ಕಿನ್. ಈ ಪ್ರೊಸೆಸ್ ಹೇಗಾಗುತ್ತೆ ಅಂತ ನೋಡೋಣ. ಈ ಪ್ರೊಸೆಸ್ ಹೇಗಾಗುತ್ತಪ್ಪ ಅಂತಂದರೆ ಆಲ್ವೇಸ್ ನಾವೇನು ಮಾಡ್ತೀವಿ ರೀ, ಟರ್ಷರಿ ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದಿ ಸೆಕೆಂಡರಿ ದೆನ್ ದ್ಯಾಟ್ ಆಫ್ ದಿ ಪ್ರೈಮರಿ. ಸೊ ಇದನ್ನ ನೆನಪಿರಬೇಕು. ಡಿಹೈಡ್ರೇಷನ್ ಮಾಡಬೇಕಾದ್ರೆ ಆಲ್ವೇಸ್ ನಾವೇನು ತೊಗೋಬೇಕು ರೀ, ದೇರ್ ವಿಲ್ ಬಿ ಟರ್ಷರಿ ಕಾರ್ಬನ್ ಬಿಕಾಸ್ ಆಫ್ ಸ್ಟೆಬಿಲೈಜೇಷನ್. ಇಲ್ಲಿಂದ ವಾಟರ್ ಹೋದ್ಮೇಲೆ ನಮಗಿಲ್ಲಿ ಡಬಲ್ ಬಾಂಡ್ ಕೂಡಬೇಕಪ್ಪ, ಅಲ್ಕಿನ್ ಆಗಬೇಕಪ್ಪ ಅಂದರೆ ನಮ್ಗೇನು ಬೇಕು ರೀ, ಇಲ್ಲಿ ಟರ್ಷರಿ ಬೇಕು. ಸೊ ದಿಸ್ ದೇರ್ ವಿಲ್ ಬಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ವಿಲ್ ಆಲ್ವೇಸ್ ಫಾಲೋ ಟರ್ಷರಿ ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದಿ ಸೆಕೆಂಡರಿ ದ್ಯಾಟ್ ಆಫ್ ದಿ ಪ್ರೈಮರಿ. ಹೌದಾ? ಫಸ್ಟ್ ಸ್ಟೆಪ್ ವಿಲ್ ಬಿ ವಾಟ್, ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ರೀ, ಪ್ರೋಟೋನೇಟೆಡ್ ಆಲ್ಕೋಹಾಲ್ನ ಫಾರ್ಮ್ ಮಾಡಬೇಕು. ಹೆಂಗೆ ಫಾರ್ಮ್ ಮಾಡ್ತೀರಿ, ಫಸ್ಟಿಗೆ ನಾವು ಇಥನಾಲ್ ತೊಗೋತೀವಿ. ಹೌದಾ? ಇಥನಾಲ್ ತೊಗೊಂಡಾಗ ನೋಡಿರಲಿ, ಈ ಇಥನಾಲ್ ತೊಗೊಂಡಾಗ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂದರೆ ಈಗ ನಾವು ಏನು ಮಾಡ್ಬೇಕು ರೀ, ಒಂದು H+ ಆ್ಯಡ್ ಮಾಡಬೇಕು. ಹೌದಾ? ಸೊ ಈ H+ ಆ್ಯಡ್ ಮಾಡಿದರೆ ಏನಾಗ್ತೈತೆ ರೀ, ಪಾಸಿಟಿವ್ ಚಾರ್ಜ್ ಆನ್ ಆಕ್ಸಿಜನ್ ವಿಲ್ ಬಿ ಬರ್ತೈತಿ. ಹೌದಾ? ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ಏನಾಗ್ತೈತೆ ಇದು ಆಕ್ಸೋನಿಯಂ ಅಯಾನ್. ಆಕ್ಸಿಜನ್ ಮೇಲೆ ಪಾಸಿಟಿವ್ ಬಂದರೆ ಏನಾಗ್ತಿದ್ರೆ ಅದು ಆಕ್ಸೋನಿಯಂ ಅಯಾನ್ ಅಂತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ದೇರ್ ವಿಲ್ ಬಿ 2 ಕಾರ್ಬನ್, ಸೊ ದ್ಯಾಟ್ ಇಥೈಲ್ ಆಕ್ಸೋನಿಯಂ ಅಯಾನ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ethyl oxonium ion. Okay, ethanol is get converted into ethyl oxonium ion by the protonation. So this step is called as fast step. This is fast step, and this is also very much important for entry 3 marks. This is also very much important for 3 marks. Okay, next step 2. This is for formation of carbocation. This is the slowest step and it is a rate determining step. This is a slowest step and also rate determining step. Okay, ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ, ಇಲ್ಲಿ ಏನು ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ, ಇದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಏನಾಗ್ತೈತೆ ರೀ, ಇಲ್ಲಿ ವಾಟರ್ ಹಾಕಿ ರಿಮೂವ್ ಆಗ್ತೈತಿ. ಇಲ್ಲಿ ಏನೇ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತಲ್ವ, ಇದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ವಾಟರ್ ಹಾಕಿ ರಿಮೂವ್ ಆಗ್ತೈತಿ. ಓಕೆ, ಸೊ ಈಗ ವಾಟರ್ ಹಾಕಿ ರಿಮೂವ್ ಆದರೆ ದಿಸ್ ಇಸ್ ಕಾಲ್ಡ್ ಆ್ಯಸ್ ವಾಟ್, ಡಿಹೈಡ್ರೇಷನ್ ರಿಯಾಕ್ಷನ್. ಓಕೆ, ಈ ಸ್ಟೆಪ್ನಲ್ಲಿ ನಮ್ಗೆ ಏನಾಯ್ತು, ಅದು ಡಿಹೈಡ್ರೇಷನ್ ಆಯಿತು. ಸೊ ದ್ಯಾಟ್ ದಿಸ್ ಸ್ಟೆಪ್ ಇಸ್ ಕಾಲ್ಡ್ ಆ್ಯಸ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಸೊ ಇಲ್ಲಿ ಏನಾಯ್ತು ಈಗ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಆಯಿತು. ಸೊ ಈ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್, ಈ ಪಾಸಿಟಿವ್ ಚಾರ್ಜ್ನ ನಮಗೆ ಏನು ರೀ
ಈಸ್ಟ್ ಪ್ರೊಸೆಸರ್ನ ನಮಗೆ ನ್ಯೂಟ್ರಲೈಸ್ ಮಾಡೋದಕ್ಕೆ ಏನಾಕೈತಿ ಇಲ್ಲಿ ಎಲಿಮಿನೇಷನ್ ರಿಯಾಕ್ಷನ್ ಆಕೈತಿ ಆರ್ ಎಲ್ಸ್ ಡಿಪ್ರೋಟೋನೇಷನ್ ಆಕೈತಿ. ಒಂದು H+ ಆಗಿ ಹೊರಗೆ ಹೋಗ್ತೈತಿ. ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಇಥೀನ್ ಆರ್ ಎಲ್ಸ್ ಅಲ್ಕೀನ್ ಪ್ರಾಡಕ್ಟ್ ಬರುತ್ತೆ. ಸೊ ಇಥನಾಲಿಂದ ಇಥೀನ್ ಆಲ್ಕೋಹಾಲಿಂದ ಅಲ್ಕೀನ್ ಆದರೆ ಅದಕ್ಕೇನಂತಾರೆ ನಾವು ಡಿಹೈಡ್ರೇಷನ್ ಅಂತೀವಿ. ಇಫ್ ಇಥೀನಿಂದ ಇಥನಾಲ್, ಇಫ್ ಅದೇನಾದರೂ ಅಲ್ಕೀನಿಂದ ಆಲ್ಕೋಹಾಲ್ ಆದರೆ ದೆನ್ ದಟ್ ಈಸ್ ಕಾಲ್ಡ್ ಆ್ಯಸ್ ಹೈಡ್ರೇಷನ್ ರಿಯಾಕ್ಷನ್. ಓಕೆ, ಸೊ ದಿಸ್ ಈಸ್ ದಿ ವಾಟ್ ಇದು ಹೈಡ್ರೇಷನ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ವಿಲ್ ಬಿ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ನಿಮಗೆ ಆಕ್ಸಿಡೇಷನ್ ಬೇಕಪ್ಪ ಅಂದರೆ ಏನಾಗ್ತದೆ ರೀ ನೋಡಿರಿ ಇಲ್ಲಿ ಆಕ್ಸಿಡೇಷನ್ ಅಂತಂದರೆ ಏನು ರೀ? ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ವಾಟ್ ಈಸ್ ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್. ಅಡಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್. ಹೌದಾ ಅಲ್ಲ ಏನ್ರಿ? ನೋ, ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ಕರೆಕ್ಟಾ? ಹೌದ್ರಿ. ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆ್ಯಸ್ ಆಕ್ಸಿಡೇಷನ್. ಕರೆಕ್ಟಾ? ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆ್ಯಸ್ ಆಕ್ಸಿಡೇಷನ್. ರೈಟ್. ಸೊ ಈಗ ಬರ್ರಿ ನಮ್ದು ಏನೈತ್ರಿ ಈಗ ಫಸ್ಟಿಗೆ ಏನು ಗೊತ್ತಿರಿ ನಾವು ಪ್ರೈಮರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೈಸ್ ಮಾಡಿದ್ರೆ ನಮ್ಗೇನು ಸಿಗ್ತೈತೆ ರೀ? ಪ್ರೈಮರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೈಸ್ ಮಾಡಿದ್ರೆ ನಮಗೇನು ಸಿಗ್ತೈತೆ ರೀ? ಆಲ್ಡಿಹೈಡ್ ಸಿಗುತ್ತೆ. ಏನು ಸಿಗುತ್ತೆ? ಆಲ್ಡಿಹೈಡ್ ಸಿಗುತ್ತೆ. ಪ್ರೈಮರಿ ಆಲ್ಕೋಹಾಲ್ನಾದ್ರೂ ನಾವೇನಾದರೂ ಆಕ್ಸಿಡೈಸ್ ಮಾಡಿದ್ರೆ ವಿಲ್ ಗೆಟ್ ದಿ ಆಲ್ಡಿಹೈಡ್. ಇಫ್ ನಾವು ಆಲ್ಡಿಹೈಡ್ನ ನಾವೇನಾದರೂ ಆಕ್ಸಿಡೈಸ್ ಮಾಡಿದ್ರೆ ನಮಗೇನು ಸಿಗ್ತೈತೆ ರೀ? ಆ್ಯಸಿಡ್ ಸಿಗ್ತಾವೆ. ವಿಲ್ ಗೆಟ್ ದಿ ಆ್ಯಸಿಡ್. ಓಕೆ. ಇಫ್ ಏನಾದರೂ ಸೆಕೆಂಡರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೈಸ್ ಮಾಡಿದರೆ ವಿಲ್ ಗೆಟ್ ದಿ ಕೀಟೋನ್. ಇಫ್ ಏನಾದರೂ ಕೀಟೋನ್ನ ನಾವೇನಾದರೂ ಫರ್ದರ್ ಆಕ್ಸಿಡೈಸ್ ಮಾಡಿದರೆ ನಮಗೇನಾಗೋದಿಲ್ಲ, ಅದು ಆಕ್ಸಿಡೇಷನ್ ಆಗೋದಿಲ್ಲ. ದೇರ್ ವಿಲ್ ಬಿ ನೋ ರಿಯಾಕ್ಷನ್, ದೇರ್ ವಿಲ್ ಬಿ ನೋ ಆಕ್ಸಿಡೇಷನ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಹೈಡ್ರೋಜನ್. ನಮಗೇನಾದರೂ ನೋಡ್ರಿ ಏನು ಬರ್ತೈತಿ? ಕೀಟೋನ್ ಅಂದರೆ ಏನು ರೀ? ವಾಟ್ ವಿಲ್ ಬಿ ಕೀಟೋನ್? R, ಹೌದಾ? ದೇರ್ ವಿಲ್ ಬಿ ನೋ ಹೈಡ್ರೋಜನ್ ಟು ರಿಮೂವ್ ಆ್ಯಂಡ್ ದೇರ್ ಈಸ್ ನೋ ಪ್ಲೇಸ್ ಟು ಆ್ಯಡ್ ದಿ ಆಕ್ಸಿಜನ್. ಸೊ ದ್ಯಾಟ್ ದೇರ್ ವಿಲ್ ಬಿ ನೋ ಫರ್ದರ್ ಆಕ್ಸಿಡೇಷನ್ ವಿಲ್ ಟೇಕ್ ಪ್ಲೇಸ್. ಹಾಗೆ ನಾವೇನಾದರೂ ಟರ್ಷರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೈಸ್ ಮಾಡ್ತೀವಪ್ಪ ಅಂದರೆ ಅದು ಪಾಸಿಬಲ್ ಇಲ್ಲ. ಸೊ ದ್ಯಾಟ್ ದೇರ್ ವಿಲ್ ಬಿ ಆಲ್ಸೋ ನೋ ರಿಯಾಕ್ಷನ್. ವಿ ಕಾಂಟ್ ಆಕ್ಸಿಡೈಸ್ ದಿ ಟರ್ಷರಿ ಆಲ್ಕೋಹಾಲ್ಸ್ ಆ್ಯಂಡ್ ದೆನ್ ಕೀಟೋನ್ಸ್. ವಿ ಕ್ಯಾನ್ ಓನ್ಲಿ ಆಕ್ಸಿಡೈಸ್ ದಿ ಪ್ರೈಮರಿ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್ ಆ್ಯಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್. ಓಕೆ, ಅರ್ಥ ಆಯ್ತು ಅನ್ಕೋತೀನಿ ರೀ. ದೆನ್ ಈಗ ನಮಗೆ ಬಂದಿರೋದೇನಪ್ಪ ಅಂದರೆ ಪ್ರೈಮರಿ ಆಲ್ಕೋಹಾಲ್ನಿಂದ ಆಲ್ಡಿಹೈಡ್ ಮಾಡಬೇಕಪ್ಪ ಅಂದರೆ ಏನು ಬೇಕು ರೀ? ನಮಗೆ ಜಸ್ಟ್ ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದರೆ ಸಾಕು. ನಮಗೇನು ಸಿಕ್ಕಬೇಕು ರೀ? ಜಸ್ಟ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದರೆ ಸಾಕು. ಇಫ್ ನಮಗೆ ಆಲ್ಡಿಹೈಡ್ಸಿಂದ ಏನಾದರೂ ಆ್ಯಸಿಡ್ ಮಾಡಬೇಕಾದ್ರೆ ನಾವೇನು ಸಿಕ್ಕ್ರಿ? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದರೆ ಸಾಕು. ಏನು ರೀ? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದರೆ ಸಾಕು. ಅದೇ ಏನಾದರೂ ನಮಗೆ ಪ್ರೈಮರಿ ಆಲ್ಕೋಹಾಲಿಂದ ಆ್ಯಸಿಡ್ಸ್ ಬೇಕಾದರೆ ಏನು ಬೇಕು ನಮಗೆ? ದೆನ್ ದೇರ್ ವಿಲ್ ಬಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅವಾಗ ಏನು ಬೇಕು ನಮಗೆ? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಬೇಕು. ಬಿಕಾಸ್ ದೇರ್ ವಿಲ್ ಬಿ 2 ಸ್ಟೆಪ್ನ ಒಂದೇ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ. ಫ್ರಮ್ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ 1 ಸ್ಟೆಪ್, ಆಲ್ಡಿಹೈಡ್ ಟು ಆ್ಯಸಿಡ್ಸ್ 1 ಸ್ಟೆಪ್. ಸೊ ಈ 2 ಸ್ಟೆಪ್ನ ನಾವೇನು ಮಾಡ್ಬೇಕು ರೀ? ಒಂದೇ ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ. ಸೊ ದೇರ್ ಫೋರ್ ವಿ ವಾಂಟ್ ದಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆ್ಯಸ್ ವೆಲ್ ಆ್ಯಸ್ ಇಫ್ ನಾವೇನಾದರೂ ಸೆಕೆಂಡರಿಯಿಂದ ಕೀಟೋನ್ ಆಗಬೇಕಾದ್ರೆ ನಮಗೇನು ಬೇಕು ರೀ? ಇಲ್ಲಿ ನಮಗೆ ವಾಟ್ ವಿ ವಾಂಟ್ ಹಿಯರ್? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಓನ್ಲಿ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ದೆನ್ ಇಲ್ಲಿ ಮೈಲ್ಡ್ ಇದ್ದರೂ ಓಕೆ. ಸ್ಟ್ರಾಂಗ್ ಬೇಕಂತಿಲ್ಲ. ಹಿಯರ್ ದೇರ್ ವಿಲ್ ಬಿ ಮೈಲ್ಡ್ ವಿಲ್ ಆಲ್ಸೋ ಓಕೆ ಆ್ಯಸ್ ವೆಲ್ ಆ್ಯಸ್ ಸ್ಟ್ರಾಂಗ್ ವಿಲ್ ಆಲ್ಸೋ ಓಕೆ. ಹೌದಾ? ಈಗ ಏನು ಮಾಡ್ತೀನಿ ನಾನು? ಪ್ರೈಮರಿ ಆಲ್ಕೋಹಾಲ್ ತಗೋತೀನಿ ಅಂದರೆ ಯಾವ್ದು ರೀ? CH2OH. ವೈ?
because this carbon is the carbon which is directly connected to the oxygen, which is directly connected to the alcohol, is connecting with the only one carbon. ಹೌದಾ? ಸೊ ಈಗೇನಾಯ್ತು ನಾವು ದಿಸ್ ಈಸ್ ಎ ಪ್ರೈಮರಿ ಆಲ್ಕೋಹಾಲ್. ಓಕೆ, ಈ ಪ್ರೈಮರಿ ಆಲ್ಕೋಹಾಲ್ನ ಏನಾದರೂ ಆಕ್ಸಿಡೈಸ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್, ಏನಾದರೂ ಆಕ್ಸಿಡೈಸ್ ಮಾಡ್ತೀರಿ, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಒಂದು ಮಾಡಿದರೆ ಏನಾಗ್ತೈತೆ ರೀ? ರಿಮೂವಲ್ ಆಫ್ H2 ಗ್ಯಾಸ್, ರಿಮೂವಲ್ ಆಫ್ H2 ಗ್ಯಾಸ್ ಆಗುತ್ತೆ. ಹೌದಾ? ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್. ಹೌದಾ? ಅಂದರೆ ಆಕ್ಸಿಡೇಷನ್. ಹೌದಾ? ನೋಡ್ರಿ ಇಲ್ಲಿ RC ದೆನ್ ಡಬಲ್ ಬಾಂಡು H ಆರ್ ಎಲ್ಸ್ ನಾವೇನ್ಬೋದು ರೀ RHO ಅಂದರೆ ಏನು ಬಂತು ನಮಗಿಲ್ಲಿ? ಆಲ್ಡಿಹೈಡ್ ಬಂತು. ಏನು ಬಂತು ನಮಗೆ? ಆಲ್ಡಿಹೈಡ್ ಬಂತು. ಸೇಮ್ ಇದಕ್ಕೆ ನಾವೇನಾದರೂ ಮತ್ತೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ತೊಗೊಂಡು ನಾವೇನಾದರೂ ಆಕ್ಸಿಡೈಸ್ ಮಾಡ್ತೀರಿ ನಮ್ಗೇನು ಸಿಗ್ತೈತೆ ರೀ? ದೆನ್ ದೇರ್ ಈಸ್ ಎ ವಾಟ್? ಎಡಿಷನ್ ಆಫ್ ಆಕ್ಸಿಜನ್. ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ವಾಟ್? ಏನಂತಾರೆ ಅದಕ್ಕೆ? ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಏನಂತಾರೆ? ಆಕ್ಸಿಡೇಷನ್. RCOOH. ಹೌದಾ? ಆರ್ ಒಂದೇ ಆಕ್ಸಿಜನ್ ಇತ್ತು, ಅದಕ್ಕೆ ಇನ್ನೊಂದಾಯಿತು. ಸೊ ದೆನ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆ್ಯಸಿಡ್. ಸೊ ಈ ರೀತಿ ನಮಗೇನಾಗ್ತದೆ ರೀ? ಆಕ್ಸಿಡೇಷನ್ ಪ್ರೊಸೆಸ್ ಇಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಬನ್ನಿ. ಸೊ ಹಿಯರ್ ದೇರ್ ವಿಲ್ ಬಿ ಆಕ್ಸಿಡೇಷನ್ ರಿಯಾಕ್ಷನ್ ವಿಲ್ ಬಿ ಟೇಕನ್ ಪ್ಲೇಸ್, ರೈಟ್? ಸೊ ಹಾಗಿದ್ರೆ ಏನು ನೋಡೋಣ? ಈಗ ಎಕ್ಸಾಂಪಲ್ಸ್ನ ನೋಡೋಣ. ಓಕೆ, ಏನು ಮಾಡ್ತೀವಿ ನಾವು ಇಲ್ಲಿ? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತಂದರೆ KMnO4 ಆ್ಯಂಡ್ K2Cr2O7. ಓಕೆ, ಹಾಗಿದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ PCC ಆ್ಯಂಡ್ CrO3. PCC ಅಂದರೆ ಏನು ರೀ? ಹೇಳಿದೆ ನೋಡಿರಿ, ಪಿರಿಡಿಯಮ್ ಕ್ಲೋರೋಕ್ರೋಮೇಟ್. PCC ಅಂದರೆ ಪಿರಿಡಿಯಮ್ ಕ್ಲೋರೋಕ್ರೋಮೇಟ್. ಓಕೆ, ಅಂದರೆ ಇದೇನು ರೀ? ಕಾಂಪ್ಲೆಕ್ಸ್ ಆಫ್ ಕ್ರೋಮಿಯಮ್ ಟ್ರೈಆಕ್ಸೈಡ್ ವಿತ್ ಪಿರಿಡಿನ್ ಆ್ಯಂಡ್ HCl. ಓಕೆ, ಈ ರೀತಿ ಕಾಂಪ್ಲೆಕ್ಸ್ ಆಗಿರುತ್ತೆ. ಇಲ್ಲಿದ್ದು ನೋಡಿರಿ, ದಿಸ್ ಈಸ್ ವಾಟ್? ಕ್ರೋಮಿಯಮ್ ಟ್ರೈಆಕ್ಸೈಡ್. ಹೌದಾ? ಕ್ರೋಮಿಯಮ್ ಟ್ರೈಆಕ್ಸೈಡ್ ಆ್ಯಂಡ್ HCl. ಓಕೆ, ಕ್ರೋಮಿಯಮ್ ಟ್ರೈಆಕ್ಸೈಡ್ ಆ್ಯಂಡ್ HCl ಇದ್ದರೆ ಓಕೆ ಏನಾಗ್ತಿದ್ರೆ ಅದು ಕ್ಲೋರೋಕ್ರೋಮಿಕ್ ಆ್ಯಸಿಡ್ ಆಗುತ್ತೆ. ದೆನ್ ಈ ಕ್ಲೋರೋಕ್ರೋಮಿಕ್ ಆ್ಯಸಿಡಲ್ಲಿರುವಂಥ ಹೈಡ್ರೋಜನ್ನ ಈ ಪಿರಿಡಿನ್ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಏನಾಗ್ತಿದ್ರೆ ಅದು PCC. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್? PCC. ಏನು ರೀ ಅದು? ವಾಟ್ ಈಸ್ PCC? ಪಿರಿಡಿಯಮ್ ಕ್ಲೋರೋ ಟ್ರೈಆಕ್ಸೈಡ್. ಓಕೆ, ಪಿರಿಡಿಯಮ್ ಕ್ಲೋರೋಕ್ರೋಮೇಟ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ PCC. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ರೋಲ್ ಆಫ್ PCC ಅಂದರೆ PCC ಈಸ್ ಎ ಏನು ರೀ ಇದು? ಇಟ್ ಈಸ್ ಎ ಸೆಲೆಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್. ಅದಕ್ಕೇನಂತಾರೆ ರೀ? ಸೆಲೆಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್, ಬಿಕಾಸ್ ಇಟ್ ವಿಲ್ ನಾಟ್ ಆಕ್ಸಿಡೈಸ್ ದಿ ಡಬಲ್ ಬಾಂಡ್ಸ್. ಇಲ್ಲಿ ನೋಡಿರಿ, ಈಗ ಒಂದು ಎಕ್ಸಾಂಪಲ್ ಐತ್ರಿ. ವಾಟ್ ಇಟ್ ಈಸ್? 1 2 3 4. ಹೌದಾ? ದಿಸ್ ಈಸ್ ಕಾಲ್ಡ್ ಆ್ಯಸ್ ಬ್ಯೂಟೀನ್ 1 ಆಲ್. ಹೌದಾ? ಬ್ಯೂಟೀನ್ 1 ಆಲ್. ಹಾಗಿದ್ರೆ ಇದೇನಾಗ್ತೈತೆ ರೀ? ಈಗ ನಾವು PCC ಇಂದ ಆಕ್ಸಿಡೈಸ್ ಮಾಡಿದರೆ ಎಷ್ಟು ಹೊರಗೆ ಹೋಗ್ತೈತಿ? ಹಾಗೆ ನೋಡಿದ್ದೆ ನಾವು, ರೈಟ್? ಈ ಎಷ್ಟು ಹೊರಗೆ ಹೋದಪ್ಪ ಅಂದರೆ CHO, ಇಟ್ ವಿಲ್ ಹ್ಯಾಪನ್ಸ್ ವಿತ್ ವಾಟ್? ಏನಾಗ್ತೈತೆ ರೀ ಇದು? ಇಟ್ ವಿಲ್ ಬಿ ಆಲ್ಡಿಹೈಡ್. ಏನಾಗುತ್ತೆ ರೀ ಇದಂದರೆ ಆಲ್ಡಿಹೈಡ್ ಆಗುತ್ತೆ. ಬಟ್ ಇಲ್ಲಿರುವಂಥ ಡಬಲ್ ಬಾಂಡು ಹಾಗೆ ಉಳಿದಿದೆ. ಸೊ ದಿಸ್ ವಿಲ್ ಬಿ ನಾಟ್ ಆಕ್ಸಿಡೈಸ್ ಡಬಲ್ ಬಾಂಡ್ ಆ್ಯಂಡ್ ಇಟ್ ಈಸ್ ಎ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ಅಂದರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್ ವಿಲ್ ಬಿ CrO3. ಈ PCC ಏನಪ್ಪ ಅಂದರೆ ಇದು ಆ್ಯಸಿಡಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿರುವಂಥ ಆಲ್ಕೋಹಾಲ್ನ ಆ್ಯಸಿಡಾಗಿ ಇದು ಕನ್ವರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿರಿ, PCC ವಿಲ್ ನಾಟ್ ಆಕ್ಸಿಡೈಸ್ ಆಲ್ಡಿಹೈಡ್ ಟು ಆ್ಯಸಿಡ್. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? CrO3. ಅಂದರೆ CrO3 ಏನ್ರಿ? ವಾಟ್ ಈಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ರೋಮಿಕ್ ಆಕ್ಸೈಡ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಕ್ರೋಮಿಕ್ ಆಕ್ಸೈಡ್. ಅಂದರೆ ಸೆಕೆಂಡರಿ ಆಲ್ಕೋಹಾಲ್ಸ್ನ ಆಕ್ಸಿಡೈಸ್ ಮಾಡಿದರೆ ಏನೇನಾಗ್ತೈತೆ ರೀ? ಕೀಟೋನ್ನ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕ್ರೋಮಿಕ್ ಆ್ಯನ್ಹೈಡ್ರೈಡ್ ಆಲ್ಸೋ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕ್ರೋಮಿಯಮ್ ಆ್ಯನ್ಹೈಡ್ರೈಡ್ ಆರ್ ಎಸ್ ಕ್ರೋಮಿಕ್ ಆ್ಯನ್ಹೈಡ್ರೈಡ್. ಓಕೆ, ನೆಕ್ಸ್ಟ್ ನೋಡಿರಿ, ಟರ್ಷರಿ ಆಲ್ಕೋಹಾಲ್ಸ್ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್ ರಿಯಾಕ್ಷನ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ. ಏನು ರೀ? ಟರ್ಷರಿ ಆಲ್ಕೋಹಾಲ್ಸ್ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್ ರಿಯಾಕ್ಷನ್ ಬಿಕಾಸ್ ಆಫ್ absence of hydrogen. Okay, then under the strong oxidation conditions like the strong oxidizing agent like KMnO4 and K2Cr2O7, some of the entry temperature, high temperature ಅಲ್ಲಿ ಇಂಥ ಟೆಂಪ್ರೇಚರ್ ಮಾತ್ರ ಏನಾಗ್ತೈತೆ ರೀ? ಸಮ್ಟೈಮ್ಸ್ ಇದೇನಾಗ್ಬೋದು? ಆಕ್ಸಿಡೈಸ್ ಆಗಬಹುದು. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್?
ಕಾಪರ್. ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಆ್ಯಂಡ್ 573 ಕೆಲ್ವಿನ್ ಏನಾದರೂ ನಾವೇನಾದರೂ ಆಲ್ಕೋಹಾಲ್ಸ್ನ ಆಕ್ಸಿಡೈಸ್ ಮಾಡಿದ್ರಿ ಇಟ್ ವಿಲ್ ಬಿ ವಾಟ್ ಆಕ್ಸಿಡೈಸ್ ಇಂಟು ಏನಾಗ್ತೈತಿ ರೀ ಆಲ್ಡಿಹೈಡ್ ಆಗತೈತಿ. ಓಕೆ, ಇಫ್ ನಾವೇನಾದರೂ ಅಲ್ಲಿ ಕೀಟೋನ್ ತೊಗೊಂಡು ಕಾಪರ್ ಕೂಡ ಆಕ್ಸಿಡೈಸ್ ಮಾಡಿದರೆ ಏನು ಸಿಗ್ತೈತೆ ರೀ ನಮಗೆ? ಏನು ಸಿಗ್ತೈತೆ ರೀ? ಕೀಟೋನ್ ಆಗುತ್ತೆ. ಹಿಯರ್ ಇಟ್ ವಿಲ್ ಬಿ ಆಲ್ಡಿಹೈಡ್, ಹಿಯರ್ ಇಟ್ ವಿಲ್ ಬಿ ಕೀಟೋನ್. When alcohols are oxidized in presence of copper in 573 Kelvin, then it will be converted into what? Aldehydes. ಹೌದಾ? ಸೇಮ್ H2 ಹೊರ ಹೋಗ್ತೈತಿ, CH ಹೋಗ್ತೈತಿ. ಇಲ್ಲಿರುವಂಥ H2 ಹೊರ ಹೋಗ್ತೈತಿ, C ಡಬಲ್ ಬಾಂಡು R ಆಗ್ತೈತಿ. ಹೌದಾ? ಈಗ ನೋಡಿ ಇಫ್ ಏನಾದರೂ ಟರ್ಷರಿ ಆಲ್ಕೋಹಾಲ್ಸ್ ಇದ್ದರೆ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಆ್ಯಟ್ 573 ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ ಇಲ್ಲೇನಾಕೈತಿ ರೀ? ಡಿಹೈಡ್ರೇಷನ್ ಆಕೈತಿ. ಈ 3 CH3 ಇರುವಂಥ ಯಾವುದಾದ್ರೂ ಒಂದು CH3 ಇಂದ ಒಂದು ಹೈಡ್ರೋಜನ್ ಮತ್ತು ಈ OH ಇಂದ ಏನಾಕೈತಿ ರೀ? ದಿಸ್ OH ಕೂಡ ಏನಾಗ್ತದು ಲಿಂಕ್ ಆಗಿ ಏನಾಗ್ತೈತಿ ರೀ? ಬೈಂಡ್ ಆಗಿ H2 ಆಗಿ ಹೊರ ಹೋಗ್ತೈತಿ. ಡಿಹೈಡ್ರೇಷನ್ ಪ್ರೊಸೆಸ್ ಆಕೈತಿ ಆ್ಯಂಡ್ ದೇರ್ ವಿಲ್ ಬಿ ಡಬಲ್ ಬಾಂಡ್ ಬಿಟ್ವೀನ್ ದಿಸ್ ಕಾರ್ಬನ್ ಆ್ಯಂಡ್ ಅನದರ್ ಯಾವುದು ಹೈಡ್ರೋಜನ್ ಕೊಟ್ಟಿರುತ್ತಲ್ಲ ಆ ಕಾರ್ಬನ್ ನಡುವೆ ಏನಾಗ್ತೈತಿ ರೀ? ಡಬಲ್ ಬಾಂಡ್ ಫಾರ್ಮೇಷನ್ ಆಕೈತಿ. ದೆನ್ ದೇರ್ ವಿಲ್ ಬಿ ವಾಟ್ ಇಫ್ ದೇರ್ ಇಸ್ ಎ ಟರ್ಷರಿ ಆಲ್ಕೋಹಾಲ್ ಏನಾಕೈತಿ ರೀ? ಟರ್ಷರಿ ಆಲ್ಕೋಹಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ರಿಯಾಕ್ಷನ್ ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ಹೈಡ್ರೋಜನ್ ಆಟಮ್. ಅಂದರೆ ಟರ್ಷರಿ ಆಲ್ಕೋಹಾಲ್ಸ್ ಇದ್ದರೆ ಅವೇನಾಗೋದಿಲ್ಲ ರೀ? ವಾಟ್ ಡಿಹೈಡ್ರೋಜೇಷನ್ ಆಗೋದಿಲ್ಲ ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾಗಿ ನಾವೇನು ಮಾಡ್ತೇವೆ ರೀ? ಅವನ್ನ ಕಾಪರ್ ಆಟಮ್ ಕೂಡ ಏನು ಮಾಡ್ತೇವೆ ರೀ? ವಾಟ್ ಡಿಹೈಡ್ರೋಜೇಷನ್ ಮಾಡಿ ಡಬಲ್ ಬಾಂಡ್ ತೊಗೊಂಡ್ಬಿಡ್ತೀವಿ. ಎಸ್, ದೆನ್ ದೇರ್ ವಿಲ್ ಬಿ ಸಮ್ ಬಯೋಲಾಜಿಕಲ್ ಆಕ್ಸಿಡೇಷನ್ ಆಫ್ ಮೆಥನಾಲ್ ಆ್ಯಂಡ್ ಎಥನಾಲ್ ಇದೆ. ಹೌದಾ? ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ ರೀ? ಈ ಎಂಜೈಮ್ಸು ನಮ್ಮ ಇಲ್ಲೇನಾಗ್ತೈತೆ ರೀ? ಬಾಡಿಲಿ ಎದಕ್ಕೆ ರೆಸ್ಪಾನ್ಸಿಬಲ್ ಆಕೈತಿ? ದಿಸ್ ಈಸ್ ಕಾಲ್ಡ್ ವಾಟ್? ಫಾರ್ಮಲ್ಡಿಹೈಡ್ ಟು ಆ್ಯಸಿಡ್ ಮಾಡಿ ನಮ್ಮ ಕಿಡ್ನಿ ಏನು ಮಾಡ್ತಾವೆ ರೀ? ಇವು ಕಿಡ್ನಿಯಲ್ಲಿರುವಂಥ ಮೆಥನಾಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾವೆ. ಓಕೆ, ಈ ರೀತಿ ಸ್ವಲ್ಪ ಏನು ಮಾಡ್ಯಾರ ಇಲ್ಲಿ ನೋಡಿರಿ, ವಿಚ್ ವಿಲ್ ಕಾಲ್ಡ್ಲಿ ಬ್ಲೈಂಡ್ನೆಸ್ ಆ್ಯಂಡ್ ಡೆತ್. ಈ ರೀತಿ ಸ್ವಲ್ಪ ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಕೊಟ್ಟಾರೆ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ವಿತ್ ಫಿನಾಲ್ಸ್. ಅಂದರೆ ಯಾವ ರಿಯಾಕ್ಷನ್ಸ್ ಅದು? ರಿಯಾಕ್ಷನ್ ವಿತ್ ಫಿನಾಲ್ಸ್ನಲ್ಲಿ ಬರೋದೇ ದಟ್ ಈಸ್ ಎಲೆಕ್ಟ್ರೋಫಿಲಿಕ್ ಅರೋಮೆಟಿಕ್ ಸಬ್ಸ್ಟಿಟ್ಯೂಷನ್. ಓಕೆ, ಏನು ರೀ ರಿಯಾಕ್ಷನ್ ವಿತ್ ಫಿನಾಲ್ಸ್ನಲ್ಲಿ ಏನು ಬರ್ತದೆ ರೀ? ಎಲೆಕ್ಟ್ರೋಫಿಲಿಕ್ ಅರೋಮೆಟಿಕ್ ಸಬ್ಸ್ಟಿಟ್ಯೂಷನ್. ಈ ಎಲೆಕ್ಟ್ರೋಫಿಲಿಕ್ ಅರೋಮೆಟಿಕ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಫಸ್ಟ್ ಬರೋದು ಯಾವುದು? ನೈಟ್ರೇಷನ್. ಫಸ್ಟ್ ಏನು ಬರೋದು ರೀ? ನೈಟ್ರೇಷನ್. ಹೆಂಗೆ ಆಕೈತೆ ರೀ? ಬಿಕಾಸ್ ಆಫ್ ರೆಸೊನೆನ್ಸ್ ಏನಾಕೈತೆ ರೀ? OH ಈಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಟುವರ್ಡ್ಸ್ ದಿ ಬೆಂಜಿನ್. ಸೊ ಎಲೆಕ್ಟ್ರಾನ್ನ ಕೊಟ್ಟಾಗ ಇದೇನಾಗ್ತೈತೆ ರೀ? ರೆಸೊನೆನ್ಸ್ ಆಗಿ ಆರ್ಥೋ ಪ್ಯಾರಾ ಆರ್ಥೋ. ಬಿಕಾಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ವಿಲ್ ಆಕ್ಟಿವೇಟ್ಸ್ ಏನು ರೀ? ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಟುವರ್ಡ್ಸ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಓಕೆ, ಇದೇನು ಮಾಡ್ತೈತೆ ರೀ? ನಮ್ಗೆ ಇದೇನು ಆ್ಯಕ್ಟಿವೇಟ್ ಮಾಡ್ತೈತೆ ರೀ? ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೋಕ್ಕೆ. ಅಂದರೆ ಏನಾಗ್ತೈತೆ? ಈಗ ನ್ಯೂಕ್ಲಿಯೋಫೈಲ್ ಆಗ್ತೈತಿ ಬೆಂಜಿನ್ನು. ಸೊ ಇರುವಂಥ ಎಲೆಕ್ಟ್ರೋಫೈಲ್ ಬಂದು ಆ್ಯಕ್ಟ್ ಆಕೈತಿ. ಹೌದಾ? ಸೊ ಇಲ್ಲಿ ಏನು ಮಾಡ್ತೀವಿ ನಾವು? ಡೈಲ್ಯೂಟ್ HNO3 ಇಲ್ಲಿ ನಾವು ಆ್ಯಸಿಡ್ ತೊಗೊಂಗಿಲ್ಲ. ಬಿಕಾಸ್ ನೈಟ್ರೇಷನ್ಗೆ ಏನು ಬೇಕು ನಮ್ಗೆ? HNO3 ಆ್ಯಂಡ್ H2SO4 ಬೇಕು. ಹೌದಾ? ನೀವು ಆಲ್ರೆಡಿ ಫಸ್ಟ್ ಪಿಯುಸಿಯಲ್ಲಿ ಕಲ್ತಿರ್ತೀರಿ ಡೈಲ್ಯೂಟ್ HNO3 ಆ್ಯಂಡ್ H2SO4 ಬೇಕು. ಬಿಕಾಸ್ ಹಿಯರ್ ದಿ ಲೋನ್ ಅಂದರೆ ಫಿನಾಲ್ ಏನಾಗ್ತದೆ ಹೇಳಿ ಆ್ಯಸಿಡಾಗಿ ಬಿಹೇವ್ ಆಗೋದ್ರಿಂದ ನಮ್ಗೇನು ರೀ? ಆ್ಯಸಿಡ್ನ ತೊಗೋದಿಲ್ಲ. ಓಕೆ, ಡೈಲ್ಯೂಟ್ HNO3 ತೊಗೊಂಡು ನೈಟ್ರೇಷನ್ ಮಾಡಿದಾಗ ನಮ್ಗೇನು ಸಿಗುತ್ತೆ ರೀ? ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ ಸಿಗುತ್ತೆ. ಏನು ಸಿಗುತ್ತೆ ರೀ ನಮ್ಗೆ? ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ ಸಿಗುತ್ತೆ. ಓಕೆ, ಸೊ ಈಗೇನು ಸಿಗ್ತೀರಿ ನಮ್ಗೆ? ಒಂದರಲ್ಲೇ ನಮ್ಗೇನು ಸಿಕ್ತು? ಆರ್ಥೋ ಸಿಕ್ತು ಮತ್ತು ಪ್ಯಾರಾ ಐಸೋಮರ್ ಸಿಕ್ತು. ಕರೆಕ್ಟಾ? ಸೊ ಇವನ್ನ ನಾವು ಸಪ್ರೇಟ್ ಔಟ್ ಹೇಗೆ ಮಾಡೋದು ಅಂತ ಏನೋ ಕ್ವಶನ್ ಬರ್ತೈತಿ. ರೈಟ್? ನಮ್ಗೇನು ಬೇಕು ರೀ? ಆರ್ಥೋನ ಸಪ್ರೇಟ್ ಬೇಕು, ಪ್ಯಾರಾನ ಸಪ್ರೇಟ್ ಬೇಕು. ಸೊ ಅವಾಗೇನು ಮಾಡೋದು ಅಂತ ಕ್ವಶನ್ ಬಂದಾಗ ನಾವು ಹೆಂಗೆ ಮಾಡ್ಬೋದು ರೀ ಅವನ್ನ? ಬೈ ದಿ ಸ್ಟೀಮ್ ಡಿಸ್ಟಿಲೇಷನ್ ಮೆಥಡ್ ನಾವೇನು ಏನು ಮಾಡ್ಬೋದು ರೀ? ಸಪ್ರೇಟ್ ಔಟ್ ಮಾಡ್ಬೋದು. ಬಿಕಾಸ್ ಇನ್ ದ ಆರ್ಥೋ ದೇರ್ ವಿಲ್ ಬಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಏನಾಗ್ತದೆ ರೀ? ಒಂದೇ ಮಾಲಿಕ್ಯೂಲ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸಿಬಿಟ್ ಆಗುತ್ತೆ. ಹೌದಾ? ವೇರ್ಯಾಸ್ ಇನ್ ಪ್ಯಾರಾನೈಟ್ರೋಫಿನಾಲ್ ದೇರ್ ವಿಲ್ ಬಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಲ್ಲಿ ಏನಾಗ್ತೈತೆ ರೀ? ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗಬೇಕಾದ್ರೆ 2 ಮಾಲಿಕ್ಯೂಲ್ ಅವಶ್ಯಕತೆ ಇದೆ. ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ 2 ಮಾಲಿಕ್ಯೂಲ್ಸ್ ಸೊ ದ್ಯಾಟ್ ದೇರ್ ವಿಲ್ ಬಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೀಗಾಗೋದ್ರಿಂದ ಏನಾಗ್ತೈತೆ ರೀ? ದೇರ್ ವಿಲ್ ಬಿ difference in the melting point, there will be difference in the boiling point, so that
ಏನಾಗ್ತೈತೆ ನೋಡ್ರಿ, ಈಗ ಆಗೋದ್ರಿಂದ ದಿ ಆರ್ಥೋ ಪ್ರಾಡಕ್ಟ್ ವಿಲ್ ಬಿ ವಾಟ್, ಮೋರ್ ವೋಲ್ಟೈಲ್ ದೆನ್ ದ್ಯಾಟ್ ಆಫ್ ದಿ ವಾಟ್, ದ್ಯಾಟ್ ಆಫ್ ದಿ ಪ್ಯಾರಾನೈಟ್ರೋಫಿನಾಲ್. ಇದು ಮೋರ್ ಇರುತ್ತೆ, ಇದು ಲೆಸ್ ವೋಲ್ಟೈಲ್ ಇರುತ್ತೆ. ಸಿ ಹಿಯರ್, while paranitrophenol is a less volatile due to intermolecular hydrogen bonding. ಹಾಗಾಗಿ ನಾವೇನು ಮಾಡ್ತೀವಿ ರೀ, ಫ್ರಮ್ ದಿ ಸ್ಟೀಮ್ ಡಿಸ್ಟಿಲೇಷನ್ ಇದನ್ನು ನಾವು ಇವಾಪ್ರೇಟ್ ಮಾಡಿ ನಾವೇನು ಮಾಡ್ಕೋಬೋದು, ಎರಡನ್ನ ಸಪ್ರೇಟ್ ಮಾಡ್ಕೋಬೋದು. ಓಕೆ, ಇಫ್ ನಾವೇನಾದರೂ ಡೈಲ್ಯೂಟ್ ನೋಡ್ರಿ ಇಲ್ಲಿ ಡೈಲ್ಯೂಟ್ HNO3 ತೊಗೊಂಡ್ರೆ ನಮ್ಗೆ ಏನು ಸಿಗ್ತೈತೆ ರೀ, ಆರ್ಥೋ ಆ್ಯಂಡ್ ಪ್ಯಾರಾ ಸಪ್ರೇಟ್ ಮಾಡ್ಕೋಬೋದು ನಾವು. ಇಫ್ ಅದೇ ನಾವೇನಾದರೂ ಕಾನ್ಸಂಟ್ರೇಟೆಡ್ ತೊಗೊಂಡ್ರೆ, ಕಾನ್ಸಂಟ್ರೇಟೆಡ್ HNO3 ತೊಗೊಂಡ್ರೆ ನಮಗೇನು ಸಿಗ್ತೈತೆ ರೀ, ಕಾನ್ಸಂಟ್ರೇಟೆಡ್ HNO3 ತೊಗೊಂಡ್ರೆ ನಮಗೇನು ಸಿಗ್ತೈತೆ ರೀ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ 2,4,6 ಟ್ರೈನೈಟ್ರೋಫಿನಾಲ್. ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಏನ್ರಿ, ದೇರ್ ಈಸ್ ಎ ಫಾರ್ಮೇಷನ್ ಆಫ್ 2,4,6 ಟ್ರೈನೈಟ್ರೋಫಿನಾಲ್. ದೇರ್ ಈಸ್ ಎ ಫಾರ್ಮೇಷನ್ ಆಫ್ 2,4,6 ಟ್ರೈನೈಟ್ರೋಫಿನಾಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ picric acid. It is also called as picric acid. ಓಕೆ, ಸೊ ಇದನ್ನು ಕೇಳ್ತಾರೆ ರೀ ಎಕ್ಸಾಮ್ದಲ್ಲಿ, ಏನು ರೀ, picric acid is also called as what? ಏನು ಕೇಳ್ತಾರೆ ರೀ, picric acid is also called as what, or else IUPAC name of picric acid. Okay, this is very important. Okay, next will be what, halogenation reaction. Next will be halogenation reaction. ಈಗ ಏನಾಗ್ತದೆ ರೀ, ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ಏನಾಗ್ತದೆ ರೀ, ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ಏನು ರೀ ಇದು, ದಿಸ್ ಈಸ್ ಎ ಫಿನಾಲ್. ಹೌದಾ, ಫಿನಾಲ್ ಇನ್ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಇನ್ CS2. ಅಂದರೆ CS2 ಅಂದರೆ ಏನು ಹೇಳ್ರಿ, ಕಾರ್ಬನ್ ಡೈಸಲ್ಫೈಡ್. ಏನಾದರೂ ನಾವು ನಾವೇನಾದರೂ ಅದನ್ನು 273 ಕೆಲ್ವಿನ್ನಲ್ಲಿ ಏನಾದರೂ ಹೀಟ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ ರೀ, ದೇರ್ ವಿಲ್ ಬಿ ಆರ್ಥೋ ಆ್ಯಂಡ್ ಪ್ಯಾರಾ ಬ್ರೋಮೋಫಿನಾಲ್. ಆರ್ಥೋ ಬ್ರೋಮೋಫಿನಾಲ್ ಸಿಗುತ್ತೆ, ಆ್ಯಂಡ್ ಆಲ್ಸೋ ವಿಲ್ ಗೆಟ್ ದಿ ವಾಟ್, ಪ್ಯಾರಾ ಬ್ರೋಮೋಫಿನಾಲ್, ಆ್ಯಂಡ್ ದ ಆರ್ಥೋ ವಿಲ್ ಬಿ ಮೈನರ್ ಆ್ಯಂಡ್ ಪ್ಯಾರಾ ವಿಲ್ ಬಿ ಮೇಜರ್ ಪ್ರಾಡಕ್ಟ್. ಆ್ಯಂಡ್ ದೆನ್ ಇಲ್ಲಿ ನೋಡ್ರಿ, ಇಲ್ಲಿ ನಾವೇನು ತೊಗೊಂಡಿಲ್ಲ, ಯಾವಾಗಿದ್ರೂ ನಾವು ಹ್ಯಾಲೋಜನೇಷನ್ ಮಾಡುವಾಗ, ಯಾವಾಗಿದ್ರೂ ನಾವು ಬ್ರೋಮಿನೇಷನ್ ಮಾಡುವಾಗ ನಾವೇನು ತೊಗೋತೀವಿ ಅಂತಂದರೆ FeBr3 ಆರ್ AlCl3. ಅಂದರೆ FeBr3 AlCl3 ಅಂದರೆ ಏನು ರೀ, ಇದು ದೀಸ್ ಆರ್ ಲಿವಿಸ್ ಆ್ಯಸಿಡ್. ನಾವೇನು ತೊಗೋತೀವಿ ರೀ, ಲಿವಿಸ್ ಆ್ಯಸಿಡ್ ತೊಗೋತಿದ್ವಿ, ಹೌದಾ. ಬಟ್ ಇಲ್ಲಿ ಅದನ್ನು ತೊಗೋದಿಲ್ಲ, ಬಿಕಾಸ್ OH ಈಸ್ ಎ ಆ್ಯಕ್ಟಿವೇಟಿಂಗ್ ಗ್ರೂಪ್. ಇದೇನಾಗ್ತೈತೆ ರೀ, ಆ್ಯಕ್ಟಿವೇಟಿಂಗ್ ಗ್ರೂಪ್ ಇರೋದ್ರಿಂದ ಅದು ಆ್ಯಸಿಡ್ ಇಲ್ಲಪ್ಪ ಅಂದರೂ ಈ ದಿಸ್ ವಿಲ್ ಆಲ್ಸೋ ಆ್ಯಕ್ಟ್ ಆ್ಯಸ್ ಎ ಆ್ಯಸಿಡ್. ಹಿಂದೆ ನೋಡಿದ್ವಿ, ಇಲ್ಲೂ ನೋಡ್ತಿದ್ವಿ, ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಎ ಆ್ಯಸಿಡ್ ಆ್ಯಂಡ್ ದಿ ರಿಯಾಕ್ಷನ್ ವಿಲ್ ಕ್ಯಾರಿಡ್ ಔಟ್ ಅಂದರೆ ಇಲ್ಲಿ FeBr3 ಆರ್ ಎಲ್ಸ್ AlCl3 ಇಲ್ಲಪ್ಪ ಅಂದರೂ ಈ ರಿಯಾಕ್ಷನ್ ಏನಾಗ್ತೈತೆ ರೀ, ಕ್ಯಾರಿಡ್ ಔಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ ವಿಲ್ ಬಿ ಹಿಯರ್, ಸಿ, ಡ್ಯೂ ಟು ಹೈಲಿ ಆ್ಯಕ್ಟಿವೇಟಿಂಗ್ ಎಫೆಕ್ಟ್ ಆಫ್ OH ಗ್ರೂಪ್, ಬಿಕಾಸ್ ಆಫ್ highly activating effect of OH group. Okay, next will be what, phenol in presence of bromine water. ನೋಡ್ರಿ ಇಲ್ಲಿ, ಇಫ್ ಏನಾದರೂ ನಾವು ಆರ್ಗ್ಯಾನಿಕ್ ರಿಯೇಜೆಂಟ್ ತೊಗೊಂಡ್ರೆ ನಮಗೆ ಈ ಟೈಪ್ ರಿಸಲ್ಟ್ ಬರ್ತಾವೆ. ಇಫ್ ನಾವೇನಾದರೂ ಇನ್ಆರ್ಗ್ಯಾನಿಕ್ ರಿಯೇಜೆಂಟ್ ತೊಗೊಂಡ್ರೆ ನಮಗೇನು ಸಿಗ್ತೈತೆ ರೀ, ಲೈಕ್ ವಾಟರ್ ತೊಗೊಂಡ್ರೆ ನಮಗೇನು ಸಿಗ್ತೈತೆ ರೀ, ಈ ರೀತಿ ಒಂದೇ ಮಾಲಿಕ್ಯೂಲಲ್ಲಿ 2,4,6 ಟ್ರೈಬ್ರೋಮೋಫಿನಾಲ್ನ ಫಾರ್ಮ್ ಮಾಡುತ್ತೆ. ಏನು ಸಿಗುತ್ತೆ ರೀ, ಒಂದೇ ಮಾಲಿಕ್ಯೂಲಲ್ಲಿ 2,4,6 ಟ್ರೈಬ್ರೋಮೋಫಿನಾಲ್ನ ನಾವೇನು ಮಾಡ್ಬೋದು ರೀ, ಫಾರ್ಮ್ ಮಾಡ್ಬೋದು. ಓಕೆ, ಎಸ್, ಗಾಟ್ ದಿ ಐಡಿಯಾ. ನೆಕ್ಸ್ಟ್ ವಿಲ್ ಬಿ ವಾಟ್, ಕೋಲ್ ಬೇಸ್ ರಿಯಾಕ್ಷನ್. ಕೋಲ್ ಬೇಸ್ ರಿಯಾಕ್ಷನ್ ಅಂತಂದರೆ ಏನು ರೀ, ನಾವು ಆಲ್ರೆಡಿ ಹೇಳಿದ್ವಿ, ವಾಟ್, ಫಿನಾಲ್ ಆ್ಯಕ್ಟ್ ಆ್ಯಸ್ ಎ ಆ್ಯಸಿಡ್. ಸೊ ಆ್ಯಸಿಡ್ ಕೂಡ ಏನಾಗ್ತೈತೆ ರೀ, ಬೇಸ್ ರಿಯಾಕ್ಟ್ ಆಗ್ತೈತಿ. ಎಸ್, ಆ್ಯಸಿಡ್ ಕೂಡ ಬೇಸ್ ರಿಯಾಕ್ಟ್ ಆಗಿದಾಗ ನಮ್ಗೇನು ಫಾರ್ಮ್ ಆಗ್ತೈತೆ ರೀ, ಫಿನಾಕ್ಸೈಡ್ ಫಾರ್ಮ್ ಆಗ್ತೈತಿ. ಏನಕ್ಕೆ ನೋಡ್ರಿ, ಇಲ್ಲಿ ಫಿನಾಕ್ಸೈಡ್ ಆನ್ ಇಸ್ ಜನರೇಟೆಡ್ on treating with the phenol with sodium hydroxide. Okay, if NaOH is treated with that of the phenol, then there is a formation of phenoxide ion that is more and more reactive than the phenol towards the electrophilic aromatic substitution. Okay, ಹಾಗಾಗಿ ನಮ್ಗೆ ಏನಾಗ್ತದೆ ರೀ, ನೋಡ್ರಿ ಇಲ್ಲಿ, ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸಿ ಹಿಯರ್, ಫಿನಾಲ್ ಏನಾಗ್ತೈತೆ ರೀ, NaOH ಕೂಡ ರಿಯಾಕ್ಟ್ ಮಾಡಿದಾಗ ಏನಾಗ್ತೈತೆ ರೀ, ನಾವು ಹೇಳಿದ್ವಿ, ದೇರ್ ಇಸ್ ಎ ರಿಮೂವಲ್ ಆಫ್ H2O molecule and then there is a NaO ಹೋಗಿ ಮೇಲೆ ಅಟ್ಯಾಕ್ ಆಗುತ್ತೆ, which is called as what, sodium phenoxide. This is O and this is aromatic ring is called as phenoxide. Then there is a CO2 ion. ನೋಡ್ರಿ, CO2 ಕಾರ್ಬನ್ ಡೈಆಕ್ಸೈಡ್ and then hydrolysis ಮಾಡಿದಾಗ ನೋಡ್ರಿ, there is
ವಾಟ್ ಎಲೆಕ್ಟ್ರೋ ಪಾಸಿಟಿವ್ ಆನ್ ದ ಕಾರ್ಬನ್. ಇಲ್ಲಿ ನೋಡ್ರಿ, ಇಲ್ಲಿ ಬಿಕಾಸ್ ಆಫ್ ಇಲ್ಲಿ ನೆಗೆಟಿವ್ ಬರೋದ್ರಿಂದ ಏನಾಗತ್ತೆ ರೀ, ಪಾಸಿಟಿವ್ ಆಗ್ತೈತಿ. ಇಲ್ಲಿರುವಂಥ ನೆಗೆಟಿವ್ ಚಾರ್ಜು ಹೋಗಿ ಇದನ್ನ ಅಟ್ಯಾಕ್ ಮಾಡಿದಾಗ ದೆನ್ ದೇರ್ ಈಸ್ ಎ CO ವಿಚ್ ಇಸ್ ಕನೆಕ್ಟೆಡ್ ಟು ಆರ್ಥೋ ಪೊಸಿಷನ್. ಇಲ್ಲೊಂದು ಹೈಡ್ರೋಜನ್ ಇರುತ್ತೆ. ಎಸ್, ಈ ಹೈಡ್ರೋಜನ್ ನಾವೇನು ಮಾಡ್ತೀವಿ ರೀ, ಆನ್ ದಿ ಹೈಡ್ರೋಲಿಸಿಸ್ ಮಾಡಿದಾಗ ಇದು ಹೋಗಿ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್ OH ಆ್ಯಂಡ್ COOH ಆಗುತ್ತೆ. ದಿಸ್ ಈಸ್ ದಿ ವಾಟ್ ದ್ಯಾಟ್ ರಿಯಾಕ್ಷನ್. ಓಕೆ, ಹೀಗಾಗೋದ್ರಿಂದ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್ 2-hydroxy benzoic acid. 2-hydroxy benzoic acid ಅಂತೂ ಆದರೂ ಅನ್ಬೋದು, ಆರ್ ಎಲ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಆದರೂ ಅನ್ಬೋದು. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮೇಷನ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆರ್ 2-hydroxy benzoic acid. ಓಕೆ, 2-hydroxy benzoic acid. And next there is a what Timon reaction which will be RT reaction. ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ, ಹಿಯರ್ ದಿ ಫಿನಾಲ್ ವಿಲ್ ಬಿ ರಿಯಾಕ್ಟಿಂಗ್ ವಿತ್ ದ ಕ್ಲೋರೋಫಾರ್ಮ್ ವಿಚ್ ವಿಲ್ ಬಿ CHCl3. ಕ್ಲೋರೋಫಾರ್ಮ್ ಕೂಡ ರಿಯಾಕ್ಟ್ ಆಗಿ ಇನ್ ಪ್ರೆಸೆನ್ಸ್ ಆಫ್ ಅಕ್ವಿಯಸ್ NaOH. ನೋಡಿರಿ ಹೆಂಗಾಗ್ತೈತಿ. ದಿಸ್ ಈಸ್ ವಾಟ್ ನೋಡಿರಿ, ಫಿನಾಲ್ ಏನಾದರೂ ನಾವು ಏನ್ರಿ NaOH ಕೂಡ ಟ್ರೀಟ್ ಮಾಡಿದ್ರೆ ನಾವು ಫಸ್ಟ್ ಹೇಳೀನಿ, ಆಲ್ವೇಸ್ ವೆನ್ ಎವರ್ ದೇರ್ ವಿಲ್ ಬಿ ಫಿನಾಲ್, ಯಾವಾಗ ಇದ್ರೂ ನಮಗೆ ಫಿನಾಲ್ ಇದ್ದರೆ ಅದೇನಾಗ್ತೈತೆ ರೀ, NaOH ಕೂಡ ರಿಯಾಕ್ಟ್ ಆಗುತ್ತೆ. ಏನಾಗುತ್ತೆ, ಅದು NaOH ಕೂಡ ರಿಯಾಕ್ಟ್ ಆಗುತ್ತೆ. NaOH ಕೂಡ ರಿಯಾಕ್ಟ್ ಆದಾಗ ನಮ್ಗೆ ಏನಾಗ್ತೈತೆ ರೀ, ಫಿನಾಕ್ಸೈಡ್ ಅಯಾನು ಫಾರ್ಮ್ ಆಗ್ತೈತಿ. ದಟ್ ಈಸ್ ಸೋಡಿಯಂ ಫಿನಾಕ್ಸೈಡ್. ನೋಡಿರಿ, ಸೋಡಿಯಂ ಫಿನಾಕ್ಸೈಡ್ನ ನಾವೇನಾದರೂ CHCl3 ಕೂಡ ರಿಯಾಕ್ಟ್ ಮಾಡಿದಾಗ ನೋಡಿರಿ ಏನಾಗುತ್ತೆ, ಹಿಯರ್ ದೇರ್ ವಿಲ್ ಬಿ ಹಿಯರ್ 2 mole of Na and 2 mole of Cl ಹೊರ ಹೋಗತಿ. ದಿಸ್ H ಆ್ಯಂಡ್ ದಿಸ್ Cl ಕೊನೆಗೆ HCl ಹೊರ ಹೋಗಿರ್ತೈತಿ, 2 Cl ಉಳಿತವೆ. ಸೊ ಆ 2 Cl ವಿಲ್ ಬಿ ರಿಯಾಕ್ಟೆಡ್ ವಿತ್ 2 mole of NaOH. ಹಿಯರ್ ಸಿ ಇದು ಫಾರ್ಮ್ ಆಗುತ್ತೆ ನಮಗೆ ಇಂಟರ್ಮೀಡಿಯೇಟು. ಎಸ್, ಈ ಇಂಟರ್ಮೀಡಿಯೇಟ್ ಫಾರ್ಮ್ ಆದಮೇಲೆ ಈ ರಿಯಾಕ್ಷನ್ ಆಗುತ್ತೆ, ಹೌದಾ. ಸೊ ಹಿಂಗಾಗದಾಗ ಏನಾಗ್ತೈತಿ ಇಲ್ಲಿ, ಹಿಯರ್ ದೇರ್ ವಿಲ್ ಬಿ 2 OH ವಿಲ್ ಸಬ್ಸ್ಟಿಟ್ಯೂಟೆಡ್ ಹಿಯರ್ ಇನ್ ಪ್ಲೇಸ್ ಆಫ್ Cl. ಈ Cl ಹೊರಗೆ ಹೋದಾಗ ಇಲ್ಲಿ ಏನು OH ಮಾಲಿಕ್ಯೂಲ್ ಇದೆಯಲ್ಲ ಇದು ಬಂದು ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಎಸ್, ಆಗ ಸಬ್ಸ್ಟಿಟ್ಯೂಟ್ ಆದಾಗ ಏನಾಗ್ತೈತೆ ನೋಡಿರಿ, ಇಲ್ಲಿ ವಾಟರ್ ರಿಮೂವಲ್ ಆಗಿ ದಟ್ ಈಸ್ ಫಾರ್ಮೇಷನ್ ಆಫ್ CHO. ಅಗೇನ್ ಆನ್ ದಿ ಹೈಡ್ರೋಲಿಸಿಸ್ ವಿಲ್ ಗಾಟ್ ದಿ ವಾಟ್ ಸ್ಯಾಲಿಸಿಲಿಹೈಡ್. ಸ್ಯಾಲಿಸಿಲಿಹೈಡ್. ಅರ್ಥ ಆಯ್ತು ರೀ ರಿಯಾಕ್ಷನ್ನು. ಇಟ್ ಈಸ್ ಎ ವೆರಿ ಸಿಂಪ್ಲೆಸ್ಟ್ ರಿಯಾಕ್ಷನ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ಭಾಳ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು. ಓಕೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ RT ರಿಯಾಕ್ಷನ್ ಆರ್ ಎಲ್ಸ್ ಟೈಮನ್ ರಿಯಾಕ್ಷನ್. ಓಕೆ, ಏನು ಹೇಳ್ತಾ ಇದನ್ನು ನೋಡಿರಿ, ದಿಸ್ ಈಸ್ ಎ ಫಿನಾಲ್, ಹೌದಾ. ಈ ಫಿನಾಲು ಫಸ್ಟ್ ಏನಾಗ್ತೈತಿ ರೀ, NaOH ಕೂಡ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗ್ತೈತಿ, ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್ ದೇರ್ ಈಸ್ ಫಾರ್ಮೇಷನ್ ಆಫ್ ONA+. ಅಂದರೆ ಏನ್ರಿ ಅದು, ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಫಿನಾಕ್ಸೈಡ್ ಅಯಾನ್. ಇಲ್ಲಿ H ಇರೋದು ಲಿಬ್ರೇಟ್ ಆಗುತ್ತೆ. ದಿಸ್ H ವಿಲ್ ಬಿ ರಿಯಾಕ್ಟ್ ವಿತ್ ದಿಸ್ CHCl3. ಈ Cl3 ಹೊರಗೆ ಹೋಗಿ HCl ಆಗುತ್ತೆ. ಸೊ ಒಂದು Cl ಹೊರಗೆ ಹೋಯಿತು. ಸೊ ದೇರ್ ಈಸ್ 2 Cl. ಸೊ CHCl2. ಆ CHCl2 ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಎಸ್, ದೆನ್ ಈ ಫಾರ್ಮ್ ಆಗುತ್ತೆ. ದಿಸ್ ವಿಲ್ ಬಿ ಇಂಟರ್ಮೀಡಿಯೇಟ್. ದೆನ್ ದಿಸ್ ಇಂಟರ್ಮೀಡಿಯೇಟ್ ವಿಲ್ ಬಿ ವಾಟ್ ಅಗೇನ್ ರಿಯಾಕ್ಟೆಡ್ ವಿತ್ 2 mole of NaOH. ನೋಡಿರಿ, ಈ ರೀತಿ ರಿಯಾಕ್ಷನ್ ಪ್ರೊಸೀಡ್ ಆಗಿ ದಟ್ ಈಸ್ ಎ ಫಾರ್ಮೇಷನ್ ಆಫ್ ಸ್ಯಾಲಿಸಿಲಿಹೈಡ್. ಓಕೆ, ನೆಕ್ಸ್ಟ್ ವಿಲ್ ದ ರಿಯಾಕ್ಷನ್ ಆಫ್ ಎ ಫಿನಾಲ್ ವಿತ್ ಜಿಂಕ್ ಕ್ಲೋರೈಡ್. ಏನಾಗುತ್ತೆ ಇಲ್ಲಿ, ರಿಡಕ್ಷನ್ ವಿತ್ ಜಿಂಕ್ ಡಸ್ಟ್. ಜಿಂಕ್ ಡಸ್ಟ್ಗಳನ್ನು ರಿಡಕ್ಷನ್ ಮಾಡಿದ್ರೆ ಏನಾಕೈತಿ ಅಂತಂದರೆ ನೋಡಿರಿ, ಈ ಫಿನಾಲ್ನ ನಾವು ಜಿಂಕ್ ರಿಯಾಕ್ಟ್ ಮಾಡಿದಾಗ ನೋಡಿರಿ ಹೇಗಾಗುತ್ತೆ ಇಲ್ಲಿ ಮೆಕ್ಯಾನಿಸಮ್. ಇಲ್ಲೇ ಬರೆದಿದ್ದೀನಿ. ಈ ಸಿ ಹಿಯರ್ ದಿಸ್ ಇದೇನಾಗ್ತೈತೆ ರೀ, ಬಿಕಾಸ್ ಆಫ್ ಎ ಅಸಿಡಿಕ್ ನೇಚರ್ ಆಫ್ ಫಿನಾಲ್ H+ ಬಿಟ್ಕೊಡುತ್ತೆ. ದೇರ್ ಈಸ್ ಎ OH-. ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿನಾಕ್ಸೈಡ್. ಈ ಫಿನಾಕ್ಸೈಡ್ನಲ್ಲಿ ಮೈನಸ್ ಚಾರ್ಜ್ ಇರುತ್ತೆ, O ಮೇಲೆ, H ಮೇಲೆ ಪ್ಲಸ್ ಚಾರ್ಜ್ ಇರುತ್ತೆ. ಈ ಪ್ಲಸ್ನ ನಾವೇನಾಗ್ತೈತೆ ರೀ, ದಿಸ್ ಪ್ಲಸ್ ಈಸ್ ವಾಟ್ ಐನಾಯ್ಸ್ಡ್ ಬೈ ದಿಸ್ ಜಿಂಕ್. ಒಂದು ಎಲೆಕ್ಟ್ರಾನ್ನ H ಕೊಟ್ಟು ಇದೇನಾಗ್ತೈತೆ ರೀ, Zn+ ಆಗುತ್ತೆ. ಇದು H ಆಗಿ ಒಂದು ಏನಾಗ್ತೈತೆ ರೀ, H ಆಗಿ ಉಳ್ಕೊಳ್ಳುತ್ತೆ. ಹಿಯರ್ ದೇರ್ ವಿಲ್ ಬಿ Zn+. ಅಗೇನ್ ಈ Zn+ ಬಂದು ಈ ಮೈನಸ್ ಮೇಲೆ ಅಟ್ಯಾಕ್ ಮಾಡಿದಾಗ ದೇರ್ ಈಸ್ ಎ ಲಿಬ್ರೇಷನ್ ಆಫ್ ZnO ವಿಚ್ ವಿಲ್ ಬಿ ಜಿಂಕ್ ಆಕ್ಸೈಡ್. ಈ ಜಿಂಕ್ ಆಕ್ಸೈಡ್ ಆಗಿ ಹೊರಗೆ ಹೋಗುತ್ತೆ. ಆ್ಯಂಡ್ ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಬೆಂಜಿನ್ ರಿಂಗ್. So always whenever there is a phenol react with a zinc dust, there will be reduction will happens. That reduction will gives us benzene ring. Okay, next will be oxidation reaction. Oxidation of phenol
ಟು ಗಿವ್ಸ್ ಅಸ್ ವಾಟ್ ಬೆಂಜೋ ಕ್ವಿನೋನಿನ್ ಏನಾಗ್ತೈತಿ ಇದು ಬೆಂಜೋ ಕ್ವಿನೋನಿನ್ ಆಗ್ತೈತಿ. ಓಕೆ ಹೆಂಗೆ ಆಗ್ತೈತ್ರಿಪ್ಪ ಅಂದರೆ Na2CO2O7 ತೊಗೊಂಡು ನಾವೇನಾದರೂ ಏನಾದರೂ ತೊಗೊಂಡು ಜಸ್ಟ್ ರಿಯಾಕ್ಷನ್ ಮಾಡಿದರೆ ಸಾಕು, ದೇರ್ ವಿಲ್ ಬಿ ಡಾರ್ಕ್ ಕಲರ್ಡ್ ಮಿಕ್ಸರ್ಸ್. ಏನಾಗ್ತೈತಿ ಇಲ್ಲಿ ಡಾರ್ಕ್ ಕಲರ್ ಮಿಕ್ಸರ್ ಆಗಿ ಫಾರ್ಮ್ ಆಗಿ ನಮ್ಗೆ ಏನಾಗ್ತೈತಿ ರೀ ಬೆಂಜೋ ಕ್ವಿನಾನ್ ಫಾರ್ಮ್. ಓಕೆ ಎಸ್. ನೆಕ್ಸ್ಟ್ ವಿಲ್ ಬಿ ವಾಟ್? ನೆಕ್ಸ್ಟ್ ವಿಲ್ ಬಿ ಸಮ್ ಕಮರ್ಷಿಯಲಿ ಇಂಪಾರ್ಟೆಂಟ್. ಓಕೆ ಇಂಪಾರ್ಟೆನ್ಸ್ ಆಫ್ ಆಲ್ಕೋಹಾಲ್ಸ್. ಈಗ ಆಲ್ರೆಡಿ ನಾವು ಫಸ್ಟ್ ಪೇಜಲ್ಲಿ ಕಲ್ತಿದ್ವಿ ಏನು ರೀ ಅದು, ದಟ್ ಈಸ್ ವುಡ್ ಸ್ಪಿರಿಟ್. ಸೊ ವುಡ್ ಸ್ಪಿರಿಟ್ ಅಂತಂದ್ರೆ ಏನು ರೀ, ನ್ಯೂಸ್ ಪೇಪರ್ ಮಾಡೋಕ್ಕೆ, ದೆನ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಫೋಟೋಗ್ರಾಫ್ಸ್ ಎಕ್ಸೆಟ್ರಾದಲ್ಲಿ ನಮಗೆ ಯೂಸ್ ಆಗ್ತಿತ್ತು. ಹೌದಾ? ಸೇಮ್ ಇಲ್ಲಿ ಏನಾಗ್ತಿತ್ತು, ನಾವು ZnO ಆ್ಯಂಡ್ C2O3 Cr2O3 ಇಂದ ನಮ್ಗೆ ಏನಾಗ್ತೈತೆ ರೀ, ದಿರ್ ಇಸ್ ಎ ಫಾರ್ಮೇಷನ್ ಆಫ್ ವಾಟ್ ದಿಸ್ ಆಲ್ಕೋಹಾಲ್. ದಿಸ್ ಆಲ್ಕೋಹಾಲ್ ಇಸ್ ಎ ಏನಾಗ್ತೈತೆ ರೀ, ಇದು ಬಹಳ ವೆರಿ ಪಾಯ್ಸನಸ್ ಇನ್ ನೇಚರ್ ಇರುತ್ತೆ. ಎಸ್, ಆ್ಯಂಡ್ ಇಟ್ ಈಸ್ ಎ ಕಲರ್ಲೆಸ್ ಲಿಕ್ವಿಡ್. ಓಕೆ, ಸೊ ಇದನ್ನು ಭಾಳ ಕೇಳ್ತಾರೆ ರೀ, ವಾಟ್ ಈಸ್ ನೋನ್ ಆ್ಯಸ್ ವುಡ್ ಸ್ಪಿರಿಟ್ ಅಂತ. ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಲ್ಲ. ಸೊ ದೆನ್ ಏನಾಗ್ತೈತೆ ನಮ್ಗೆ ಇಥನಾಲ್ ಈಸ್ ಯೂಸ್ಡ್ ಇನ್ ದ ವೇರ್ ಫರ್ಮೆಂಟೇಷನ್. ಈಗ ನಮಗೆ ಕಬ್ಬಿನಂತೂ ಇರುತ್ತಲ್ಲ, ಕಬ್ಬಿನ ಫ್ಯಾಕ್ಟ್ರಿ, ಅಲ್ಲಿಂದ ನಮ್ಗೆ ಏನು ಆಗ್ತೈತೆ ರೀ ಮೊಲಾಸಿಸ್. ಈ ಮೊಲಾಸಿಸ್ನ ಫಾರ್ಮ್ ಮಾಡ್ಬೋದು, ಶುಗರ್ ಇನ್ ಮೊಲಾಸಿಸ್. ಓಕೆ, ಈ ರೀತಿ ಮೊಲಾಸಿಸಿಂದ ನಾವೇನು ಮಾಡ್ಬೋದು ರೀ, ನಾವು ಪೇಪರ್ಸ್ನ ಫಾರ್ಮ್ ಮಾಡ್ಬೋದು. ಹೌದಾ? ದೆನ್ ಹಿಯರ್ ಇಟ್ ಈಸ್ ಇನ್ವರ್ಟೇಸ್ ಆ್ಯಂಡ್ ಜೈಮೇಸ್. ದೀಸ್ ಬೋತ್ ಆರ್ ದಿ ಎಂಜೈಮ್ಸ್ ವಿಚ್ ಆರ್ ವೆರಿ ಹೆಲ್ಪ್ಫುಲ್. ಓಕೆ, ಇವೇನಾಗ್ತೈತೆ ರೀ ನಮ್ಗೆ ಸಚ್ ಆಸ್ ಗ್ರೇಪ್ ಫ್ರೂಟ್. ಹೌದಾ? ಇದು ನಿಮ್ಗೆ ಏನಾಗ್ತೈತೆ ರೀ, ಇನ್ನು ಇದರಲ್ಲೂ ಭಾಳ ಯೂಸ್ ಆಗ್ತೈತೆ ರೀ. ಇದು ವಾಟ್ ಬಯೋಮಾಲಿಕ್ಯೂಲ್ಸ್ನಲ್ಲಿ ನಿಮ್ಗೆ ಬರ್ತಾವೆ. ಓಕೆ, ಇನ್ವರ್ಟೇಸ್ ಇಂದ ನಾವೇನಾಗ್ತೈತೆ ರೀ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ನ ಫಾರ್ಮ್ ಆಗ್ತೈತಿ. ಸುಕ್ರೋಸಿಂದ ನಾವೇನಾದರೂ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಮಾಡಬೇಕಾದ್ರೆ ನಮ್ಗೆ ಯಾವ ಎಂಜೈಮ್ ಯೂಸ್ ಮಾಡ್ತೀವಿ ರೀ, ಇನ್ವರ್ಟೇಸ್. ಓಕೆ, ಸೊ ಇಲ್ಲಿ ಏನಾಗ್ತೈತೆ ರೀ ಫರ್ಮೆಂಟೇಷನ್ ಆಗ್ತೈತೆ. ಅಂದ್ರೆ ಏನು ರೀ, ಕೆಮಿಕಲಿ ಬ್ರೇಕ್ ಡೌನ್ ಆಫ್ ಎ ಸಬ್ಸ್ಟೆನ್ಸ್ ಬೈ ಬ್ಯಾಕ್ಟೀರಿಯಾಯಿಂದ ನಾವೇನಾದರೂ ಕೆಮಿಕಲಿ ಬ್ರೇಕ್ ಡೌನ್ ಆದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಫರ್ಮೆಂಟೇಷನ್. ಓಕೆ, ಸೊ ಇಲ್ಲಿ ಏನಾಗ್ತದೆ ನೋಡಿರಿ, ಆ ರೀತಿ ಬ್ರೇಕ್ ಡೌನ್ ಆಗಬೇಕಪ್ಪ ಅಂದರೆ ಗ್ರೇಪ್ಸ್, ಈಗ ನಾವು ವೈನ್ ಅದು ಕುಡಿತೇವಲ್ವಾ, ಸೊ ದ್ಯಾಟ್ ಈಸ್ ಆಲ್ಸೋ ಫ್ರಮ್ ದಿ ವಾಟ್ ಡಿನ್ಯಾಚುರೇಷನ್ ಆಫ್ ಆಲ್ಕೋಹಾಲ್ಸ್. ಅದು ಹೆಂಗಿರ್ತೈತೆ ರೀ, ಫೌಲ್ ಸ್ಮೆಲ್ ಇರ್ತೈತಿ. ಓಕೆ, ಸೊ ಇದೆಲ್ಲ ಏನಾಗ್ತೈತೆ ರೀ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಎಸ್. ಸೊ ನೆಕ್ಸ್ಟ್ ರಿಫೈನ್ಡ್ ಸ್ಪಿರಿಟ್ ಅಂದರೆ 95.5% ಇರ್ತೈತೆ ರೀ ದಿರ್ ಇಸ್ ಎ ಆಲ್ಕೋಹಾಲ್ ಆ್ಯಂಡ್ 4.5% ದೇರ್ ಇಸ್ ಎ ವಾಟರ್. ಓಕೆ, ದಿಸ್ ಈಸ್ ವೆರಿ 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 ಮಚ್ highly concentrated alcohol. Okay, so let us start the ethers. Okay, so first we have to see the Ayurvedic names of ethers. Yes, here it is, Ayurvedic nomenclature of ethers. ಹೆಂಗ್ರಿ ethers ಅಂತಂದರೆ ನೋಡ್ರಿ, ಇದು ROR, ಇಟ್ ಈಸ್ ಎ ವಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ethers. ಹೌದಾ? ಸೊ ಈಥರ್ಸ್ ನಾವು ಎರಡು ಟೈಪಾಗಿ ಡಿವೈಡ್ ಮಾಡ್ತೀವಿ, ಒಂದು ಸಿಮೆಟ್ರಿಕಲ್ ಈಥರ್ ಮತ್ತು ಅಸಿಮೆಟ್ರಿಕಲ್ ಈಥರ್. ಇಫ್ ದೀಸ್ ಬೋತ್ ಆರ್ ಈಕ್ವಲ್, ಫಾರ್ ಎಕ್ಸಾಂಪಲ್ CH3O CH3 ಆರ್ ಎಲ್ಸ್ ದಿ ಬೆಂಜಿನ್. ಸೊ ಈ ರೀತಿ ಇದ್ದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್ ಸಿಮೆಟ್ರಿಕಲ್ ಈಥರ್ಸ್. ಓಕೆ, ಇಫ್ ಅದೇ ಏನಾದರೂ ಈ ರೀತಿ ಏನಾದರೂ ಇದ್ದರೆ ದೆನ್ ದೀಸ್ ಆರ್ ಕಾಲ್ಡ್ ಆ್ಯಸ್ ಅಸಿಮೆಟ್ರಿಕಲ್ ಈಥರ್ಸ್ ಬಿಕಾಸ್ ಆಫ್ ದಿ ಸಿಮೆಟ್ರಿ ಆ್ಯಂಡ್ ಅಸಿಮೆಟ್ರಿ. ಓಕೆ, ಸೊ ಈ ರೀತಿ ಇರುವಾಗ ನಾವು ಏನು ಮಾಡ್ತೀವಿ ರೀ, ಇವನ್ನ ಐಯುಪ್ಯಾಕ್ ನಾಮಿನೇಷನಲ್ಲಿ ಯೂಸ್ ಮಾಡ್ಕೋತೀವಿ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಸಿ ದ ಈಥರ್ ಈಸ್ ಸಿಮೆಟ್ರಿಕ್ ಆರ್ ನಾಟ್. ನೋಡಿರಿ, ಇಲ್ಲಿ ನಾನು ಲೈನ್ ಪಾಸ್ ಮಾಡಿದರೆ ಈ ಕಡೆ CH3 ಇದೆ, ಈ ಕಡೆ CH3 ಇದೆ, ಸೊ ಇಟ್ ಈಸ್ ಎ ಸಿಮೆಟ್ರಿಕಲ್ ಈಥರ್. ಓಕೆ, ಇಫ್ ಸಿಮೆಟ್ರಿಕಲ್ ಈಥರ್ ಇತ್ತಪ್ಪ ಅಂದರೆ ಏನು ಮಾಡ್ತೀವಿ ನಾವು, ಎರಡು ಕಡೆ ಸೇಮ್ ಗ್ರೂಪ್ ಇರ್ತೈತಿ. ಸೊ ಫಸ್ಟ್ ಏನು ಮಾಡ್ತೀವಿ, ಈ ಕಡೆಯಿಂದಾದರೂ ನಿಮಿಂಗ್ ಮಾಡ್ಬೋದು, ಈ ಕಡೆಯಿಂದಾದರೂ ನಿಮಿಂಗ್ ಮಾಡ್ಬೋದು ಅಪಾನ್ ದಿ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಆಫ್ ದಿ ವಾಟ್ ದಿಸ್ ಆಕ್ಸಿಜನ್ ಗ್ರೂಪ್. ಓಕೆ, ಸೊ ನಾವು ಏನು ಮಾಡ್ತೀವಿ ಈಗ, ನಾನು ರೈಟ್ ಸೈಡಿಗೆ ನಿಮಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹಿಯರ್ ಇಟ್ ವಿಲ್ ಬಿ ಮಿತ್. ಹೌದಾ? ಮಿತ್ ಆಕ್ಸಿ ಮಿಥೇನ್, ಮಿತ್ ಆಕ್ಸಿ ಮಿಥೇನ್. ಇದಕ್ಕೆ ನಾವು ಆಕ್ಸಿ ಅಂತೀವಿ, ಇದಕ್ಕೆ ಮಿತ್ ಅಂತೀವಿ. ಓಕೆ, ದಿಸ್ ಈಸ್ ಮಿತ್ ಆಕ್ಸಿ ಮಿಥೇನ್. ಸೊ ಮಿತ್ ಆಕ್ಸಿ ಮಿಥೇನ್. ದೆನ್ ಕಾಮನ್ ನೇಮ್ ವಿಲ್ ಬಿ ಡೈಮಿಥೈಲ್ ಈಥರ್. ಲಾಸ್ಟಿಗೆ ಏನು ಬರ್ತೀವಿ ನಾವು, ಈಥರ್ ಬರ್ತೀವಿ. ಓಕೆ, ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ವಿಲ್ ಬಿ ವಾಟ್ C2H5O C2H5. ಹಿಯರ್ ಆಲ್ಸೋ ಇಟ್ ಇಸ್ ಸಿಮೆಟ್ರಿಕಲ್ ಈಥರ್. ಸೊ ದ್ಯಾಟ್ ನಾವು ಏನು ಮಾಡ್ತೀವಿ ಈಗ, ಡೈ ಇಥೈಲ್ ಈಥರ್ ಅಂತಾದರೂ ಬರಿಬೋದು, ಆರ್ ಎಲ್ಸ್
ಡೈ ಇಥೈಲ್ ಈಥರ್ ಅಂತಾರು ಬರಿಬೋದು. ಆರ್ ಎಲ್ಸ್ ಏನನ್ಬೋದು ನಾವು ಇಥಾಕ್ಸಿ ಇಥಾಕ್ಸಿ ಇಥೇನ್ ಇಥಾಕ್ಸಿ ಇಥೇನ್ ಇಥಾಕ್ಸಿ ಇಥೇನ್ ಈ ರೀತಿಯಾದರೂ ನಾವು ಇಲ್ಲಿ ನೇಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡಿ, ಈಗ ಹಿಯರ್ ಇಟ್ ಈಸ್ ಎ ವಾಟ್ ಅಸಿಮೆಟ್ರಿಕಲ್ ಈಥರ್. ದಿಸ್ ಈಸ್ ದ ಲಾಂಗೆಸ್ಟ್ ಆ್ಯಂಡ್ ದಿಸ್ ಈಸ್ ದ ಶಾರ್ಟೆಸ್ಟ್. ಹಾಗಾಗಿ ಲಾಂಗೆಸ್ಟ್ ಇರೋದನ್ನು ನಾವೇನು ಮಾಡ್ಬೇಕು ರೀ, ಲಾಸ್ಟ್. ಸಿ ಹಿಯರ್ ಲಾಂಗೆಸ್ಟ್ ಆ್ಯಟ್ ಲಾಸ್ಟ್. ಸೊ ಈಗ ಆಕ್ಸಿಜನ್ ಕೂಡ ಅದನ್ನು ನಿಮಗೆ ಮಾಡ್ಬೇಕ್ರಿ ನಾವು, ಆಕ್ಸಿಜನ್ ಈಸ್ ಬೈಂಡ್ ವಿತ್ ದಿ ಶಾರ್ಟೆಸ್ಟ್ ಕಾರ್ಬನ್. ಓಕೆ, ಆಕ್ಸಿಜನ್ ಈಸ್ ಬೈಂಡ್ ವಿತ್ ದಿ ಶಾರ್ಟೆಸ್ಟ್ ಕಾರ್ಬನ್, ವೇರ್ ಆ್ಯಸ್ ಲಾಂಗೆಸ್ಟ್ ಕಾರ್ಬನ್ ಏನ್ರಿ ಲಾಸ್ಟಿಗೆ ಉಳಿಯುತ್ತೆ. ಸೊ ನಾವು ಈಗ ಏನು ಆಕ್ಸಿಜನ್ ಏನು ಮಾಡ್ಬೇಕು ರೀ, ಶಾರ್ಟೆಸ್ಟ್ ಕಾರ್ಬನ್ ಕೂಡ ನಾವು ಏನು ಮಾಡ್ಬೇಕು ರೀ, ಬೈಂಡ್ ಮಾಡಬೇಕು. ಓಕೆ, ಸೊ ನಂಬರಿಂಗ್ ಮಾಡಿ ಈಗ 1 2 3. ಸೊ ದಿಸ್ ವಾಟ್ ಮಿಥಾಕ್ಸಿ, ಬಿಕಾಸ್ ಆಕ್ಸಿಜನ್ ಈಸ್ ಬೈಂಡೆಡ್ ವಿತ್ ದ ಶಾರ್ಟೆಸ್ಟ್ ಕಾರ್ಬನ್. ಸೊ ಮಿಥಾಕ್ಸಿ ಈಸ್ ಪ್ಲೇಸಿಂಗ್ ವಿತ್ ದ ಫಸ್ಟ್ ಕಾರ್ಬನ್, ಮೊದಲನೇ ಕಾರ್ಬನ್. ಈ ಲಾಂಗೆಸ್ಟ್ ಚೈನ್ ಇರುವಂತಹ ಪ್ರೋಪೇನ್ಗೆ ಮೊದಲನೇ ಕಾರ್ಬನ್ಗೆ ಈ ಮಿಥಾಕ್ಸಿ ಗ್ರೂಪು ಅಟ್ಯಾಚ್ ಆಗ್ತಿದೆ. ಹೌದಾ? ಸೊ ದ್ಯಾಟ್ ಏನಂತೀವಿ ನಾವು ಈಗ, ಒನ್ ಮಿಥಾಕ್ಸಿ ಪ್ರೋಪೇನ್, ಒನ್ ಮಿಥಾಕ್ಸಿ ಪ್ರೋಪೇನ್. ಓಕೆ, ನೆಕ್ಸ್ಟ್ ಬನ್ನಿ. ದಿಸ್ ಈಸ್ ಎ ಬೆಂಜಿನ್ ರಿಂಗ್. ಹೌದಾ? ಆ್ಯಂಡ್ ದಿಸ್ ಈಸ್ ಎ ವಾಟ್ OCH3. ಈಗ ನೋಡಿ ಇಲ್ಲಿ ಸಿಮೆಟ್ರಿಕ್ ತೊಗೊಂಡ್ರೆ which is shortest, this is shortest, so oxygen will bind with the shortest, so that methoxy, ಇಲ್ಲಿ methoxy ಬಂತು, then it is what, it is a benzene. so methoxy benzene ಅಂತಾದರೂ ಅನ್ಬೋದು, or else anisole ಅಂತಾದರೂ ಅನ್ಬೋದು. ಓಕೆ, ಇಲ್ಲಿ ನೋಡ್ರಿ ಮಿಥೈಲ್ ಫಿನೈಲ್ ಈಥರ್, ಬಿಕಾಸ್ ಹಿಯರ್ ಇಟ್ ವಿಲ್ ಚೂಸ್ ದಿ ವಾಟ್ ಆಲ್ಫಾಬೆಟಿಕಲ್ ಆರ್ಡರ್. ಎಮ್ ಏನು ಬರುತ್ತೆ ಫಸ್ಟಿಗೆ ಬರುತ್ತೆ, ನೆಕ್ಸ್ಟ್ ಪಿ ಬರುತ್ತೆ. ಸೊ ಮಿಥೈಲ್ ಫಿನೈಲ್ ಈಥರ್. ಓಕೆ, ನೆಕ್ಸ್ಟ್ ಬನ್ನಿ. Now it is also what, benzene, right? So here there will only 2 carbons, so oxygen will bind with the smallest carbon. So here it will be what, ethane, ethoxy, right? So it will be benzene, ethoxy benzene, so that ethyl phenyl ether. This is ethyl phenyl ether. Okay, next bunny. This is also benzene ring. Benzene ring ಏನಿದೆ O. Then there will be 6+1. ಹೌದಾ? ಅಂದರೆ there will be 7 carbons. ಇಲ್ಲೇನಿದೆ 7 carbons ಇದೆ, ಇಲ್ಲೇನಿದೆ 6 carbons ಇದೆ. ಸೊ which will be smallest? This 6 carbon will be smallest. ಸೊ ಸ್ಮಾಲೆಸ್ಟ್ಗೆ ಏನಾಗ್ತೈತೆ ರೀ, ಆಕ್ಸಿಜನ್ ಬೈಂಡ್ ಆಗ್ತೈತಿ. ಸೊ ಬೆಂಜಿನಿಗೆ ಏನಾದರೂ ಆಕ್ಸಿಜನ್ ಬೈಂಡ್ ಆದರೆ ದೆನ್ ಇಟ್ ವಿಲ್ ಕಾಲ್ ಆಸ್ ಎ ವಾಟ್, ಫಿನಾಕ್ಸಿ. ಹೌದಾ? ಫಿನಾಕ್ಸಿ. ಅಲ್ಲಿ ಮಿಥಾಕ್ಸಿ ಹೆಂಗಿತ್ತು, ಇಲ್ಲಿಗೆ ಫಿನಾಕ್ಸಿ ಆಯಿತು. ಫಿನಾಕ್ಸಿ ದಿಸ್ ಇಸ್ ಕಾಲ್ಡ್ ಆಸ್ ಹೆಪ್ಟೇನ್ ಇತ್ತು. ಹೌದಾ? ಸೊ ದ್ಯಾಟ್ ಒನ್ ಫಿನಾಕ್ಸಿ ಹೆಪ್ಟೇನ್, ಆರ್ ಎಲ್ಸ್ ಆ್ಯಸ್ ಆಲ್ಫಾಬೆಟಿಕಲ್ ಆರ್ಡರ್ H ಫಸ್ಟ್ ಬರುತ್ತೆ, ದೆನ್ P. ಸೊ ದ್ಯಾಟ್ ಹೆಪ್ಟೈಲ್ ಫಿನೈಲ್ ಈಥರ್, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಹೆಪ್ಟೈಲ್ ಫಿನೈಲ್ ಈಥರ್. ಇಟ್ ಈಸ್ ಕಾಲ್ಡ್ ಆಸ್ ಹೆಪ್ಟೈಲ್ ಫಿನೈಲ್ ಈಥರ್. ಓಕೆ, ನೆಕ್ಸ್ಟ್ ಬನ್ನಿ. ಸಿ ಹಿಯರ್, this is what iso group, because second group ಗೆ CH3 ಕನೆಕ್ಟ್ ಇದೆ. yes, so now this will be the smallest, this will be the largest. ಹೌದಾ? ಸೊ ನೋಡಿ ಏನಾಗ್ತೈತೆ ರೀ, ನಾವು ಇಲ್ಲಿ ನೋಡಿ ನಂಬರಿಂಗ್ ಮಾಡಿದರೆ 1 2 3 ಹಿಂಗೆ ನಂಬರಿಂಗ್ ಮಾಡಿದ್ರು ಇಟ್ ವಿಲ್ ಬಿ ಇನ್ ಸೆಕೆಂಡ್ ಪೊಸಿಷನ್. 1 2 3 ಈ ರೀತಿಯ ನಂಬರಿಂಗ್ ಮಾಡಿದ್ರು ಇದು ಏನಾಗ್ತೈತೆ ರೀ, ಸೆಕೆಂಡ್ ಪೊಸಿಷನ್ ಬರ್ತೈತಿ. ಸೊ ದಿಸ್ ಮಿಥಾಕ್ಸಿ is connected with the second position, so that 2 methoxy what, propane, 2 methoxy propane ಈ ರೀತಿ ಬರೀಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಸಿ ಹಿಯರ್, ನಾವು this benzene ring is connected with oxygen, then there will be what, longest chain, which will be 1 2 3 4 ಕರೆಕ್ಟಾ? ಸೊ 1 2 3 4 ಈ ಥರ್ಡ್ ಕಾರ್ಬನ್ಗೆ ಏನಿದೆ CH3 ಕನೆಕ್ಟ್ ಇದೆ. ಸೊ ಫಸ್ಟ್ ನಾವು ಸಬ್ಸ್ಟಿಟ್ಯೂಯೆಂಟ್ ಬರೀಬೇಕು. ಸಬ್ಸ್ಟಿಟ್ಯೂಯೆಂಟ್ ವಿಲ್ ಬಿ ಮಿಥೈಲ್. ಸೊ 3 methyl butaxy, because here it will be benzene ring which will be 6 carbon. ಸೊ ಸ್ಮಾಲೆಸ್ಟ್ ಕಾರ್ಬನ್ಗೆ ಏನಾಗ್ತೈತೆ ರೀ, ಆಕ್ಸಿಜನ್ ಬಾಂಡ್ ಆಗ್ತೈತಿ. ಸೊ ಬ್ಯೂಟಾಕ್ಸಿ, 3 methyl butaxy benzene, 3 methyl butaxy benzene. Okay, so next will be what, this one. ಇಲ್ಲಿ ಸ್ಮಾಲೆಸ್ಟ್ ಕಾರ್ಬನ್ಗೆ ಆಗ್ತೈತಿ. ದೆನ್ ಹಿಯರ್ ಆಲ್ಸೋ ದೇರ್ ಈಸ್ OCH3. ಇಲ್ಲಿ ಸ್ಮಾಲೆಸ್ಟ್ ಕಾರ್ಬನ್ನು, ಇಲ್ಲಿ ಸ್ಮಾಲೆಸ್ಟ್ ಕಾರ್ಬನ್. ಸೊ ಇರೋ 2. ಸೊ ದಿಸ್ ವಿಲ್ ಬಿ 1 ಆ್ಯಂಡ್ ದಿಸ್ ವಿಲ್ ಬಿ 2. ಇಟ್ ವಿಲ್ ಬಿ ದ ಲಾಂಗೆಸ್ಟ್ ಕಾರ್ಬನ್.
ಹೌದಾ? ಸೊ ಏನಾಗ್ತೈತೆ ನೋಡ್ರಿ ಇಲ್ಲಿ 1,2 ಡೈಮಿಥಾಕ್ಸಿ 1,2 ಡೈಮಿಥಾಕ್ಸಿ ಏನಾಗ್ತೈತೆ ರೀ ಇದು ವಾಟ್ ಇಥೇನ್ 1,2 ಡೈಮಿಥಾಕ್ಸಿ ಇಥೇನ್. ಇಲ್ಲಿ ಬನ್ನಿ ಏನಾಗ್ತೈತೆ ನೋಡ್ರಿ, ಯಾವಾಗಿದ್ರೂ ನಮ್ಗೆ ಏನಾಗ್ಬೇಕು ರೀ, ಇನ್ ದಿ ಸೈಕ್ಲಿಕ್ ವಾಟ್ ವಿಲ್ ಬಿ ದ ರೂಲ್ಸ್? First priority will be given to the substituents where there will be more number of substituent. So first priority ನಾವು ಇಲ್ಲಿ ಕೊಡ್ತೀವಿ, ಹೌದಾ? ಸೆಕೆಂಡ್ priority, ಥರ್ಡ್ priority, ಫೋರ್ತ್ priority, ಫಿಫ್ತ್ ಆ್ಯಂಡ್ ಸಿಕ್ಸ್ತ್. ಕರೆಕ್ಟಾ? ಸೊ ಈಗ ಏನಾಗ್ತೈತೆ ರೀ, ಈಗ ಫಸ್ಟ್ ಪೊಸಿಷನಲ್ಲಿ 2 ಮಿಥೈಲ್ ಗ್ರೂಪ್ಸ್ ಇವೆ, ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಇಥಾಕ್ಸಿ ಇದೆ. ಸೊ ದ್ಯಾಟ್ ಬಿಕಾಸ್ ಸ್ಮಾಲೆಸ್ಟ್ ಗ್ರೂಪ್ ವಿಲ್ ಬಿ ಅಟ್ಯಾಚ್ ಟು ಆಕ್ಸಿಜನ್. ಕರೆಕ್ಟಾ? ಸೊ ಈಗ ನೋಡಿರಿ, ಇಥಾಕ್ಸಿ 2 ethoxy 1,1 dimethyl cyclohexane. ಹೌದಾ? ಸೊ 2 ethoxy 1,1 dimethyl cyclohexane 2 ethoxy 1,1 dimethyl cyclohexane. Okay, yes, are you got the idea? So these are the IUPAC nomenclature of ethers. Okay, ಡನ್. ಅರ್ಥ ಆಯಿತು ಅನ್ಕೋತೀನಿ. ನಾವು ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಪ್ರಿಪ್ರೇಷನ್ಸ್. ಓಕೆ, ಈಗ ಮಾಡಿದ್ರೆ ನಾವು ಪ್ರಿಪ್ರೇಷನ್ಸ್ನ ಕಡೆ ಲಕ್ಷ ಕೊಡೋಣ. ಎಸ್, ನೌ ದೀಸ್ ಆರ್ ದಿ ವಾಟ್ ಪ್ರಿಪ್ರೇಷನ್ ಆಫ್ ಈಥರ್ಸ್. ಪ್ರಿಪ್ರೇಷನ್ಸ್ ಆಫ್ ಈಥರ್ಸ್ನಲ್ಲಿ ನಾವು ಏನು ಬರ್ತೈತೆ ರೀ, ಫಸ್ಟ್ ವಿಲ್ ಬಿ ಬೈ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಏನು ಮಾಡ್ತೀವಿ ನಾವು ಇಲ್ಲಿ, ಆಲ್ಕೋಹಾಲ್ಸ್ ವಿಲ್ ಅಂಡರ್ಗೋ ಡಿಹೈಡ್ರೇಷನ್. ಇದನ್ನ ಆಲ್ರೆಡಿ ನಾವು ಫಸ್ಟ್ ಕಲ್ತಿದ್ವಿ, ಆಲ್ಕೋಹಾಲ್ಸ್ ಗೆಟ್ ಡಿಹೈಡ್ರೇಷನ್ ಟು ಫಾರ್ಮ್ ದಿ ಇಥೀನ್ ಅಂತ, ರೈಟ್? ಹೌದಾ? ಆಲ್ಕೋಹಾಲ್ಸ್ನಲ್ಲಿ ಆಲ್ರೆಡಿ ನಾವು ಕಲ್ತಿದ್ದೀವಿ, ರೈಟ್? ಇನ್ ದ ಪ್ರೆಸೆನ್ಸ್ ಆಫ್ ಪ್ರೋಟಿಕ್ ಆಸಿಡ್ಸ್ ಲೈಕ್ H2SO4 ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡಿಹೈಡ್ರೇಟಿಂಗ್ ಏಜೆಂಟ್ ಆ್ಯಂಡ್ ಆಲ್ಸೋ H3PO4. ಓಕೆ, ಈಗ ನೋಡಿ ಏನಾಗ್ತಿತ್ತು, ನಾವು ಏನು ಮಾಡಿದ್ವಿ, ಆಲ್ಕೋಹಾಲ್ ತೊಗೊಂಡ್ವಿ ಇನ್ ಪ್ರೆಸೆನ್ಸ್ ಆಫ್ H2SO4 ವಿಚ್ ವಿಲ್ ಬಿ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಅದನ್ನು 443 ಕೆಲ್ವಿನ್ದಲ್ಲಿ ಮಾಡಿದರೆ ಇದರಲ್ಲಿರುವಂಥ H2O ಹೊರಗೆ ಹೋಗಿ ದೇರ್ ವಿಲ್ ಬಿ ಎಲಿಮಿನೇಷನ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ದಿಟ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್ ಅಲ್ಕೀನ್. ಹೌದ್ರಿ, ಇಲ್ಲಿರುವಂಥ ಒಂದು H ಹೋಯಿತು, ಇಲ್ಲಿರುವಂಥ OH ಕೂಡ ಸೇರಿ ಹೊರಗೆ ಹೋಯಿತು. ದೆನ್ ದೇರ್ ವಿಲ್ ಬಿ CH2 ವಿಲ್ ಬಿ ದೇರ್, ದೆನ್ ದೇರ್ ವಿಲ್ ಬಿ ಡಬಲ್ ಬಾಂಡ್ ವಿಲ್ ಬಿ ಟೇಕ್ ಪ್ಲೇಸ್, ರೈಟ್? ಹೌದಾ? ನೆಕ್ಸ್ಟ್ ಇಲ್ಲಿ ಬನ್ನಿ, ಅದೇ ಏನಾದರೂ ನಾವು ಸ್ವಲ್ಪ ಕಂಡೀಷನ್ಸ್ ಏನಾದರೂ ಕಡಿಮೆ ಮಾಡಿದರೆ, ಸ್ವಲ್ಪ ಏನಾದರೂ ಹೀಟ್ನ ಕಡಿಮೆ ಕೊಟ್ಟರೆ, ದೆನ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ವಾಟ್ ಈಥರ್ಸ್. ಸೊ ಇದನ್ನು ನಾವು ಲಕ್ಷ್ಯ ಕೊಡ್ಬೇಕು ರೀ. ಏನು ರೀ, ಡಿಹೈಡ್ರೇಷನ್, ಸೇಮ್ ಡಿಹೈಡ್ರೇಟಿಂಗ್ ಏಜೆಂಟ್ ಎಲ್ಲ ಸೇಮ್ ಇರುತ್ತೆ, ಬಟ್ ದೇರ್ ವಿಲ್ ಬಿ ಡಿಫರ್ ಇನ್ ದ ಕಂಡೀಷನ್ಸ್. ಸೊ ದಿಸ್ ವಿಲ್ ಬಿ ಫಾಲೋ SN2 reaction. Okay, this will follow the SN2 reaction which will be nucleophilic bimolecular reaction. Okay, ಅದನ್ನು ನೀವು ಲಕ್ಷ ಕೊಟ್ಟು ನೋಡಬೇಕು ರೀ. ಎಸ್, ನೆಕ್ಸ್ಟ್ ವಿಲ್ ಬಿ ವಾಟ್? ನೆಕ್ಸ್ಟ್ ವಿಲ್ ಬಿ ಇದೆಲ್ಲ ಅದೇ ಇದೆ. ದಿಸ್ ವಿಲ್ ಬಿ ದ ಮೆಕ್ಯಾನಿಸಮ್ ಹೌ ದಿ ವಾಟ್ ಸಬ್ಸ್ಟಿಟ್ಯೂಷನ್ ವಿಲ್ ಟೇಕ್ ಪ್ಲೇಸ್. ದಿಸ್ ಈಸ್ ಆಲ್ಕೋಹಾಲ್. ಹೌದಾ? ಏನು ಮಾಡ್ತೀವಿ ನಾವು, ಇಲ್ಲಿರುವಂಥ H+ ವಿಚ್ ವಿಲ್ ಬಿ ಬೈ ದಿ ಆಸಿಡಿಕ್ ಕಂಡೀಷನ್. ಈ H+ H2SO4 ಕೊಟ್ಟಿರುತ್ತೆ. ಎಸ್, ಫಸ್ಟ್ ಬಂದು ಏನಾಗ್ತೈತಿ, ಇಲ್ಲಿ ಆ್ಯಡ್ ಆಗ್ತೈತಿ. ಸೇಮ್ ನಾವು ನೋಡಿದ್ವಲ್ಲ ಅದೇ ರೀತಿ. ದೇರ್ ಇಸ್ ಎ ಫಾರ್ಮೇಷನ್ ಆಫ್ ವಾಟ್ ಏರ್ ವಾಟರ್ ಅಯಾನ್. ಹೌದಾ? ಆಕ್ಸೋನಿಯಂ ಅಯಾನ್ ಅಂತಾರೆ. ಎಸ್, ಆಕ್ಸೋನಿಯಂ ಅಯಾನ್ ವಿಲ್ ಬಿ ಫಾರ್ಮ್. ನೆಕ್ಸ್ಟ್ ಏನಾಗ್ತೈತೆ ರೀ, ಅನದರ್ ಮೋಲ್ ಆಫ್ CH3 CH2 OH will form. Then there will be attack will be take place and there will be what cleavage will be take place and then there will be formation of this. ಓಕೆ, ಸೊ ಈ ರೀತಿ ನಾವೇನು ಮಾಡ್ಬೋದು ರೀ, ಇಲ್ಲಿ ಇದು ಹೇಗೆ ನಮ್ಮದು ಈಥರ್ ಫಾರ್ಮೇಷನ್ ಆಯಿತು ಅಂತ ಇದನ್ನು ನಮಗಿಲ್ಲಿ ಹೇಳ್ಕೊಡ್ತಾರೆ. ಓಕೆ, ಎಸ್. ಸೊ ವಾಟ್ ವಿಲ್ ಬಿ ಐಯುಪ್ಯಾಕ್ ನೇಮಿಂಗ್ ಹಿಯರ್? ದಿಸ್ ಈಸ್ ವಾಟ್ ಇಥೇನ್. ಹೌದಾ? ಇಥಾಕ್ಸಿ ಇಥೇನ್, ರೈಟ್? ಆರ್ ಎಸ್. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ನೆಕ್ಸ್ಟ್ ವಿಲ್ ಬಿ ಪ್ರಿಪ್ರೇಷನ್ ಆಫ್ ಈಥರ್ಸ್. ಓಕೆ, ಏನಾಗ್ತಿತ್ತು ನೋಡಿರಿ ಪ್ರಿಪ್ರೇಷನ್ ಆಫ್ ಈಥರ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಮೆಥಡು ಭಾಳ ಸೂಟೇಬಲ್ ಆಗೋದಿಲ್ಲ ಬಿಕಾಸ್ ಆಫ್ ಏನು ರೀ, ಟೆಂಪ್ರೇಚರ್ ವಿಲ್ ಬಿ ಲೋ. ಹೌದಾ? ಆ್ಯಂಡ್ ದೆನ್ ವಿಲ್ ಬಿ ರಿಯಾಕ್ಷನ್ ಏನಾಗ್ತೈತೆ ರೀ, ಸಮ್ಟೈಮ್ಸ್ SN1 ಫಾಲೋ ಆಗ್ತೈತಿ ಅಂತಾರೆ ಇಲ್ಲಿ. ಎಸ್, ಸಮ್ಟೈಮ್ಸ್ SN1 ವಿಲ್ ಆಲ್ಸೋ ಟೇಕ್ ಪ್ಲೇಸ್ ಆ್ಯಂಡ್ ಇದು ಸಿಮೆಟ್ರಿಕ್ ಮತ್ತು ಅಸಿಮೆಟ್ರಿಕ್ ಇಲ್ಲಿ ಹೆಂಗಿಲ್ಲ ರೀ, ಆಪ್ರೇನ್ ಆಗೋದಿಲ್ಲ. ಸೊ ದ್ಯಾಟ್
ಸೊ ದ್ಯಾಟ್ ನಾವು ಇಲ್ಲಿ ಕರೆಕ್ಟ್ ಆಗಲಿಲ್ಲಪ್ಪ ಅಲ್ಕಿನ್ಸ್ ಏನಾಗಿರಲಿ ಇಲ್ಲಿ ಕರೆಕ್ಟ್ ಆಗೋದಿಲ್ಲ ಅನ್ನೋ ಸಲುವಾಗಿ ನಾವೇನು ಮಾಡ್ತೇವೆ ರೀ, ವಿ ವಿಲ್ ಫಾಲೋ ದಿ ಅನದರ್ ಮೆಥಡ್ ದಟ್ ಈಸ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ವಿಲಿಯಮ್ಸನ್ ಈಥರ್ ಸಿಂಥಸಿಸಲ್ಲಿ ಏನು ಮಾಡ್ತೀವಪ್ಪ ಅಂದರೆ ದೆರ್ ಈಸ್ ಎ ಆರ್ ಎಕ್ಸ್. ಇನ್ ಎ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ದೇರ್ ಈಸ್ ಎ ಆರ್ ಎಕ್ಸ್. ಆರ್ ಎಕ್ಸ್ ಅನ್ನೋದು ಎದ್ರ ಕೂಡ ಬೈಂಡ್ ಆಗ್ತೈತೆ ರೀ, RONA ವಿಚ್ ವಿಲ್ ಬಿ ವಾಟ್, sodium alkoxide, which will be sodium alkoxide. This RX is binding with the sodium alkoxide. Then there is a formation of what, ethers. Then there is a formation of ethers. ಈ ಈಥರು ಸಿಮೆಟ್ರಿಕ್ ಈಥರ್ಸ್ ಇರ್ಬೋದು ಆಸ್ ವೆಲ್ ಆಸ್ ಅಸಿಮೆಟ್ರಿಕ್ ಈಥರ್ಸ್ ಕೂಡ ಇರಬಹುದು. ಓಕೆ, ಬಿಕಾಸ್ ಇಟ್ ಇಸ್ ಎ ಸಿಮೆಟ್ರಿಕ್ ಆ್ಯಂಡ್ ಅಸಿಮೆಟ್ರಿಕ್ ಈಥರ್ಸ್. ಓಕೆ, ಡನ್. ಸೊ ಇದನ್ನು ಭಾಳ ಈಸಿ ರೀ. ಆ್ಯಂಡ್ ದಿಸ್ ವಿಲ್ ಆಲ್ಸೋ ಫಾಲೋ ದಿ ವಾಟ್, SN2 ರಿಯಾಕ್ಷನ್. ಇದನ್ನು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿದೆ ನೋಡಿರಿ, CH3Cl, CH3Cl ಪ್ಲಸ್ CH3ONA ವಿಚ್ ವಿಲ್ ಬಿ ವಾಟ್, ಅಲ್ಕಾಕ್ಸೈಡ್. ರೈಟ್, ಇದನ್ನು ನಾವು ಏನಾದರೂ ರಿಯಾಕ್ಟ್ ಮಾಡಿದಾಗ ಏನಾಗ್ತೈತೆ ರೀ, ದಿಸ್ CH3OCH3 ವಿಲ್ ಬೈಂಡ್, ದಿಸ್ NaCl ವಿಲ್ ಬಿ ಗೋಸ್ ಔಟ್. ಸೊ ಈ ರೀತಿ ಸಿಂಪಲ್ ರಿಯಾಕ್ಷನ್ ಇದೆ ಇದು. ಸೊ ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ವಿಲ್ ಬಿ ಅಪ್ಲಿಕೇಶನ್ಸ್ ಇದೆ ನೋಡಿರಿ. ಅಪ್ಲಿಕೇಶನ್ಸ್ ಒಳಗೆ ಹೆಂಗೆ ಐತಿ ಅಂತಂದರೆ, ಇಫ್ ದೇರ್ ಈಸ್ ಎ ವಾಟ್, tertiary alkoxide, if there is a tertiary alkoxide and primary alkyl halide, if there is a tertiary alkoxide and primary alkyl halide, then there is a formation of what, ethers. Then there is a formation of ethers and then there will be NABR. Okay, why? Because if there is a primary alkyl halide like this, there will be no hindrance, therefore alkoxide act as a nucleophile. Okay, here alkoxide will act as a nucleophile, whereas in the secondary and tertiary alkyl halide there will be steric hindrance, so that alkoxide act as a base. In that case alkoxide acts as a base, therefore alkoxide ion may be primary, secondary, tertiary, but alkyl halide should be always primary to form ethers. ಗೊತ್ತಾಯ್ತು ರೀ, ಇದು ನಿಮಗೆ ನೆನಪಿರಬೇಕು. alkyl halide must and should be what, primary to form ethers. ಓಕೆ, ಅದೇ ಬನ್ನಿ ಇಲ್ಲಿ ಬನ್ನಿ, ದಿಸ್ ಈಸ್ tertiary alkyl halide. ನಮಗೆ ಪ್ರೈಮರಿ alkyl halide ಇರಬೇಕಾಗಿತ್ತು, ಬಟ್ ಇಫ್ ನಾವು tertiary alkyl halide ತೊಗೊಂಡ್ರೆ ಏನಾಗುತ್ತೆ ಅಂತ ನೋಡೋಕೆ ಹೋದರೆ, ದೆನ್ ದೇರ್ ವಿಲ್ ಬಿ ವಾಟ್, ದೇರ್ ಇಸ್ ಎ ಫಾರ್ಮೇಷನ್ ಆಫ್ ವಾಟ್, alkenes, ನಾಟ್ ಎ ethers. ದೇರ್ ಇಸ್ ಎ ಫಾರ್ಮೇಷನ್ ಆಫ್ alkenes, ನಾಟ್ ಅ ethers. ಇಲ್ಲಿರುವಂಥ NABR ಹೊರಗೆ ಹೋಗುತ್ತೆ, ಇಲ್ಲಿರುವಂಥ ಯಾವುದೇ ಒಂದು CH3 ಇಲ್ಲಿರುವಂಥ H ಹೊರಗೆ ಹೋಗಿ ಅಲ್ಲೇನಾಗ್ತೈತೆ ರೀ, ಡಬಲ್ ಬಾಂಡ್ ಫಾರ್ಮೇಷನ್ ಆಗ್ತೈತಿ, ವಿಚ್ ವಿಲ್ ಬಿ ಎಲಿಮಿನೇಷನ್ ರಿಯಾಕ್ಷನ್. ಓಕೆ, ಈ ರೀತಿ ಆಗೋದ್ರಿಂದ ಇಲ್ಲಿ ನೋಡ್ರಿ, ಇಲ್ಲಿ alkoxide ಆರ್ ನಾಟ್ ಓನ್ಲಿ ನ್ಯೂಕ್ಲಿಯೋಫೈಲ್ಸ್. ಹಿಯರ್ alkoxide ವಿಲ್ ನಾಟ್ ಆ್ಯಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ ಬಟ್ ಅ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್ ಅಂದರೆ ಏನು ರೀ, ದಿಸ್ ವಿಲ್ ವಾಟ್, ಅಬ್ಸ್ಟ್ರಾಕ್ಟ್ ದಿ H ಪ್ಲಸ್ ಫ್ರಮ್ ದಿ alkyl halide. ಓಕೆ, ಇಲ್ಲಿ ಹಂಗೆ ಏನಾಗಂಗಿಲ್ಲ ಇದು, ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆಗೋದ್ರಿಂದ ಇದೇನಾಗ್ತಿತ್ತು, ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ಅಲ್ಕಿನ್ಸ್ ಇದು ಈಥರ್ಸ್ ಫಾರ್ಮ್ ಆಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏನಾಗ್ತಿದೆ, ದೀಸ್ ವಿಲ್ ಆ್ಯಕ್ಟ್ ಆಸ್ ಎ alkoxide ವಿಲ್ ಆ್ಯಕ್ಟ್ ಆಸ್ ಎ ಸ್ಟ್ರಾಂಗ್ ಬೇಸ್, ಸೊ ದ್ಯಾಟ್ ಇಲ್ಲಿರುವಂಥ ಒಂದು ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಇದು ಎಲಿಮಿನೇಟ್ ರಿಯಾಕ್ಷನ್ ಆಗಿ ಇಲ್ಲಿ ಏನಾಗ್ತಿತ್ತು, ಇಲ್ಲಿ ಏನಾಗ್ತಿತ್ತು ರೀ, ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಅಲ್ಕಿನ್ಸ್. ಓಕೆ, ಈ ರೀತಿ ಆಗ್ತೈತಿ. ನಾವು ನೆಕ್ಸ್ಟ್ ವಿಲ್ ಬಿ ದಿಸ್, ಇಫ್ alkoxide ಏನಾದರೂ ಸ್ಮಾಲರ್ ಅಂದರೆ 1 ಡಿಗ್ರಿ ಇದ್ದು, alkyl halide 1 ಡಿಗ್ರಿ ಇದ್ದರೆ ಏನು ಫಾರ್ಮ್ ಆಕೈತಿ ರೀ, ಈಥರ್ಸ್ ಫಾರ್ಮ್ ಆಕೈತಿ. ದಿಸ್ ಟೇಬಲ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದೊಂದು ನಿಮಗೆ ಟೇಬಲ್ ಅಂಡರ್ಸ್ಟ್ಯಾಂಡ್ ಆಗಿಬಿಟ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೋಡಿರಿ ಏನೈತಿ, ಇಫ್ ಏನು ರೀ, alkoxide is 1 ಡಿಗ್ರಿ, ದೆನ್ alkyl halide will be 1 ಡಿಗ್ರಿ, ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಈಥರ್ಸ್. ಯಾಕೆ ಹೇಳ್ರಿ, ಹಿಯರ್ alkyl halide will be smaller, 1 ಡಿಗ್ರಿ ಇದೆ, ದೆನ್ alkoxide ಲಾರ್ಜರ್ ಅಂದರೆ 2 ಡಿಗ್ರಿ ಇರ್ಬೋದು, 3 ಡಿಗ್ರಿ ಇರ್ಬೋದು. ದೆನ್ alkyl halide ಏನಾದರೂ ಸ್ಮಾಲರ್ ಇದ್ದರೆ ದೆನ್ ಆಲ್ಸೋ ಫಾರ್ಮೇಷನ್ ಆಫ್ ಈಥರ್ಸ್, ಬಿಕಾಸ್ alkyl halide ಇಸ್ ಎ ಸ್ಮಾಲರ್. ಓಕೆ, 1 ಡಿಗ್ರಿ ಇದೆ. ನೆಕ್ಸ್ಟ್ alkoxide ಸ್ಮಾಲರ್ ಇದ್ದು alkyl halide ಲಾರ್ಜರ್ ಇದ್ದರೆ ಲೈಕ್ 3 ಡಿಗ್ರಿ, ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ alkene ಲೈಕ್ ದಿಸ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಬರೀ, ಇಫ್ ಏನಾದರೂ alkoxide ಲಾರ್ಜರ್ ಇದ್ದು ದೆನ್ alkyl halide ಲಾರ್ಜರ್ ಇದ್ದರೆ ದೆನ್ ಆಲ್ಸೋ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ವಾಟ್, alkenes.
ಅಂದರೆ ನಿಮ್ಗೆ ಏನು ಅರ್ಥ ಇಲ್ಲಿ ಆಲ್ಕೈಲ್ ಹೈಡ್ ಇಫ್ 2 ಡಿಗ್ರಿ ಇರಲಿ 3 ಡಿಗ್ರಿ ಇರಲಿ ಲಾರ್ಜರ್ ಅಂದರೆ ಏನಾಗ್ತೈತೆ ರೀ ಫಾರ್ಮೇಷನ್ ಆಫ್ ಅಲ್ಕಿನ್ಸ್. ಸೊ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ವಾಟ್ alkyl halide should be primary only. Alkyl halide should be primary only to form the ethers. Okay, got the idea? ಮುಂದೆ ಹೋಗೋಣ. Okay, now will be what physical properties. Now will be physical properties. Physical properties will be easily conducted by ನೋಡ್ರಿ ನಿಮಗೆ ಈ ಫಿಸಿಕಲ್ ಪ್ರಾಪರ್ಟಿ ಈಸಿಲಿ ಹೇಳ್ತೀನಿ. ಓಕೆ, ಹಿಯರ್ ದೇರ್ ವಿಲ್ ಬಿ ವಾಟ್ ಇಫ್ ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗುತ್ತೆ. ಹಿಯರ್ ಇಟ್ ವಿಲ್ ಬಿ ವಾಟ್ ದಿಸ್ ಈಸ್ ಎನ್ ಪೆಂಟೆನ್. ಹೌದಾ, ದಿಸ್ ವಿಲ್ ಬಿ ಎನ್ ಪೆಂಟೆನ್. ನೆಕ್ಸ್ಟ್ ವಿಲ್ ಬಿ ವಾಟ್ ಇಥಾಕ್ಸಿಥೆನ್. ನೆಕ್ಸ್ಟ್ ವಿಲ್ ಬಿ ಬ್ಯೂಟನಾಲ್. ಹೌದಾ, ನೋಡ್ರಿ ಇಲ್ಲಿ ದೇರ್ ಇಸ್ ಎ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ಈಥರ್ಸ್. ಹೌದಾ, ವೈ? ಬಿಕಾಸ್ ನೋಡ್ರಿ ಫಸ್ಟ್ ವಿಲ್ ಬಿ ವಾಟ್ COH will have the what highest boiling point. This is called as extensive boiling point. This will have the extensive boiling point, that is more and more boiling point. Next will be what ROH, which will be alcohol. Next will be RNH2, which will be amines. Okay, next will be ketone. Next will be what, sorry, this will be ketones. Okay, and next will be what aldehyde. ಓಕೆ, ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ ವಾಟ್ ನೆಕ್ಸ್ಟ್ ಏನು ಬರ್ತೈತೆ ಇಲ್ಲಿ ಈಥರ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ ದೇರ್ ವಿಲ್ ಬಿ ಹೈಡ್ರೋಕಾರ್ಬನ್ಸ್. ಓಕೆ, ಈ ಲಿಸ್ಟನ್ನು ನೀವು ಏನಾದರೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗ್ತೈತೆ ರೀ ಈಸಿ ಆಗಿಬಿಡುತ್ತೆ. ನೋಡಿರಿ ನೀವು ಅಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲ್ ಆ್ಯಸಿಡ್ ಮುಗಿತು. ಬಿಕಾಸ್ ಕಾರ್ಬಾಕ್ಸಿಲ್ ಆ್ಯಸಿಡ್ ದೆನ್ ಕೀಟೋನ್ ಅಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲ್ ಆ್ಯಸಿಡ್ ಆಯಿತು. ಹೌದಾ, ಆಲ್ಕೋಹಾಲ್ಸ್ ಫಿನಾಲ್ಸ್ ದೆನ್ ಈಥರ್ಸ್ ಮುಗಿತು. ದೆನ್ ದೇರ್ ವಿಲ್ ಬಿ ಅಮೈನ್ಸ್. ಹೌದಾ, ಸೊ ನಿಮಗೆಲ್ಲ ಆರ್ಗ್ಯಾನಿಕ್ನಲ್ಲೂ ಬಾಯ್ಲಿಂಗ್ ಪಾಯಿಂಟ್ಸ್ ಬರುತ್ತೆ. ಎಲ್ಲ ಆರ್ಗ್ಯಾನಿಕ್ ಟಾಪಿಕ್ಸ್ನಲ್ಲೂ ಫಿಸಿಕಲ್ ಪ್ರಾಪರ್ಟೀಸ್ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿ. ಹೌದಾ, ಸೊ ಈ ಒಂದು ಆರ್ಡರ್ ನೆನಪಿಟ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿಯರ್ ಟು ಡಿಸ್ಟಿಂಗ್ವಿಷ್ ಟು ಕಂಪೇರ್ ಬಿಟ್ವೀನ್ ದಿ ವಾಟ್ ದೀಸ್ ಟೈಪ್ಸ್. ಹೌದಾ, ನೋಡ್ರಿ ಇಲ್ಲಿ ಏನಿದೆ ಇಲ್ಲಿ here it will be hydrocarbon. Hydrocarbon have the very much least, but ಇಲ್ಲಿ ನೋಡಕ್ಕೆ ಹೋದರೆ ethers will have the very least what because of least ಏನಿದೆ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ಆಫ್ ಚೈನ್ ಆಫ್ ಕಾರ್ಬನ್. ಇಲ್ಲಿ ನೋಡಿ there will be pentane, here there will be ethane. as the number of carbon increases ಏನಾಗ್ತೈತೆ ರೀ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ increases. ಆ್ಯಸ್ ನೀವು ಆಲ್ರೆಡಿ ಆಲ್ಕೋಹಾಲ್ಸ್ನ ನೋಡಿದ್ರಿ, ಆ್ಯಸ್ ವಾಟ್ ಬ್ರ್ಯಾಂಚಿಂಗ್ increases ಏನಾಗ್ತೈತೆ ರೀ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಡಿಕ್ರೀಸಸ್. ಹೌದಾ, ನೋಡಿರಿ ಇಲ್ಲಿ ಏನಾಗ್ತೈತಿ ಬಿಕಾಸ್ ಆಫ್ ವಾಟ್ ವೀಕ್ ಹೈಡ್ರೋಜನ್ ಬಾಂಡಿಂಗ್. ಬಿಕಾಸ್ ಆಫ್ ವೀಕ್ ಹೈಡ್ರೋಜನ್ ಬಾಂಡಿಂಗ್, ಬಿಕಾಸ್ ಆಫ್ ವೀಕ್ ಪೊಲ್ಯಾರಿಟಿ. ನೋಡಿರಿ ಯಾವಾಗಿದ್ರೂ ಪೋಲಾರ್ ಇರಬೇಕು. ಬಿಕಾಸ್ ಆಫ್ ವೀಕ್ ಪೊಲ್ಯಾರಿಟಿ ಆಫ್ ಈಥರ್ಸ್, ಬಿಕಾಸ್ ಆಫ್ ವೀಕ್ ಪೊಲ್ಯಾರಿಟಿ ಆಫ್ ಈಥರ್ಸ್ ಏನಾಗೈತೆ ರೀ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಡಿಕ್ರೀಸಸ್. ಬಾಯ್ಲಿಂಗ್ ಪಾಯಿಂಟ್ ಇಸ್ ದಿ ಅಫೆಕ್ಟೆಡ್. ಏನಾದರೂ ಬಾಯ್ಲಿಂಗ್ ಪಾಯಿಂಟ್ ಕೇಳಿರಿ ನೀವೇನು ಹೇಳ್ಬೇಕು ರೀ ಬಿಕಾಸ್ ಆಫ್ ವೀಕ್ ಏನು ರೀ ಬಿಕಾಸ್ ಆಫ್ ವೀಕ್ ಪೊಲ್ಯಾರಿಟಿ. ಓಕೆ, ಆ್ಯಂಡ್ ದೇರ್ ಇಸ್ ಎ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದರೆ ಏನು ರೀ ದೇರ್ ವಿಲ್ ಬಿ ಲೆಸ್ ಹೈಡ್ರೋಜನ್ ಬಾಂಡಿಂಗ್ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ಅದೇ ನೋಡಿರಿ ಇಫ್ ಏನಾದರೂ ನಾವು ಈಥರ್ನ ತೊಗೊಂಡು ನೀರಲ್ಲಿ ಡಿಸಾಲ್ವ್ ಮಾಡಿದ್ರಿ, ಇಫ್ ಐ ಡಿಸಾಲ್ವ್ ಈಥರ್ಸ್ ಇನ್ ಎ ವಾಟರ್, ದೆನ್ ವಾಟ್ ಹ್ಯಾಪನ್ಸ್ ನೋಡಿರಿ ವಾಟರಲ್ಲಿ ಏನೈತಿ ರೀ ಹೈಡ್ರೋಜನ್ ಬಾಂಡಿಂಗ್ ಐತಿ. ದೆನ್ ದೇರ್ ವಿಲ್ ಬಿ ವಾಟ್ ಆಕ್ಸಿಜನ್ ಇನ್ ಎ ಈಥರ್ಸ್. ಹೌದಾ, ಈ ಆಕ್ಸಿಜನ್ನು ಏನಾಗ್ತೈತೆ ರೀ ಎಕ್ಸಿಬಿಟ್ಸ್ ದಿ ಹೈಡ್ರೋಜನ್ ಬಾಂಡಿಂಗ್ ವಿತ್ ದೀಸ್ ಹೈಡ್ರೋಜನ್ಸ್. ವಾಟರ್ನಲ್ಲಿರುವಂಥ ಹೈಡ್ರೋಜನ್ ಕೂಡ ಇದೇನು ಮಾಡ್ತೈತೆ ರೀ ಇಲ್ಲಿರುವಂಥ ಆಕ್ಸಿಜನ್ನು ಹೈಡ್ರೋಜನ್ ಬಾಂಡಿಂಗ್ ಮಾಡಿಕೊಂಡು ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹೌದಾ, ಇಂಟ್ರಾಮಾಲಿಕ್ಯುಲರ ಅಲ್ಲ ಏನು ರೀ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ವಿತ್ ಡಿಫ್ರೆಂಟ್ ಮಾಲಿಕ್ಯೂಲ್ಸ್, ಬೇರೆ ಮಾಲಿಕ್ಯೂಲಿಂದ ಆಗ್ತಿದೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಫಾರ್ಮ್ ದಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹಾಗಾಗೋದ್ರಿಂದ ದೇರ್ ವಿಲ್ ಬಿ ಏನಾಕೈತೆ ನೋಡ್ರಿ ಬೋತ್ what ethoxyethane and butanol are the miscible to almost same extent. ಅಂದರೆ ಏನಾಗತ್ತೆ ರೀ ಸೇಮ್ ಏನಾಗತ್ತೆ ರೀ ಸಾಲ್ಯುಬಿಲಿಟಿನಲ್ಲಿ ಎರಡು ಸಾಲ್ಯುಬಲ್ ಆಗೋವು ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಅದನ್ನು ನೋಡಿರಿ ಸಾಲ್ಯುಬಿಲಿಟಿ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಈಥರ್ಸ್ ಆರ್ ಸೇಮ್ ಬಿಕಾಸ್ ಆಫ್ ಏನು ರೀ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್. ದೆನ್ ಬಿಕಾಸ್ ಆಫ್ ಏನು ರೀ ಹೈಡ್ರೋಜನ್ ಬಾಂಡಿಂಗ್ ವಿತ್ ದ ವಾಟರ್. ಓಕೆ, this is the physical properties.
ನೆಕ್ಸ್ಟ್ ಏನು ಹೋಗೋಣ್ರಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ಗೆ ಹೋಗೋಣ. ನೆಕ್ಸ್ಟ್ ಏನು ಹೋಗೋಣ್ರಿ ಕೆಮಿಕಲ್ ರಿಯಾಕ್ಷನ್ಸ್ಗೆ ಹೋಗೋಣ. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಏನು ಬರ್ತದೆ ರೀ, ಕ್ಲೀವೇಜ್ ಆಫ್ CO ಬಾಂಡ್ ಇನ್ ಈಥರ್ಸ್. ಹೌದಾ, ಹೇಗೆ ನಮ್ಮದು CO ಬಾಂಡು ಕ್ಲೀವ್ ಆಗ್ತೈತಿ ಈಥರ್ಸ್ನಲ್ಲಿ ಅಂತೈತಿ, ರೈಟ್. ಸೊ ಫಸ್ಟಿಗೆ ಏನಿದೆ ಇಲ್ಲಿ ROR ಇದೆ, ಹಿಯರ್ ವಿಲ್ ಬಿ ROR, ದೆನ್ ದೇರ್ ಇಸ್ ಎ HX, ROR ಪ್ಲಸ್ HX ಅಂತಿದೆ. ಹೌದಾ, ಈಗ ಏನಕ್ಕೈತೆ ನೋಡಿರಿ, ROR ಅಂತಿದ್ದಲ್ಲಿ ಏನಕ್ಕೈತೆ ಇಲ್ಲಿ ಈ ಬಾಂಡ್ ಕ್ಲೀವ್ ಆಗಿ ಯಾವುದು ಇಲ್ಲಿ CO ಬಾಂಡ್ ಅಂದರೆ ದಿಸ್ OR ಬಾಂಡ್ ಇಲ್ಲಿ ಏನಾಕೈತೆ ರೀ ಕ್ಲೀವ್ ಆಗಿ ಏನಾಕೈತೆ ರೀ, ದಿಸ್ RX ವಿಲ್ ಬಿ ಫಾರ್ಮ್, this RX will be formed, and then there is a formation of ROH, there is a formation of ROH, ಹೀಗೆ ಆಗ್ತೈತಿ. ಸೊ there will be same will be happens with this this ethers also. ಇಲ್ಲಿ ಏನಾಕೈತೆ ರೀ ಸೇಮ್ ಆಕೈತಿ. ಓಕೆ, there is a formation of phenol, there is a formation of alcohols. Okay, and then when there will be a order of reactivity, HI is greater than HBr is greater than HCl. ಸೊ ಇದನ್ನು ನೀವು ಭಾಳ ನೆನಪಿಟ್ಕೋಬೇಕು, ಬಿಕಾಸ್ ಎಕ್ಸಾಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಇದು. It will be most important because what will be the order of reactivity in the very concentrated HI or HBr ತೊಗೊಂಡಾಗ ಅದು ಇನ್ನು ಹೈ ಟೆಂಪ್ರೇಚರಲ್ಲಿ ಮಾತ್ರ ಏನಾಕೈತಿ ಕ್ಲೀವೇಜ್ ಆಫ್ ಈಥರ್ಸು ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಬನ್ನಿ. ಓಕೆ, ಎಸ್, ಕಮ್ ಟು ನೆಕ್ಸ್ಟ್ ಏನಾಕೈತೆ ರೀ, ನೆಕ್ಸ್ಟ್ ವಿಲ್ ಬಿ ವಾಟ್ ಮೆಕ್ಯಾನಿಸಮ್. ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ದಿ ಸ್ಮಾಲೆಸ್ಟ್ ಒನ್. ಓಕೆ, ನಾವು ಐಯುಪ್ಯಾಕ್ ನೇಮಿಂಗ್ ಹೇಳೋ ಮುಂದೆ ಏನು ಮಾಡಿದ್ದೀವಿ ರೀ, ಇನ್ ದ ಐಯುಪ್ಯಾಕ್ ನೇಮಿಂಗ್ ವಾಟ್ ವಿ ಹ್ಯಾವ್ ಡನ್, ಐಯುಪ್ಯಾಕ್ ನೇಮಿಂಗಲ್ಲಿ ಏನು ಮಾಡಿದ್ವಿ, ಲಾರ್ಜೆಸ್ಟ್ ವಿಲ್ ಬಿ ಲಾಸ್ಟ್ ಅಂದಿವಿ. ಹೌದಾ, ಸ್ಮಾಲೆಸ್ಟ್ ವಿಲ್ ಬಿ ವಾಟ್, ಸ್ಮಾಲೆಸ್ಟ್ ವಿಲ್ ಬಿ ಲಿಂಕಿಂಗ್ ವಿತ್ ಆಕ್ಸಿಜನ್ ಅಂತ ಹೇಳಿದ್ವಿ. ಸ್ಮಾಲೆಸ್ಟ್ ವಿಲ್ ಬಿ ವಿತ್ ಆಕ್ಸಿಜನ್ ಅಂದ್ವಿ. ಬಟ್ ಇಲ್ಲಿ ಏನಾಗ್ತೈತೆ ರೀ ಅದ್ರ ಉಲ್ಟಾ ಆಗ್ತೈತಿ. ಲಾರ್ಜೆಸ್ಟ್ ವಿಲ್ ಬಿ ವಿತ್ ಆಕ್ಸಿಜನ್ ಅಂತ ನೆನಪಿಟ್ಕೋಬೇಕು ನೀವು. ಇಲ್ಲಿ ಏನಾಗತ್ತೆ ರೀ, ಲಾರ್ಜೆಸ್ಟ್ ವಿಲ್ ಬಿ ವಿತ್ ಆಕ್ಸಿಜನ್. ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನೋಡಿರಿ, ಈ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಹಿಯರ್ ಇಲ್ಲೇನಾಗೈತೆ ರೀ OCS to CS3 OCS3 ಇದೆ. ಹೌದಾ, ಸೊ ಲಾರ್ಜೆಸ್ಟ್ ವಿಲ್ ಬಿ ವಿತ್ ಆಕ್ಸಿಜನ್. ಇಲ್ಲಿ ಏನಾಗ್ತೈತೆ ರೀ ಸ್ಮಾಲೆಸ್ಟ್ ಕಟ್ ಆಗ್ತೈತಿ, ಈ CS3I, ದಿಸ್ CS3I. ಸೊ ಸ್ಮಾಲೆಸ್ಟ್ ಕೂಡ ಏನಾಗ್ತೈತೆ ರೀ ಇಲ್ಲಿರುವಂಥ ಹ್ಯಾಲೋಜನ್ನು ಅಟ್ಯಾಕ್ ಆಗುತ್ತೆ. ಸೊ CS3I ಹಾಕಿ ಇಲ್ಲಿ ಲಾರ್ಜೆಸ್ಟ್ ಕೂಡ ಏನಾಗುತ್ತೆ ಈ ಆಕ್ಸಿಜನ್ ಉಳಿಯುತ್ತೆ. ಸೊ ಈ ಆಕ್ಸಿಜನ್ ಕೂಡ ಏನಾಗುತ್ತೆ ರೀ ದಿಸ್ ಹೈಡ್ರೋಜನ್ ವಿಲ್ ಬಾಂಡ್, ಸೊ ದ್ಯಾಟ್ ದೆರ್ ಇಸ್ ಎ ಫಾರ್ಮೇಷನ್ ಆಫ್ ಆಲ್ಕೋಹಾಲ್. ಓಕೆ, ಈ ರೀತಿ ನೀವು ಏನು ಮಾಡಬೇಕು, ನೆನಪಿಡಬೇಕು ರೀ. ಹಿಯರ್ ಇಟ್ ವಿಲ್ ಬಿ ಲಾರ್ಜೆಸ್ಟ್ ವಿಲ್ ಬಿ ಬಾಂಡ್ ವಿತ್ ಆಕ್ಸಿಜನ್. ಇನ್ ದ ಐಯುಪ್ಯಾಕ್ ನೇಮಿಂಗ್ ಸ್ಮಾಲೆಸ್ಟ್ ವಿಲ್ ಬಿ ಬಾಂಡ್ ವಿತ್ ಆಕ್ಸಿಜನ್. Okay, now the mechanism will be, it follow the SN2 mechanism. Okay, it's very simple. Then there will be what, ide same what, ಇಲ್ಲಿ ನೋಡ್ರಿ, here there will be iodine is a good living nucleophile. Since iodine is a good nucleophile, it will oxonium ion ಆಗ್ತೈತೆ ರೀ. oxonium ion will be formed in the first step. Okay, next will be what, SN2 reaction ಆಗ್ತೈತೆ ರೀ. ಇದೆ ನಾನು ಇಷ್ಟೊತ್ತೇನು ಹೇಳಿದಿಲ್ಲ ಅದು ಆಗ್ತೈತೆ ರೀ. ಇಫ್ there is a primary and secondary alkyl group, then ಏನಾಗ್ತೈತೆ ರೀ SN2 mechanism will be follow. if there is a what ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇದ್ದರೆ ಮಾತ್ರ ಏನಾಗತ್ತೆ ರೀ SN2 ಮೆಕ್ಯಾನಿಸಮ್ ಆಗುತ್ತೆ. ಇಫ್ ಅದೇ ಏನಾದರೂ ನೋಡ್ರಿ ಟರ್ಷರಿ ಇದ್ದರೆ, ಇಫ್ ದೆರ್ ಇಸ್ ಎ ಟರ್ಷರಿ ಅಲ್ಕಾಕ್ಸೈಡ್ ದೆನ್ ಏನಾಗ್ತೈತಿಪ್ಪ ಅಂತಂದರೆ ದೇರ್ ವಿಲ್ ಬಿ ವಾಟ್ SN1 ಮೆಕ್ಯಾನಿಸಮ್ ಆಗುತ್ತೆ. ಅವಾಗ ಏನಾಗ್ತೈತೆ ರೀ SN1 ಮೆಕ್ಯಾನಿಸಮ್ ಆಗುತ್ತೆ. ಅವಾಗ ಏನಪ್ಪ ಅಂದರೆ ಸೇಮ್ ನಾವು ಉಲ್ಟಾ ಆಗ್ತೈತೆ ರೀ, ಅದು ರಿಯಾಕ್ಷನ್ ಏನಾಗುತ್ತೆ ಉಲ್ಟಾ ಆಗುತ್ತೆ. ಉಲ್ಟಾ ಅಂದರೆ ಏನು ರೀ, ಸ್ಮಾಲರ್ ವಿಲ್ ಬಿ ವಿತ್ ಆಕ್ಸಿಜನ್. ಸೇಮ್ ಐಯುಪ್ಯಾಕ್ ನೇಮಿಂಗ್ ಹೇಳಿದಿಲ್ಲ ರೀ, ಸೇಮ್ ಸ್ಮಾಲರ್ ವಿಲ್ ಬಿ ವಿತ್ ಆಕ್ಸಿಜನ್. ಹಾಗಿದ್ರೆ ಏನೈತೆ ಇಲ್ಲಿ ಐತೆ, ದಿಸ್ ಆಕ್ಸಿಜನ್ ವಿಲ್ ಬಿ ಡಿವೈಡಿಂಗ್ ದಿಸ್ ಟರ್ಷರಿ ಆ್ಯಂಡ್ ಹಿಯರ್ ವಿಲ್ ಬಿ ಪ್ರೈಮರಿ ಅಂದರೆ CS3 ಇದೆ. ಹೌದಾ, ದಿಸ್ ಆಕ್ಸಿಜನ್ ವಿತ್ ವಾಟ್ ಸ್ಮಾಲೆಸ್ಟ್ ಆಗಿದ್ರೆ ದಿಸ್ ಆಕ್ಸಿಜನ್ ವಿಲ್ ಬೈಂಡ್ ವಿತ್ CS3. ಈ ಆಕ್ಸಿಜನ್ ಕೂಡ ಏನಾಗ್ತೈತೆ ರೀ ಹೈಡ್ರೋಜನ್ ಬಂದು ಲಿಂಕ್ ಆಗೈತಿ. ಸೊ CS3OH ವಿಲ್ ಬಿ ಫಾರ್ಮ್ ಪ್ಲಸ್ ದಿಸ್ ಟರ್ಷರಿ ವಿಲ್ ಬಿ ದೇರ್. ಸೊ ದಿಸ್ ಟರ್ಷರಿ ವಿಲ್ ಬಿ ವಾಟ್ ಲಿಂಕಿಂಗ್ ವಿತ್ ದ್ಯಾಟ್ ಆಫ್ ದಿ what iodine. ಸೊ ಈ ರೀತಿಯಾಗಿ ದಿಸ್ ಫಾಲೋ ದಿ SN1 ಮೆಕ್ಯಾನಿಸಮ್. ಓಕೆ, ಸೊ ದಿಸ್ ಇಸ್ ದಿ ವಾಟ್, ಈ ರೀತಿಯಾಗಿ ನಿಮಗೆ ಟರ್ಷರಿ ಮತ್ತು ಪ್ರೈಮರಿ ಸೆಕೆಂಡರಿ ನಡುವೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಪ್ರೈಮರಿ ಮತ್ತು ಸೆಕೆಂಡರಿ ಏನಾಗುತ್ತೆ ರೀ SN2 ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ಅಲ್ಲಿ ಏನಾಗುತ್ತೆ ರೀ ಲಾರ್ಜರ್ ವಿಲ್ ಬಿ ಲಿಂಕಿಂಗ್ ವಿತ್ ಆಕ್ಸಿಜನ್ ಆ್ಯಂಡ್ ದೇರ್ ಇಸ್ ಎ ಹೈಡ್ರೋಜನ್ ಈಸ್ ಲಿಂಕಿಂಗ್ ವಿತ್ ಆಕ್ಸಿಜನ್. ಹೌದಾ, ಸೊ ಲಾರ್ಜರ್ ವಿಲ್ ಬಿ ಲಿಂಕಿಂಗ್ ವಿತ್ ಆಕ್ಸಿಜನ್ ಆ್ಯಂಡ್ ದೇರ್ ಇಸ್ ಎ ಹೈಡ್ರೋಜನ್. ಹಿಯರ್ ದೇರ್ ವಿಲ್ ಬಿ ವಾಟ್ ಸ್ಮಾಲರ್ ವಿಲ್ ಬಿ ಲಿಂಕಿಂಗ್ ವಿತ್ ಆಕ್ಸಿಜನ್ ಆ್ಯಂಡ್ ದೇರ್ ಇಸ್ ಎ ಹೈಡ್ರೋಜನ್. ಓಕೆ, ಇಷ್ಟೇ ರೀ, ಇದು ಭಾಳ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್
electrophilic substitution reactions. Next will be electrophilic substitution reactions. Electrophilic substitution reactions ಅಲ್ಲಿ ನೀವೇನು ಕಲಿಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ OR ಅಂತಿದೆ. OR ಅಂದರೆ ಏನಂದ್ರೆ ಇಲ್ಲಿ ಅಲ್ಕಾಕ್ಸಿ ಅಂತಾರೆ. ದೆನ್ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅಲ್ಕಾಕ್ಸೈಡ್ ಆ್ಯಂಡ್ ಅಲ್ಕಾಕ್ಸಿ? ಇಫ್ ಏನಾದರೂ ಅದು ಫಿನಾಲ್ ರಿಂಗಿಂದ ಏನಾದರೂ ಡಿರೈವ್ ಆಗಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಫಿನಾಕ್ಸೈಡ್. ಇಫ್ ಏನಾದರೂ ಅದು ಏನ್ರಿ ಆಲ್ಕೋಹಾಲಿಂದ ಡಿರೈವ್ ಆಗಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಅಲ್ಕಾಕ್ಸೈಡ್. ಓಕೆ, ಯಾಕಪ್ಪ ಅಂದ್ರೆ ಅಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ಏನಾಗುತ್ತೆ RO ಮೈನಸ್ ಇರುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ಆ್ಯಸ್ ವಾಟ್? ಅಲ್ಕಾಕ್ಸೈಡ್. ಓಕೆ, ದೇರ್ ಇಸ್ ದ ಫಾರ್ಮೇಷನ್ ಆಫ್ ಆಕ್ಸೈಡ್. ವೇರಾಸ್ ಇಲ್ಲಿ ಏನಾಗುತ್ತೆ ರೀ, ಇದೇನಿರೋದು ಆಕ್ಸಿ. ಜಸ್ಟ್ ನೋಡಿರಿ, ಇನ್ನೊಂದು ಪಾರ್ಟ್ ಇಲ್ಲ, ಹೌದಾ? ಒಂದೇ ಪಾರ್ಟ್ ಇದೆ. ಸೊ ಅಲ್ಕಾಕ್ಸಿ ಇದೇನಿರೋದು, ದಿಸ್ ಇಸ್ ಎ ಅಲ್ಕಾಕ್ಸಿ. ಓಕೆ, ವಾಟ್ ಪಾರ್ಟ್ ಇಟ್ ಈಸ್? ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆ್ಯಸ್ ಅಲ್ಕಾಕ್ಸಿ. ಸೊ ಈ ಅಲ್ಕಾಕ್ಸಿಯಲ್ಲಿ ಏನಾಗುತ್ತೆ ರೀ, ವಾಟ್ ದಿಸ್ ಅಲ್ಕಾಕ್ಸಿ is a what? Electron donating group, so that it will activates the what? It will activates the ortho and para. So that first step will be halogenation reaction. ఏంటిది? This is called as phenyl alkyl ethers. When phenyl alkyl ethers undergo what? Hydrogenation reaction. ಇದೇನಿದು? ethanoic acid, also called as acetic acid. ಯಾವಾಗಿದ್ರು ನಾವು ಏನು ಮಾಡಬೇಕ್ರಿ? ವಾಟ್? always electrophilic substitution of halogenation will always take place with the acetic acid. ನಾವು ಫಿನಾಲಲ್ಲಿ ಮಾತ್ರ acetic acid ಅಂತ ಬರಲ್ಲ, because that is acid. This is not acid. Anisole is a neutrals, ethers is a neutrals. because ಯಾಕೆ ಹೇಳ್ರಿ? because there is no acidic hydrogen here. ಅಲ್ಲಿ ಏನಿತ್ತು OH ಅಂತ ಇತ್ತು. OH ಅನ್ನೋ ಸಲುವಾಗಿ ಹೈಡ್ರೋಜನ್ ಈಸ್ ಕನೆಕ್ಟೆಡ್ ವಿತ್ ದ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್, ಸೊ that is a acidic hydrogen, but it is not a acidic hydrogen. so that ನಾವು ಇಲ್ಲಿ ಏನು ಮಾಡ್ತೀವಿ ರೀ, ಆ್ಯಸಿಡ್ನ ಯೂಸ್ ಮಾಡ್ತೀವಿ. then there is a formation of para bromoanisole, which will be a major product, and then ortho bromoanisole, which will be the minor product. And then one of the most important, it will take place in the absence of iron 3 bromide. ಏನಾಕೈತ್ರಿ ಇದು? ಐರನ್ 3 ಬ್ರೋಮೈಡ್ ಅಟ್ಲೀಸ್ಟ್ ಇಲ್ಲ ಅಂದರೂ ಇದೇನಾಕೈತ್ರಿ, ರಿಯಾಕ್ಷನ್ ಏನಾಕೈತ್ರಿ, ಫಾಲೋ ಆಗ್ತೈತಿ. ಬಿಕಾಸ್ ಆಫ್ ಆಕ್ಟಿವೇಶನ್ ಆಫ್ ಮಿಥಾಕ್ಸಿ ಗ್ರೂಪ್. ಈ ಮಿಥಾಕ್ಸಿ ಗ್ರೂಪ್ ಏನಾಗ್ತೈತಿ, ಆಕ್ಟಿವೇಟಿಂಗ್ ಏಜೆಂಟಾಗಿ ಆ್ಯಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ಫ್ರೆಡೆಲ್-ಕ್ರಾಫ್ಟ್ ರಿಯಾಕ್ಷನ್. ಒಂದು ಅಸೈಲೇಷನ್ನು, ಇನ್ನೊಂದು ಅಲ್ಕೈಲೇಷನ್. ಫಸ್ಟ್ ವಿಲ್ ಬಿ ವಾಟ್? ಅಲ್ಕೈಲೇಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ವಾಟ್? anhydride HCl3, which will be what? Lewis acid, and in presence of CS2. ಓಕೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಫಸ್ಟ್ ಇಯರ್ದ ಮಾಡ್ಕೊಂಡು ಬಂತಿದ್ರ. ಈಗೇನಾಕತ್ರಿ, ಇಲ್ಲಿ CS3Cl ಇರುತ್ತೆ, ಈ Cl ಹೊರಗೆ ಹೋಗುತ್ತೆ. ದೆನ್ ದಿಸ್ CS3 ವಿಲ್ ಬಿ ಅಟ್ಯಾಚ್ ಟು ಆರ್ಥೋ ಆ್ಯಂಡ್ ಪ್ಯಾರಾ, ಅಂದರೆ 2-methoxytoluene. it will be 2-methoxytoluene and it will be 4-methoxytoluene, 1 2 3 4, or else what? ortho and para methoxytoluene. Okay, next will be what? This will be major. 4-methoxytoluene will be major. Next will be what? ಇಲ್ಲಿ ಏನಿದೆ, this will be what? anisole is reacting with the what? ethanol chloride. anisole is reacting with the ethanol chloride. ಅಂದ್ರೆ ಏನ್ರಿ? CS3CO. ನೀವು ಆಲ್ರೆಡಿ ಹೇಳಿದ್ವಿ, this CS3CO is called as what? acyl group. ದಿಸ್ ಇಸ್ ಕಾಲ್ಡ್ ಆ್ಯಸ್ ಅಸಿಟೈಲೇಷನ್. ಅಂದರೆ ಏನು ರೀ, ಹೈಡ್ರೋಜನ್ನ ರಿಮೂವ್ ಮಾಡೋದು, ಹೈಡ್ರೋಜನ್ ಪ್ಲೇಸ್ನಲ್ಲಿ ನಾವೇನಾದರೂ ಅಸೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಅಸಿಟೈಲೇಷನ್. ದಿಸ್ ಇಸ್ ವೆರಿ ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ ನಿಮ್ಗೆ. ಯಾಕಂದರೆ ಅಲ್ಕಾಸ್ನಲ್ಲಿ ಬರ್ತೈತಿ, ಫಿನಾಲ್ಸ್ನಲ್ಲಿ ಬರ್ತೈತಿ, ಈಥರ್ಸ್ನಲ್ಲಿ ಬರ್ತೈತಿ, ನೆಕ್ಸ್ಟು ಅಮೆಂಡ್ಸ್ನಲ್ಲೂ ಬರ್ತೈತಿ. ಸೊ ಅಸಿಟೈಲೇಷನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಓಕೆ, ಮಿಡಲ್ ನಿಮ್ಮ ನೇಮ್ ರಿಯಾಕ್ಷನಲ್ಲೂ ಅಸಿಟೈಲೇಷನ್ ಬರುತ್ತೆ. ಸೊ ಅಸಿಟೈಲೇಷನ್ ಅಂದರೆ ಏನು ರೀ, ನೋಡ್ರಿ, CH3CO ಗ್ರೂಪ್ನ ಆ್ಯಡ್ ಮಾಡೋದು, ಅಂದರೆ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ಇಷ್ಟೇ ರೀ, ಹೈಡ್ರೋಜನ್ ತೆಗೆದು CH3CO ಗ್ರೂಪ್ನ ಆ್ಯಡ್ ಮಾಡ್ತೀವಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಅಸಿಟೈಲೇಷನ್. ಹೌದಾ? ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಆ ಹೈಡ್ರೋಜನ್ ರಿಮೂವ್ ಮಾಡಿ COCH3 ಆ್ಯಡ್ ಮಾಡಿದ್ರು. ಇಲ್ಲಿ ಏನಾಯ್ತು ರೀ, COCH3ನ ಆ್ಯಡ್ ಮಾಡಿದ್ರು. ಸೊ ಇಟ್ ವಿಲ್ ಬಿ 2-methoxy ವಾಟ್? ಅಸಿಟೋಫಿನಾನ್ ಇದು ಯಾಕಂದ್ರಿ, ಬಿಕಾಸ್ C ಡಬಲ್ ಬಾಂಡ್ ಟು CH3 ಬೆಂಜೆಟಿನ್. ದಿಸ್ ಈಸ್ ಕಾಲ್ಡ್ ಆಸ್ ಅಸಿಟೋಫಿನಾಲ್. ಅದೇ ನೋಡ್ರಿ, ಇಲ್ಲಿ ಈ ರೀತಿ ಇದೆ ಅದು.
ದಿಸ್ ಈಸ್ ಕಾಲ್ಡ್ ಆ್ಯಸ್ ಅಸಿಟೋಫಿನಾಲ್. ಅದೇ ಏನಾದರೂ ಈ ರೀತಿ ಇದ್ದಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೆಂಜೋಫಿನಾಲ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಬೆಂಜೋಫಿನಾಲ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಅಸಿಟೋಫಿನಾಲ್. ಓಕೆ, ಇದೆಲ್ಲಿ ಯೂಸ್ ಆಕೈತೆ ನಮಗೆ? ದಿಸ್ ಈಸ್ ಎ ಕೀಟೋನ್. ಓಕೆ, ದಿಸ್ ಈಸ್ ಯೂಸ್ಡ್ ಇನ್ ದ ವಾಟ್? ಕ್ರಾಸ್ aldol condensation. Cross aldol condensation to form the what? Chalcones. To form the chalcones. ನೆನಪಿರಲಿ ಇದು. ದಿಸ್ ಈಸ್ ಇನ್ ದ ವೇರ್ ಎಲ್ಟಿದು ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲಿ ಇದು ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ವಿಲ್ ಬಿ ಇದಾಯಿತು. ನೆಕ್ಸ್ಟ್ ವಿಲ್ ಬಿ ವಾಟ್? ನೈಟ್ರೇಷನ್. ನೈಟ್ರೇಷನ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ? ಅನ್ಸೋಲ್ನ ತೊಗೊಂಡ್ರು ನೈಟ್ರೇಟಿಂಗ್ ಏಜೆಂಟ್, ದ್ಯಾಟ್ ವಿಲ್ ಬಿ H2SO4 ಆ್ಯಂಡ್ HNO3. H2SO4 ಆ್ಯಂಡ್ HNO3 ಮಾಡಿದಾಗ ನಮಗೇನು ಬರ್ತೈತಿ? ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಬರ್ತೈತಿ, ವಿಚ್ ವಿಲ್ ಬಿ 2 ನೈಟ್ರೋ ಅನ್ಸೋಲ್ ಆ್ಯಂಡ್ 4 ನೈಟ್ರೋ ಅನ್ಸೋಲ್. ದಿಸ್ ವಿಲ್ ಆಲ್ಸೋ ಸಿಂಪಲ್. ಹೌದಾ? ಇಲ್ಲಿ ಯಾಕೆ ನಾವು ಆ್ಯಸಿಡ್ ಯೂಸ್ ಮಾಡಿದ್ವಿ? ಬಿಕಾಸ್ ಇಟ್ ಈಸ್ ನಾಟ್ ಎ ಆ್ಯಸಿಡಿಕ್. ಅದೇ ನಾವೇನು ರೀ ಇದಕ್ಕೆ ಬಂದರೆ ಆಲ್ಕೋಹಾಲ್ಸ್ನಲ್ಲಿ ಬಂದರೆ ದ್ಯಾಟ್ ವಿಲ್ ಬಿ ಆ್ಯಸಿಡಿಕ್. ಫಿನಾಲ್ಸ್ ಆರ್ ಆ್ಯಸಿಡ್. ಹೌದಾ? ಸಾರಿ, ನಾವು ಆ್ಯಸಿಡ್ನ ಯೂಸ್ ಮಾಡಲಿಲ್ಲ. ಓನ್ಲಿ ವಾಟ್? HNO3 ಮಾತ್ರ ತೊಗೊಂಡಿವಿ. ದೇರ್ ವಿಲ್ ಬಿ 2 ರಿಯಾಕ್ಷನ್ಸ್. ಒನ್ ವಿಲ್ ಬಿ ಕಾನ್ಸಂಟ್ರೇಟೆಡ್ HNO3 ಆ್ಯಂಡ್ ಒನ್ ವಿಲ್ ಬಿ ಡೈರೆಕ್ಟ್ HNO3. ಹೌದಾ? ಸೊ ದಿಸ್ ಎಂಡ್ಸ್ ದಿ ವಾಟ್? ಈಥರ್ಸ್. ನೆಕ್ಸ್ಟ್ ಇವೇನು ಇಂಟೆಕ್ಸ್ಟ್ ಕ್ವಶನ್ಸ್ ಅವಲ್ಲ, ಇವನ್ನ ಏನು ಮಾಡ್ತೀನಿ, ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಇಂಟೆಕ್ಸ್ಟ್ ಕ್ವಶನ್ಸ್ ಮಾತ್ರ ನೋಟ್ ಮಾಡ್ತೀನಿ. ಓಕೆ, ಇಫ್ ಯು ಲೈಕ್ ದ ವಿಡಿಯೋ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಗೈಸ್.